ವಿದ್ಯಾದಾತರು ಅನ್ನದಾತರಾಗಿರುವಂತಹ ಶ್ರೀಶೈಲ ಜಗದ್ಗುರುಗಳ ಪಾದಕ್ಕೆ ಭಕ್ತಿ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಒಂದು ತಿಂಗಳ ಪರ್ಯಂತರವಾಗಿ ವೈದಿಕ ಸಂಸ್ಕಾರ ಶಿಬಿರ ಅನ್ನುವಂತಹ ಒಂದು ವಿಶೇಷವಾಗಿರುವಂಥ ತರಬೇತಿಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಶರಣು ಶರಣಾರ್ಥಿಗಳು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅನ್ನುವಂಥ ಮಾತು ಕೇಳಿ ಎಲ್ಲರೇ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜಗತ್ತಿನೊಳಗೆ ಇಂಥವದವಲ್ಲ ಎರಡು, ಸ್ವರ್ಗಕ್ಕಿಂತ ಮಿಗಿಲು. ತಾಯಿಯ ಮಡಿಲು ಸ್ವರ್ಗಕ್ಕಿಂತ ಮಿಗಿಲು. ಜಗತ್ತಿನೊಳಗೆ ಪ್ರತಿಯೊಬ್ಬ ಮನುಷ್ಯರಿಗೆ ಭೇಟಿ ಆಗುವಂಥವು ಎರಡೆರಡು. ಅವು ಸ್ವರ್ಗಕ್ಕಿಂತಲೂ ಹೆಚ್ಚಿನ ಸುಖವನ್ನು ನಮಗೆ ಕೊಡ್ತಾವೆ, ಸ್ವರ್ಗಕ್ಕಿಂತಲೂ ಹೆಚ್ಚಿನ ಆನಂದವನ್ನು ನಮಗೆ ಕೊಡ್ತಾವೆ. ಸ್ವರ್ಗದೊಳಗೆ ಸಹಿತ ಅಷ್ಟು ನಮಗೆ ಖುಷಿ ಆಗಂಗಿಲ್ಲ, ಸ್ವರ್ಗದೊಳಗೆ ಸಹಿತ ನಮಗೆ ಅಷ್ಟು ಆನಂದ ಸಿಗಂಗಿಲ್ಲ. ಅಂಥ ಆನಂದ ಇಲ್ಲಿ ನಮಗೆ ಕೊಡ್ತಾವೆ. ಯಾವ ಎರಡವು? ಜನನಿ ಜನ್ಮಭೂಮಿ. ಜನನಿ ಜನ್ಮಭೂಮಿ ಇವೆರಡು. ಜನನಿ ಅಂದ್ರೆ ತಾಯಿ, ಜನ್ಮಭೂಮಿ ಅಂದ್ರೆ ನಾವು ಹುಟ್ಟಿ ಬೆಳೆದಿರುವಂಥ ಈ ಒಂದು ಭೂಮಿ ತಾಯಿ. ಇವೆರಡು ಸ್ವರ್ಗಕ್ಕಿಂತ ಮಿಗಿಲು ಅಂಥೇಳಿ ಹೇಳ್ತಾರೆ. ಅದು ಯಾಕೆ ಹೇಳಿ ಅನ್ನೋದು ಅನುಭವ ಆಕೈತೆ ನಮಗೆ. ಹೌದಾ ಅಲ್ಲ? ಅದು ಮಾತು ಖರೇನೋ ಸುಳ್ಳು? ಹಾಂ, ಸ್ವರ್ಗ ಅಂತ ಹೇಳ್ತೀವಿ. ಸ್ವರ್ಗ ಹೆಂಗಿರ್ತೈತಿ ಗೊತ್ತೈತಿ ನಮಗೆ? ಹಾಂ, ಮೊನ್ನೆ ಹೇಳಿದ್ರೆ ಈ ಕಾಶ್ಮೀರದೊಳಗೆ ನಡೀತಲ್ಲ ಫೈರಿಂಗ್, ಪೆಹಲ್ಗಾಮ್, ಅದನ್ನು ಭೂಮಿ ಮೇಲಿನ ಸ್ವರ್ಗ ಅಂತ ಕರೀತಾರೆ. ಕಾಶ್ಮೀರದೊಳಗಿರುವಂಥ ಅತ್ಯಂತ ಸುಂದರವಾದ ತಾಣ, ಪ್ರಕೃತಿ ಸೌಂದರ್ಯವನ್ನು ಒಳಗೊಂಡಿರುವಂಥ ಜಾಗ ಅದು. ಅಲ್ಲಿ ನಿಂತು ಬರೀ ಕಣ್ಣು ಹರಿಸಿದ್ರೆ ಸಾಕು, ನಾವು ಎಲ್ಲೋ ಸ್ವರ್ಗದೊಳಗೆ ಅದೀವೇನೋ ಅನ್ನುವಷ್ಟು ಭಾಸ ಆಗ್ತೈತಿ ಅಂತ. ಅಷ್ಟು ಸುಂದರವಾಗಿರುವಂಥ ತಾಣ ಅದು. ಭಾರತದೊಳಗೆ ಅಷ್ಟೇ ಅಲ್ಲ, ಇಡೀ ಭೂಮಂಡಲದೊಳಗೆ ನಾವು ಎಲ್ಲಿ ಜನ್ಮ ತಾಳಿರ್ತೀವೋ ಅದಕ್ಕಿಂತ ಹೆಚ್ಚಿನ ಸ್ವರ್ಗ ಇನ್ನೊಂದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅವರು. ಒಂದನೇದ್ದು ತಾಯಿನೇ ನಮ್ಗೆ ಸ್ವರ್ಗಕ್ಕಿಂತ ಹೆಚ್ಚು. ಅದಂತೂ ನಿಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿರ್ತೈತಿ. ಜನ್ಮಭೂಮಿ, ನಾವು ಹುಟ್ಟಿರುವಂಥ ನಾಡು. ಉದಾಹರಣೆ, ಒಂದು ಪಕ್ಷಿ ಎಲ್ಲೋ ಕಾಡಿನೊಳಗೆ ಬೆಳೆದಿರ್ತೈತಿ, ಯಾವುದೋ ಒಂದು ಗಿಡದ ರೆಂಬೆ ಕೊಂಬೆಗಳ ಮೇಲೆ ಅದು ಹುಟ್ಟಿ ಮೊಟ್ಟೆಯಿಂದ ಒಡೆದು ಮರಿಯಾಗಿ ಅಲ್ಲೇ ಬೆಳೆದು ಆಡ್ತಿರ್ತೈತಿ. ಅದನ್ನು ತಂದು ನಾವು ಬಂಗಾರದ ಒಂದು ಚಲೋ ಪಂಜರ ಮಾಡಿಸಿ, ಅದಕ್ಕೆಲ್ಲ ಬಂಗಾರ ಜಾಳಿಗೆ ಬಡಿಸಿ, ಒಳಗೆ ಹಣ್ಣು ಹಂಪಲ ಗೋಡಂಬಿ ಮನುಕು ದ್ರಾಕ್ಷಿ ಏನು ಬೇಕು ಅದನ್ನೆಲ್ಲ ಇಡ್ತೀವಿ. ಆದ್ರೆ ಅದಕ್ಕೆ ಆ ಗಿಡದಾಗಿರೋದು ಖುಷಿನೋ ಏನು ಈ ಬಂಗಾರದ ಪಂಜರದೊಳಗಿರೋದು ಖುಷಿನೋ? ಯಾಕ? ಜನ್ಮಭೂಮಿ, ಪ್ರಕೃತಿಯ ಸೌಂದರ್ಯದೊಳಗೆ ಹುಟ್ಟಿ ಬೆಳೆದಿರುವಂತಹ ಆ ಪಕ್ಷಿಗೆ ತಾನು ಹುಟ್ಟಿ ಬೆಳೆದಿರುವಂಥ ಜಾಗಕ್ಕಿಂತ ಇನ್ನೊಂದು ಜಾಗ ಬಂಗಾರದಿದ್ದರೂ ಅದು ತೃಣಕ್ಕೆ ಸಮಾನ ಅಂತ ಹೇಳ್ತಾರೆ. ಬಂಗಾರದಿದ್ದು ಅದು ತೃಣಕ್ಕೆ ಸಮಾನ. ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಶ್. ಬರೀ ಸ್ವರ್ಗಕ್ಕೆ ಸಮ ಅಲ್ಲವು, ಸ್ವರ್ಗಕ್ಕಿಂತಲೂ ಹೆಚ್ಚಂತ ಹೇಳ್ತಾರೆ. ಸ್ವರ್ಗಾದಪಿ ಗರೀಯಸಿ, ಅದಕ್ಕಿಂತ ಹೆಚ್ಚಿಂದದು. ಅದಕ್ಕೆ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಈ ಎರಡನ್ನು ಒಟ್ಟು ಮರಿಬಾರ್ದು. ಜನನಿ ಜನ್ಮಭೂಮಿ. ಅದಕ್ಕೆ ನಾವೆಲ್ಲರೂ ಮೊದಲೇದು ಜನನಿ. ನಿನ್ನೆ ನಾವು ತಾಯಂದಿರ ದಿನಾಚರಣೆಯ ಅಂಗವಾಗಿ ಅನೇಕ ಜನರು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ. ಅನೇಕ ಜನರು ದೊಡ್ಡವರು ಹಿರಿಯರು ತಿಳಿದವರು ತಮ್ಮ ಅನಿಸಿಕೆಗಳನ್ನು, ತಮ್ಮ ಒಂದು ಅನುಭವದ ಮಾತುಗಳನ್ನ ನಿಮ್ಮ ಮುಂದೆ ಹಚ್ಕೊಂಡ್ರು. ತಾಯಿ ಅಂದರೆ ಬರೇ ಒಂದು ಜೀವಿನ? ತಾಯಿ ಅಂದರೆ ನಮ್ಮಂಗ ಒಬ್ಬ ಹೆಣ್ಮಗಳ? ಆಕಿಗೆ ಎರಡು ಕಣ್ಣು ಅದಾವು, ಎರಡು ಕಾಲು ಅದಾವು, ಮೂಗೈತಿ, ಕಿವಿ ಐತಿ, ಕೂದಲು ಅದಾವು, ಕಾಲ ಕೈ ಎಲ್ಲ ಅದಾವು, ಸೇಮ್ ಒಲ್ಲ ಎಲ್ಲ ನಮ್ಮಂಗ ಅದಾರಪ್ಪ. ಆಕಿನೂ ಒಬ್ಬ ಮನುಷ್ಯಳು ಅನ್ಬೋದಾ? ಸೈಂಟಿಫಿಕ್ ಆಗಿ ಇದನ್ನು ನಾವು ಅನ್ಬೇಕು. ಆದ್ರೆ ತಾಯಿ ಅನ್ನಕ್ಕೆ ಒಂದು ಮುಖ್ಯವಾಗಿರುವಂಥ ಕಾರಣ ಎಂಥದೈತಲ್ಲ, ಆ ತಾಯಿಗೆ ಒಂದು ಕರಳು ಇರ್ತೈತಲ್ಲ, ಅದಕ್ಕೆ ತಾಯಿ ಕರಳು ಅಂತ ಹೇಳಿ ಕರೀತಾರೆ. ಉದಾಹರಣೆ ನಿಮಗೆ ಈ ಸದ್ಯ ಗೊತ್ತಾಗೈತೆ. ಅದು ಯಾವಾಗ ಭಾನುವಾರ ಬರ್ತೈತೋ, ಯಾವಾಗ ಸಂಡೇ ಬರ್ತೈತೋ,
ಮಧ್ಯಾಹ್ನ 1 ಗಂಟೆ ಟೈಮ ನೀವು ನೋಡ್ಕೊಂತ ಕುಂತಿರ್ತೀರಿ, ಹೌದಾ? ಯಾವಾಗ ನಮ್ಮ ಅವ್ವ ಬರ್ತಾಳು, ಯಾವಾಗ ಬಿಸಿ ರೊಟ್ಟಿ, ಚಪಾತಿ, ಎಣ್ಗಾಯಿ, ಹಿಂಡಿ, ಮೊಸರ, ಬೆಳ್ಳುಳ್ಳಿ ಚಟ್ನಿ, ಶಾಂಡ್ಗಿ, ಕರ್ದದ ಮೆಣಸಿನ್ಕಾಯಿ ಯಾವಾಗ ತರ್ತಾಳೋ, ಯಾವಾಗ ತಿಂದೀವು ಅಂಥೇಳಿ ಕಾಯ್ತಿರ್ತೀವ. ಉದಾಹರಣೆ, ನಿನ್ನೆ ಒಂದು ಘಟನೆ ನಡೀತು. ಇಬ್ಬರು ತಾಯಿ ತಂದೆ ಬಂದಾರ. ಅವ್ರ ಪಾಪ ಅವರು ಮಕ್ಕಳಿಗಾಗಿ ಎಲ್ಲಿಂದ ಊರು ಹೇಳಂಗಿಲ್ಲ ನಿಮಗೆ, ಅವರು ಒಂದು ಕಿಟ್ಲಿ ತೊಗೊಂಬಂದಾರ. ಕಿಟ್ಲಿ ಒಳಗೆ ತೊಗೊಂಬಂದಾರ. ಕಿಟ್ಲಿ ಒಳಗೆ ಏನೈತಿ ಅಂತ ಫಸ್ಟ್ ನಮ್ಮ ರೂಮ್ಗೆ ಬಂದರು ಅವರು. ಗುರೂಜಿ ಹಿಂಗ್ರಿ ಕಿಟ್ಲಿಯಾಗ ಏನು ತಂದೀವಿ, ಏನು ತಂದಿರಿ ಅಂತ ಕೇಳಿದೀವಿ. ಅವ್ರು ಏನು ತಂದಿರಿ ಅಂತ ಹೇಳಿಲ್ಲ. ಅವರು ಬಡಬಡ ಅದ್ರ ಜೊತೆ ಗ್ಲಾಸು ತೊಗೊಂಬಂದಿದ್ರು. ಅವ್ರು 2 ಗ್ಲಾಸ್ ತಂದಿದ್ರು. ಬಟ್ ನಾ ಕಿಟ್ಲಿ ಬೂಚ್ ತೆಗೆದ್ರು, ಅಳಿಗಾಡಿಸಿ 2 ಬಟ್ಲದೊಳಗೆ 2 ಗ್ಲಾಸ್ ಒಳಗೆ ಹಾಕಿ ತಗೊಳ್ರಿ, ಇವು ನಮ್ಮ ಮನೆಯೊಳಗೆ ನಾವು ಬೆಳೆಸಿರುವಂಥ ನಮ್ಮ ಹುಲ್ಲು ತಿಂದಿರುವಂತಹ ಆಕಳು, ಆ ಆಕಳ ಹಾಲಿನಿಂದ ಕಡಿದು ಮೊಸರು ಮಾಡಿ ಮಜ್ಜಿಗೆ ಮಾಡಿ ಪ್ಯೂರ್ ಪರಿಶುದ್ಧವಾಗಿರುವಂಥ ಮಜ್ಜಿಗೆ ತಂದೀವ್ರಿ, ನೀವು ಕುಡೀರಿ ಅಂಥೇಳಿ ನಮಗೊಂದು ಗ್ಲಾಸ್ ಕೊಟ್ಟರು. ಅವರು 1 ಗ್ಲಾಸ್ ಮಜ್ಜಿಗೆ ಕುಡ್ದೀವಿ. ಅಲ್ರಿ ನಿಮ್ಮ ಹುಡುಗರದಾವ, ನಿಮ್ಮ ಮಕ್ಕಳಿಗೆ ಕೊಡಬೇಕು, ನಮಗೆ ಯಾಕೆ ಕೊಟ್ರಿ ಅಂತ ಕೇಳಿದೆ ನಾವು. ಅವ್ರು ಹೇಳ್ತಾರೆ, ತಾಯಿ ಕೇಳ್ಬೇಕು ತಮ್ಗೆ ಆ ಮಾತು ಹೇಳ್ತಾಳೆ. ಏನಂದ್ರೆ, ತಾಯಿ ಕರುಳ್ರಿ, ಅದು ನಮ್ಮ ಮಕ್ಕಳ ಇನ್ನೊಬ್ಬರ ಮಕ್ಕಳ ಅಂತ ಹೇಳಿ ಭೇದ ಮಾಡಂಗಿಲ್ಲ ರೀ ಗುರೂಜಿ. ನೀವು ನನ್ನ ಮಗನ ಸಮ, ಅದಕ್ಕೆ ನಿನಗೆ ಕೊಡ್ಬೇಕನ್ನಿಸ್ತು, ನಿಮಗೆ ಕೊಟ್ನಿ ಅಂತ ಹೇಳಿ ತಾಯಿ ಕರುಳು. ತಾಯಿ ಕರಳತ್ ಇದಕ್ಕತ್ತಾರ. 100 ಮಂದಿ ಒಳಗೆ ನನ್ನ ಮಗ ಎಲ್ಲಿ ಅದನ್ನು ಹುಡುಕ್ಯಾಡಿ ಅವ್ನು ಒಬ್ಬಗ ಬೇಷನ್ ಉಂಡಿ ತನಿಸಿ ಕುಡಿಯಾಕೆ ಚಲೋ ಅಂತ ಹಾಲು ಕೊಟ್ಟು, ಫಿಲ್ಟ್ರ್ ನೀರು ಕೊಟ್ಟು, ಎಳ್ನೀರು ಕುಡಿಸಿ, ತಮ್ಮ ಇವ್ನು ಒಬ್ಬನ ಚೆಂದಂಗಿರೋ ತಲೆ ಮೇಲೆ ಕೈ ಆಡಿಸಿ ಕಳ್ಸೋಕ್ಕೆ ತಾಯಿ ಅಲ್ಲ. ತಾಯಿ ಕರಳು ಇಂಥದ್ದೈತಲ್ಲ, ನಾವು ಎಲ್ಲರೂ ಎಷ್ಟೇ ಜನ ಇರೋರಕ್ಕೆ ನೀನು ಹೇಳಿದಲ್ಲ ಆ ಘಟನೆ ಅದು. ಎಲ್ರಿ ನಿಮ್ಮ 2 ಹುಡುಗರದವ, 1-2 ನಿಮ್ಮ ಹೆಣ್ಣು ಹುಡುಗರದವ, ಅವ್ರಿಗೆ ತಂದರಿ ಮಜ್ಜಿಗೆ ಅವ್ರಿಗೆ ಕೊಡ್ರಿ ಅಂದಾಗ ಆ ಮಾತು ಹೇಳಕ್ಕೆ ತಾಯಿ. ಅದಕ್ಕೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅದಕ್ಕಿಂತ ಹೆಚ್ಚಿಂದ ಬೇರೆ ಏನೂ ಸಿಗಂಗಿಲ್ಲ ನಮ್ಮ ಜಗತ್ತಿನೊಳಗೆ, ಯಾರೂ ಸಿಗಂಗಿಲ್ಲ ಅಷ್ಟು ಪ್ರೀತಿ ಮಾಡೋರು, ಕಾಳಜಿ ಮಾಡೋರು. ಅಂಥ ತಾಯಿಗಳು ಮಕ್ಕಳಿಂದ ಏನು ಬಳಸ್ತಾರೋ, ಏನು ಬಯಸ್ತಾರೋ ಅವ್ರು ನಮ್ಮಿಂದ. ಒಬ್ಬ ತಾಯಿ ಕೇಳ್ಕೊತಾಳೆ ಭಗವಂತಗ. ಏನು ಕೇಳ್ತಾಳಂದ್ರೆ, ವರಮೇಕೋ ಗುಣೋ ಪುತ್ರೋ ನಚ ಮೂರ್ಖ ಶತಾನ್ಯಪಿ. ವರಮೇಕೋ ಗುಣೋ ಪುತ್ರೋ ನಚ ಮೂರ್ಖ ಶತಾನ್ಯಪಿ ಏಕಶ್ಚಂದ್ರಸ್ತಮೋಹಂತಿ ನಚ ತಾರಾ ಸಹಸ್ರಕಂ. ಭಗವಂತ ಕೈ ಮುಗಿದು ಕೇಳ್ತಾಳಕಿ, ಹೇ ಭಗವಂತ, ಹೆಂಗ ಲಕ್ಷಾಂತರ ನಕ್ಷತ್ರಗಳು ಈ ಆಕಾಶದ ಮಂಡಲದ ತುಂಬಿಕೊಂಡಿದ್ರು ಆ ಯಾವುದೇ ನಕ್ಷತ್ರದಿಂದ ಭೂಮಿಗೆ ಬೆಳಕು ಬೀಳಂಗಿಲ್ಲ. ಬೀಳ್ತೈತೇನ? ಲಕ್ಷಾಂತರ ಕೋಟ್ಯಾಂತರ ನಕ್ಷತ್ರಗಳಿದ್ರು ಸಹಿತ ಆ ಯಾವ ಒಂದು ನಕ್ಷತ್ರದಿಂದನೂ ಭೂಮಿಗೆ ಬೆಳಕು ಬಂದು ಮುಟ್ಟಂಗಿಲ್ಲ. ಯಾವಾಗ ಭೂಮಿಗೆ ಬೆಳಕು ಬರ್ತೈತಿ ಅಂದ್ರೆ, ಯಾವಾಗ ಚಂದ್ರನ ಉದಯ ಆಗ್ತೈತೋ ಆವಾಗ ಭೂಮಿಯ ಮೇಲೆ ಬೆಳದಿಂಗಳ ಹರಡ್ತೈತಿ. ಹೆಂಗೋ ಹಂಗೆ ಭಗವಂತ ನನಗೆ ಲಕ್ಷಾಂತರ ಜನ ಬೆಳಕಿಲ್ಲದಂಥ ಇದು ನಕ್ಷತ್ರದಂಥ ಮಕ್ಕಳು ನನಗೆ ಬೇಡ. 1 ಅಲ್ಲ 2 ಅಲ್ಲ 10 ಮಕ್ಕಳದಾವ ಅಂತ ಹೇಳಿ ನಾ ಹೆಮ್ಮೆ ಪಡಂಗಿಲ್ಲ. ನನಗೆ ಒಬ್ಬ ಮಗ ಇದ್ರೆ ಸಾಕು. ಎಂಥವ್ ಇರ್ಬೇಕಂದ್ರೆ ಚಂದ್ರಾಮನಂಥ ಮಗ ಇರ್ಬೇಕಂತ ಹೇಳ್ತಾರೆ ತಾಯಿ. ಯಾಕೆ ಚಂದ್ರಾಮನ ಕೇಳಕ್ಕೆ? ಲಕ್ಷಾಂತರ ನಕ್ಷತ್ರಗಳು ಇದ್ರು ಅವು ಬೆಳಕು ಕೊಡಂಗಿಲ್ಲ. ಹಂಗೆ ನನಗೆ ಹುಟ್ಟುವಂಥ ಮಗ, ನನ್ನ ಗರ್ಭದಿಂದ ಹುಟ್ಟಿ ಬರುವಂಥ ಮಗ ನಕ್ಷತ್ರಗಳು ಹಂಗೆ ಸುಮ್ಮನೆ ಇದ್ದು ಹೆಸರು ಅದಾವ ಅನ್ನುವಂಗೆ ಹೆಸರಿಗೆ ಬೇಡಪ್ಪ. ನನಗೆ ಭೂಮಂಡಲಕ್ಕೆ ಈ ಜಗತ್ತಿಗೆ ಬೆಳದಂಗಳನ್ನು ಕೊಡುವಂಥ ಮಗನನ್ನು ಕೊಡು. ಏಕಶ್ಚಂದ್ರ ಸ್ತಮೋಹಂತಿ ನಚತಾರಾ ಸಹಸ್ರಕಂ. ಅದಕ್ಕೆ ಆ ತಾಯಿ ಇಂಥ ಭಗವಂತನಿಗೆ ಇಂಥ ಕೋರಿಕೆ ಬೇಡ್ಕೊಳ್ತಾಳಂದ್ರೆ, ನಾವು ಹುಟ್ಟಿ ಬಂದ ಮೇಲೆ ನಾವು ಚಂದ್ರಮನಂಥ ಮಕ್ಕಳದೀವೋ ಏನು ನಕ್ಷತ್ರದಂಥ ಮಕ್ಕಳದೀವೋ ಅನ್ನೋದು ನಮ್ಮನ್ನು ನಾವು ಅವಲೋಕನೆ ಮಾಡ್ಕೋಬೇಕು. ನಮ್ಮನ್ನು ನಾವು ಅವಲೋಕನೆ ಮಾಡ್ಕೊಳ್ಬೇಕು. ಯಾರೋ ಒಬ್ರು ಹೇಳ್ತಾರೆ, ನೀ ಶಾನೆ ಅದೀಪ, ನೀ ಚಲೋ ಅದಿ
ಅದು ಸತ್ಯ ಅಲ್ಲ. ಒಬ್ಬ ಮನುಷ್ಯನ ಸತ್ಯಾಸತ್ಯತೆ ಎಲ್ಲಿ ತಿಳಿತೈತೆ ಅಂದ್ರೆ, ಅದು ದೊಡ್ಡವರು ಇರಲಿ ಸಣ್ಣವರು ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ ಸಣ್ಣ ಸಾಮಾನ್ಯ ವ್ಯಕ್ತಿ ಆಗಿರಲಿ, ಒಬ್ಬ ವ್ಯಕ್ತಿಯ ಸತ್ಯತೆ ಅವನ ಒರಿಜಿನಾಲಿಟಿ ಯಾವಾಗ ತಿಳಿತೈತೆ ಅಂದ್ರೆ, ಒಬ್ಬ ಮನುಷ್ಯ ಏಕಾಂತದಲ್ಲಿ ಒಬ್ಬನೇ ಇದ್ದಾಗ ತನ್ನ ಒರಿಜಿನಾಲಿಟಿ ತಿಳಿತೈತೆ ಅವನು. ಅದಕ್ಕೆ ನಾವು ನಮ್ಮ ತಾಯಿಗೆ ಚಂದ್ರಾಮನಂಥ ಮಕ್ಕಳದೀವೋ ಏನು ನಕ್ಷತ್ರಗಳಂಥ ಮಕ್ಕಳದೀವೋ ಅನ್ನುವಂಥದ್ದನ್ನು ನಾವೇ ನಿರ್ಧಾರ ಮಾಡಬೇಕಿಲ್ಲ. ನಾವೇ ನಿರ್ಧಾರ ಮಾಡಬೇಕು. ಎಷ್ಟು ಕಷ್ಟಪಡ್ತಿರ್ತಾರ. ನಮ್ಮನ್ನು 9 ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡು ಮುಂದೆ 9 ವರ್ಷ ಹೊತ್ಕೊಂಡು ತಿರುಗಾಡಿ ಊಟ ಮಾಡಿಸಿ ಬೆಳೆಸಿ ಕಷ್ಟಪಟ್ಟು ಒಂದು ಸ್ಥಾನಕ್ಕೆ ತರ್ತಾರ. ಒಂದು ಜೀವನದೊಳಗೆ ಒಂದು ಉನ್ನತಿಯನ್ನು ನಮಗೆ ಬಯಸ್ತಾರಂದ್ರೆ ಅದು ತಾಯಿನ ಬಿಟ್ಟು ಇನ್ನೊಬ್ಬರಿಂದ ಸಾಧ್ಯನೇ ಇಲ್ಲ. ಅದು ತಾಯಿನೇ ಮತ್ತಾರು ಸಾಧ್ಯ. ತಂದೆ ಮತ್ತು ತಾಯಿ ಇಬ್ಬರೊಳಗೆ ಯಾರು ಶ್ರೇಷ್ಠರು ಅಂತ ಹೇಳಿ ಕೇಳಿದಾಗ, ನಾವು ಗುರು ಮತ್ತು ದೇವರಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳಿ ಕೇಳಿದಾಗ ಏನು ಹೇಳ್ತೀವಿ? ಗುರುನೇ ಶ್ರೇಷ್ಠ ಅಂಥೇಳಿ ನಾವು ಹೆಂಗೆ ಹೇಳ್ತೀವೋ ಹಂಗೆ ತಾಯಿ ಮತ್ತು ತಂದೆಗಳಲ್ಲಿ ಯಾರು ಶ್ರೇಷ್ಠರು ಅಂತ ಕೇಳಿದಾಗ ಒಂದು ಪಾಯಿಂಟ್, ಒಂದು ಬಿಂದುವಿನಷ್ಟು 1% ಹೆಚ್ಚಿಗೆ ನಾವು ಯಾರಿಗೆ ಮಾರ್ಕ್ಸ್ ಕೊಡ್ತೀವಿ ಅಂದ್ರೆ ಅದು ತಾಯಿಗೆ ಕೊಡ್ತೀವಿ. ನಾವು ತಾಯಿಗೆ ಕೊಡ್ತೀವಿ. ಒಂದು ಉದಾಹರಣೆ, ಅದನ್ನು ತಾಯಿಗೆ ಯಾಕೆ ಕೊಡ್ತೀವಿ? ತಾಯಿಗೆ ಯಾಕೆ ಕೊಡ್ತೀವಿ ಅಂತ ಕೇಳ್ಬೋದು. ನಿಮ್ಮಪ್ಪನ ಪ್ರೀತಿಯಿಂದ ಬೆಳೆದಿರುವಂಥವ್ರಾಗಿರಬಹುದು. ಅಲ್ರಿ, ನಮ್ಮ ತಾಯಿ ತಂದೆ ಇಬ್ಬರು ಅಷ್ಟು ಸಮಾನವಾಗಿರುವಂಥವ್ರು, ನಾವು ಅವ್ರಿಗೆ ತಾಯಿಗೆ ಯಾಕೆ ಹೆಚ್ಚು ಒಂದು ಪಾಯಿಂಟ್ ಕೊಡ್ತೀವಿ? ಒಂದು ಉದಾಹರಣೆ ಹೇಳ್ತೀವಿ. ಇಲ್ಲಿ ಹೆಂಗೆ ಹೋಲಿಕೆ ಮಾಡ್ತಾರಂದ್ರೆ, ಒಬ್ಬ ತಾಯಿ ಒಬ್ಬ ಗುರು ಸಮಾನವಾಗಿರುವಂತಹ ಮಾರ್ಕ್ಸ್ ತಗೋತಾರೆ ಅಂತ ಹೇಳ್ತಾರೆ ಅವರು. ಭಗವಂತನ ಹತ್ರ ಹೋಗ್ಬೇಕಾದ್ರೆ ಹೆಂಗೆ ಗುರುವಿನ ಮಾರ್ಗದರ್ಶನ ಅವಶ್ಯಕತೆ ಇತ್ತು, ಹಂಗೆ ತಂದೆಯ ಪ್ರೀತಿಯನ್ನು ಗಳಿಸಬೇಕಾಗಿತ್ತು ಅಂದ್ರೆ, ತಂದೆಯ ನಂಬಿಕೆಯನ್ನು ನಾವು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ತಾಯಿ ಪಾತ್ರ ಅಷ್ಟೇ ಮಹತ್ವದ್ದೈತಿ ಅಂಥೇಳಿ ಈ ಒಂದು ಘಟನೆಯಿಂದ ತಿಳಿದು ಬರ್ತೈತೆ ನಮಗೆ. ಅದು ಯಾವ ಘಟನೆ ಅಂದ್ರೆ, ಒಂದು ಸಣ್ಣ ಹುಡುಗ ತಂದೆ ತಾಯಿ ಭಾಳ ಪ್ರೀತಿಯಿಂದ ಮಗನ್ನ ಹಡಿದು ಜಾಕ್ ಮಾಡ್ಬೇಕಂಥೇಳಿ ಭಾಳ ಸಂತೋಷದಿಂದ ಅವರು ಆ ಮಗನ ಬೆಳೆಸ್ತಿರ್ತಾರೆ. ಹುಟ್ಟಿ 2, 3, 4 ತಿಂಗಳಾಗಿರ್ತೈತಿ. ಅಂಬಾಗಲ್ಲಿ ಹಚ್ಕೊಂಡು ಅದು ಹೆಂಗೆ ತಿರುಗಾಡತೈತ್ಲೆ ಹಂಗೆ ತಿರುಗಾಡ್ತಿರ್ತೈತಿ. ತಿರುಗಾಡುವಾಗ ಆ ತಾಯಿ ಏನು ಮಾಡ್ತಾಳಂದ್ರೆ, ಅವ್ರ ಅಪ್ಪ ಎಲ್ಲೋ ಹೊರಗೆ ಕೆಲಸಕ್ಕೆ ಹೋಗಿರ್ತಾನೆ. ಆ ಮಗುವಿನ ತಂದೆ ತಾಯಿ ಆ ಮಗುನ ಹೊತ್ಕೊಂಡು ಹೋಗಿ ಬಂದು ಊರೆಲ್ಲ ನಿನ್ನೆ ಹೇಳಿದ್ರಲ್ಲ ಮಾತಾಜಿ, ಹೆತ್ತ ಮಕ್ಕಳು ಹೆಗ್ಗನಿದ್ರು ತಾಯಿಗೆ ಮುದ್ದನ, ನೀವು ಮೋತಿ ಮಂಗನತ್ಲೆ ಹಿಂಗಿದ್ರು ತಾಯಿಗೆ ಭಾಳ ರಾಜ್ಕುಮಾರನಂಗದ ನನ್ನ ಮಗ ಅಂತ ಹೇಳ್ತಾಳಕ್ಕೆ. ಹೌದಾ? ಆ ಥರ ಇಲ್ಲ. ನಾವು ಕರ್ರಗದನಂತೀರಿ ಕರಿ ರಾಜ್ಕುಮಾರ್ ಅತ್ತಾಳ, ನಾ ಬೆಳ್ಳಗದನಂತೀರಿ ಬೆಳ್ಳಗ ರಾಜ್ಕುಮಾರ್ ಅತ್ತಾಳ. ನೀವು ಎಂಥವ್ರೇ ಇರ್ರಿ, ತಾಯಿ ಕರುಳು ಹಿಂಗೈತಲ್ಲ, ತನ್ನ ಹೊಟ್ಟೆಗೆ ಹುಟ್ಟಿರುವಂಥ ಹೆಗ್ಗನಾದರೂ ಸಹಿತ ಅಕ್ಕಿಗೆ ಅದ ಮುದ್ದನ, ಅದ ಬಂಗಾರ ಅಕ್ಕಿಗೆ. ಅದಕ್ಕಿಂತ ರಾಜ್ಕುಮಾರ್ ಅಂತ ಅಂದ್ಕೊ ಇವೇನು ಚಲೋ ಇಲ್ಲ ತಳಕಿ. ನನ್ನ ಮಗನ ನನಗೆ ಚಂದ, ನನ್ನ ಮಗ ನನಗೆ ಶಾಣೆ. ಹಂಗೆ ಕೈಕಾಲು ಬಡ್ದಾಡ್ಸ್ಕೊಂಡು ಅಂಬಗಾಲ ಹಚ್ಕೊಂಡು ಓಡಾಡುವಂಥ ಮಗನ್ನ ಬಗಲ ಹಿಡ್ಕೊಂಡು ತಿರುಗಾಡಿ ಓನೆಲ್ಲ ತಿರುಗಾಡಿಸ್ಕೊಂಡು ಆ ಹುಡುಗನ್ನ ನಗ್ಸ್ಕೊಂಡು ಬಂದು ಮನೆಗೆ ಬಿಡ್ತಾಳ. ಟೈಮ್ ಆಕೈತಿ, ಮಧ್ಯಾಹ್ನ ಊಟದ ಟೈಮ್ ಆಕೈತಿ. ಇನ್ನೇನು ಆ ಹುಡುಗನ ತಂದೆ ಆಕಿ ಗಂಡ ಮಧ್ಯಾಹ್ನದ ಊಟದ ಟೈಮ್ಗೆ ಊಟಕ್ಕೆ ಬರ್ತಾನ, ಪ್ರಸಾದ ಮಾಡೋಕೆ ಜಾಬಿಂದ ಡ್ಯೂಟಿ ಮುಗಿಸಿ ಬರ್ತಾನ ತಿಳ್ಕೊಂಡು ಆಕೆ ಗಡಬಡಿಯಿಂದ ಹೊರಗಿಂದ ಓಡಿ ಬಂದು ತನ್ನ ಬಗಲಾಗಿರುವಂಥ ಕೂಸಿನ ಅಲ್ಲಿ ತಳಗೆ ಪಡಸಲಾಗಿ ಇಳಿಸಿ ತಾವು ಹೋಗಿ ಬಡ ಅಡುಗೆ ಮಾಡೋಕೆ ಶುರು ಮಾಡ್ತಾಳ, ರೊಟ್ಟಿ ಮಾಡೋಕೆ ಶುರು ಮಾಡ್ತಾಳ, ಪಲ್ಯ ಮಾಡ್ತಾಳ. ಆಕೆ ಪಲ್ಯ ಒಳಗೆ ಅಡುಗೆ ಮಾಡ್ತಿರ್ತಾಳೆ. ಈ ಹುಡುಗ ಏನು ಮಾಡ್ತೈತೆ ಒಳಗೆ 1 ಮಾಡ್ತೈತಿ, 2 ಮಾಡ್ತೈತಿ, ಅವು 2 ಕೂಡಿ ಮತ್ತೆ 1 ಮಾಡ್ತೈತಿ. ಹೌದಾ? 1 ಮಾಡ್ತೈತಿ, 2 ಮಾಡ್ತೈತಿ, 2 ಕೂಡಿ 1 ಮಾಡ್ತೈತಿ. ಮತ್ತು ಅದರೊಳಗೆ ತಾನೂ ಒಂದಾಗಿಬಿಡ್ತೈತಿ. ಗೊತ್ತಾಗತ್ತೆ? ಇದೇನು ಹೊಸದಲ್ಲೇ, ನೀವೆಲ್ಲ ಅದು ಒಂದಾಗಿ ಬಂದವ್ರು ಅದಿರಿ. ನೀವೇನು ಅಗದಿ ಶುಪಿರಲ್ಲ, ಟಿಶ್ಯೂ ಪೇಪರ್ ತೊಗೊಂಡು ಯಾರು ಬೆಳೆದಿಲ್ಲ. ಹೌದಾ? ಎಲ್ಲರೂ 1 ಮಾಡೀರಿ, 2 ಮಾಡೀರಿ, ಅದ್ರೊಳಗೆ 2 ಕೂಡಿ 1 ಮಾಡೀರಿ, ಅದ್ರೊಳಗೆ ನೀವು ಒಂದಾಗಿರಿ. ಸತ್ಯ ಐತಿದ.
ಹಾಂ, ಹಂಗೆ ಅದೆಲ್ಲ ಒಂದು ಆಗಿರುವಂತಹ ಕೂಸಿನ ಏನಾಗಿರ್ತೈತಿ, ಮೈಯೆಲ್ಲ ಹುಚ್ಚು ಒಯ್ದದ ಮೈಯೆಲ್ಲ ತೋರಿಸ್ಕೊಂಡಿರ್ತೈತಿ, ಮಲಮೂತ್ರ ಮೈಯೆಲ್ಲ ಅಂಗಿ ಎಲ್ಲ ಹಚ್ಕೊಂಡಿರ್ತೈತಿ, ಕೈಯೆಲ್ಲ ಬಡ್ದಿರ್ತೈತಿ. ಅಂಥದನ್ನು ನೋಡಿ ಆಕಿ ತಾಯಿ ಒಳಗೆ ಅಡುಗೆ ಮಾಡ್ಕೊಂತ ಕುಂತಿರ್ತಾಳೆ. ಆಕಿಗೆ ಇದೆಲ್ಲ ಒಂದಾಗಿದ್ದು, ಎರಡಾಗಿದ್ದು, ಎರಡು ಕೂಡು ಒಂದಾಗಿದ್ದು, ಎಲ್ಲದ್ರೊಳಗೆ ಒಂದಾಗಿದ್ದು ಆಕೆ ಗೊತ್ತಿರಂಗಿಲ್ಲ. ಆಕೆ ಅದ್ರಾಗ ಒಂದಾಗಿರ್ತಾಳೆ, ಅಡುಗೆ ಮಾಡೋದ್ರಾಗ ಆಕೆ ಒಂದಾಗಿರ್ತಾಳೆ. ಅದೇ ಟೈಮ್ಗೆ ಕರೆಕ್ಟ್ ಮಧ್ಯಾಹ್ನ 1 ಗಂಟೆ ಆಕೈತಿ. ಆ ಹುಡುಗನ ತಂದೆ ಆಫೀಸ್ನಿಂದ ಬರ್ತಾನ ಬೂಟ್ ಕಳೆದು ಹಿಂಗೆ ಬಲಗಾಲ ಹೆಜ್ಜೆ ಒಳಗೆ ಇಡೋದ್ರೊಳಗೆ ಆ ಹುಡುಗ ಏನಾಗಿರ್ತೈತಿ, 1 2 ಮಾಡಿ ಅದ್ರೊಳಗೆ 1 ಮಾಡಿ ತಾನು ಒಂದಾಗಿಬಿಟ್ಟೈತಿ. ಇದನ್ನು ನೋಡಿ ಗಾವ್ರಿ ಹಾಕೋಣ. ಯಾವ ತಂದೆ ಆದರೂ ನೀವು ನೋಡಿರ್ತೀರಿ, ಇಷ್ಟು ಮಂದಿ ಇದಿರಲ್ಲ, ಯಾವ ತಂದೆ ಆದರೂ ಹಂಗೆ ಹುಡುಗರು ಹೊಲಸು ಮಾಡ್ಕೊಂಡಾಗ ಯಾವರೇ ಪಟ್ನ ಹೋಗಿ ತೆಕ್ಕಿ ಬಿಡ್ಕೊಂಡು ಎದ್ಕೊಂಡು ಮುದ್ದಾಡ್ಯಾರನು? ಯಾವುದ ತಂದೆ ಸಾಧ್ಯ ಇಲ್ಲ. ಅವ ಬೂಟ್ ಕಳೆದು ಬಲಗಾಲ ಹೆಜ್ಜೆ ಒಳಗಿಡ್ತಾನ. ಆ ಹುಡುಗನ ಪರಿಸ್ಥಿತಿ ನೋಡಿ ಏನು ಮಾಡ್ತಾನಂದ್ರೆ ಒದ್ರಾಕ ಹತ್ಬಿಡ್ತಾನೆ. ಈಕಿನ ಆವಾಗಿನ ಕಾಲದಾಗ ಇದು, ಮತ್ತು ಈಗಿಂದಲ್ಲ, ಈಗೆಲ್ಲ ಬೇರೆ. ಹಾಂ, ಒದರ್ತಾನ, ಓಡೋಡಿ ಹೊರಗೆ ಬರ್ತಾಳೆ ಆಕಿ. ಈ ಹುಡುಗನ ನೋಡ್ತಾನ. ಆ ಹುಡುಗ ಅವ್ವ ಅಪ್ಪ ಅನ್ನೋದು ಬೇದಿಲ್ಲ. ಆ ಹುಡುಗ ಅಪ್ಪನ ನೋಡ್ಕೊಲ್ಲಿ, ಅಪ್ಪ ಬರ್ತಂತ ಕೈ ಅಡು ಮ್ಯಾಲೆ ಮಾಡ್ತಾನ. ಅವ್ರ ಅಪ್ಪನ ಕಡೆ ಹೋಗ್ತೈತಿದ ಅಂಬಾಗಲ್ ಹಿಡ್ಕೊಂಡು. ಅವ್ರ ಅಪ್ಪ ಏನು ಮಾಡ್ತಾನೆ, ಸರಿ ಯಾಕೆ? ಆ ಹುಡುಗ ಮೈಯೆಲ್ಲ ಹೊಲಸು ಮಾಡ್ಕೊಂಡಿರ್ತೈತಿ. ಇವ ಚಲೋ ಪ್ಯಾಂಟು ಚಲೋ ಶರ್ಟ್ ಹಾಕ್ಕೊಂಡಿರ್ತಾನ. ಆ ಹುಡುಗ ಅಪ್ಪ ಅಂತ ಹೇಳಿ ಕೈ ಮ್ಯಾಲೆ ಎತ್ತರು. ಆ ಹುಡುಗನ ಎತ್ಕೊಂಡ ಅಂದ್ರೆ ಇವಾಗೇನಾಕೈತಿ, ಇವನು ಬಟ್ಟೆ ಎಲ್ಲ ಹೊಲಸಾಕ್ಕವು ಅನ್ನುವಂಥ ಭಾವನೆ ಆ ತಂದೆಯೊಳಗೆ ಇರ್ತೈತಿ. ಆದ್ರೆ ಓಡೋಡಿ ಬಂದಿರುವಂಥ ತಾಯಿ ಈ ಹುಡುಗ ಹಿಂಗೆ ಮಾಡೈತೆ ಅಂತ ಹೇಳಿ ಅವ್ನ ಗಂಡನ ಹೊರಗೆ ನಿಂತು ಉದುರ್ತಾನ. ಇದನ್ನು ಮಾತು ಕೇಳಿ ಓಡಿ ಬರ್ತಾಳೆ ಅಡುಗೆ ಮನೆಯಾಗಿಂದ ಬಂದದ್ದು ಆ ಹುಡುಗನ ನೋಡ್ತಾಳ. ಇವೇನು ನೋಡಿದ್ದು ಆಕಿನೂ ಅದನ್ನು ನೋಡ್ತಾಳ. ಆದ್ರೆ ಈ ತಂದೆ ಮನಸ್ಸಿನೊಳಗೆ ಭಾವನೆ ಹಿಂಗೆ ಬತ್ತಲ್ಲ, ಹೆಂಡತಿನ ಕರೆದು ಆ ಹುಡುಗನ ಸ್ವಚ್ಛ ಮಾಡಕ್ಕೆ ಹೇಳ್ಬೇಕಂತ ಹೇಳಿ ಭಾವನೆ ಇವಾಗ ಬತ್ತು. ಆದ್ರೆ ಅದೇ ತಾಯಿಗೆ ಆ ಹುಡುಗನ ನೋಡ್ಕೊಲ್ಲ ಬಾರ ಬಂಗಾರ ಗುಂಡಿ ಅಂತ ಎತ್ಕೊಂಡು ತಬ್ಕೊಂಡು ಮುದ್ದಾಡಿ ಬಿಡ್ತಾಳೆ ಆಕಿ. ಹಾಂ, ತಬ್ಕೊಂಡು ಮುದ್ದಾಡಿ ಆಕಿ ಹೊಲಸಾಗೈತಿ, ಅದು ಮೈ ಹೊಲಸಾಗೈತಿ. ಆ ಹುಡುಗ 1ಕ್ಕೆ ಮಾಡ್ಕೊಂಡೈತಿ, 2ಕ್ಕೆ ಮಾಡ್ಕೊಂತ, ಅದು ಯಾವುದೂ ಇದು ವಿಚಾರ ಇಲ್ಲ ಆಕಿಗೆ. ತಾಯಿ ಕರಳು ಹಿಂಗಿರ್ತೈತಿಲ್ಲ, ಅದನ್ನು ಯಾವುದಕ್ಕೂ ಹೋಲ್ಸಕ್ಕೆ ಸಾಧ್ಯ ಇಲ್ಲ. ಅದನ್ನು ತಗೊಡ್ತಾಳ, ಒಳಗೆ ಕರ್ಕೊಂಡು ಹೋಗ್ತಾಳ. ತಾನು ಬಟ್ಟೆ ಹೊಲಸಾಕವತ್ತು ಹೇಳಿ ವಿಚಾರ ಮಾಡೋಂಗಿಲ್ಲ, ಕೈ ಹೊಲಸಾಕವತ್ತು ವಿಚಾರ ಮಾಡೋಂಗಿಲ್ಲ. ಅದನ್ನು ಹಾಗೆ ತಬ್ಕೊಂಡು ಹೋಗಿ ಮುದ್ದಾಡ್ಕೊಟ್ಟು ಹೋಗಿ ಬಚ್ಚಲಾಗ ಹೋಗ್ತಾಳೆ. ಅದನ್ನೆಲ್ಲ ತೊಳಸ್ತಾಳೆ, ಜಾಕ ಮಾಡಿಸ್ತಾಳೆ, ಅದಕ್ಕೆಲ್ಲ ಪೌಡರ್ ಹಚ್ತಾಳೆ, ಸ್ನೋ ಪೌಡರ್ ಹಚ್ತಾಳೆ, ಕಾಡಿಗೆ ಹಚ್ತಾಳೆ, ತಲೆ ಹಿಕ್ತಾಳೆ, ಎಣ್ಣೆ ಹಚ್ತಾಳೆ, ಅದಕ್ಕೆ ದೃಷ್ಟಿ ಬೊಟ್ಟು ಇಡ್ತಾಳೆ. ಮತ್ತು ಚಲೋ ಒಂದು ಚಡ್ಡೆ ಹಾಕ್ತಾಳೆ, ಚಲೋ ಒಂದು ಅಂಗಿ ಹಾಕ್ತಾಳೆ. ಮತ್ತು ಗಿಲಿ ನಗ್ಸೋತು ಆಟಾಡ್ಕೋತು ಬಾರೋ ಅಂತೇಳಿ ಹೊರಗೆ ಕರ್ಕೊಂಬರ್ತಾಳೆ. ಆವಾಗ ಇವ ಅಪ್ಪ ಕೂತಿರ್ತಾನಲ್ಲ, ಒಳಗೆ ಊಟ ಕರ್ಕೊಂಬಂದು ಕೂತಿರ್ತಾನೆ, ಬುಸ್ತತಿ ಊಟಕ್ಕೆ ರೆಡಿಯಾಗಿ ಕೂತಿರ್ತಾನೆ. ಅವಾಗ ಈ ಹುಡುಗ ಚಂದ ಪೌಡರ್ ಹಚ್ಚಿ ಅಗದಿ ಸ್ನೋ ಪೌಡರ್ ಹಚ್ಚಿ ಬೇಬಿ ಪೌಡ್ರ್ ಬೇಬಿ ಪೌಡರ್ ಹಚ್ಚಿ ತೊಗೊಂಬರ್ತಾಳೆ. ಗಮ್ಮತ್ತು ವಾಸ ಬರ್ತದೆ. ಆ ಗಮ್ಮತ್ತು ವಾಸನೆ ಕೇಳಿ ಏನು ಮಾಡ್ತಾಳೆ, ಇವೇನು ಮಾಡ್ತಾನೆ, ಬಾಬಾ ಬಾಲಲ್ಲ ಬಾರ ಬಾ ಅವಾಗ ಪ್ರೀತಿ ಹೊಡಿತ ಮಗ ಇವು. ಆ ಹುಡುಗ 1-2 ಉಳ್ಳಾಡ್ದಾಗ ಪ್ರೀತಿ ಬಂದಿದ್ದಿಲ್ಲ ಇವಾಗ. ಯಾವಾಗ ಸ್ವಚ್ಛ ಆಯ್ತು, ಯಾವಾಗ ಚಂದ ಕಾಣಕೈತೋ, ಯಾವಾಗ ಮಗು ಸ್ವಚ್ಛ ಆಯ್ತು, ಅವಾಗ ಇವು ಪ್ರೀತಿ ಹುಟ್ಕೋತು. ಯಾಕೆ ತಂದೆಗಿಂತ ತಾಯಿಗೆ ನಾವು ಒಂದು ಹೆಚ್ಚು ಮಾರಿಸ್ಕೊಡ್ತೀವಿ ಅಂದ್ರೆ ಈ ಕಾರಣ. ಆ ತಾಯಿ ಆ ಮಗು ಹೆಂಗೈತೆ ಅನ್ನೋದು ನೋಡಂಗೆ ಇಲ್ಲಿ ವಿಚಾರ ಮಾಡಂಗಿಲ್ಲ ಆಕಿ. ಆದರೆ ಈ ತಂದೆ ಹೆಂಗೆ ಮಾಡ್ತಾನೆ. ಅದಕ್ಕೆ ನಾವು ತಾಯಿಗಿಂತ ತಂದೆಗಿಂತ ಒಂದು ಪಟ್ಟು ಹೆಚ್ಚು ಯಾರಿಗೆ ಮುಂದೆ ಕೊಡ್ತೀವಿ ಅಂದ್ರೆ ಅದು ತಾಯಿ. ಹೆಂಗೆ ಇದ್ರೊಳಗೆ ಒಂದು ನಾವು ತತ್ವ ತಿಳ್ಕೊಳ್ಬೇಕು. ತತ್ವ ಒಂದು ಅಡಗಿರ್ತೈತಿ ಯಾವುದೇ ಒಂದು ಕಥೆಯೊಳಗೆ, ಯಾವುದೇ ಒಂದು ಪ್ರಸಂಗದೊಳಗೆ. ಇಲ್ಲಿ ತಾಯಿ ಯಾರು, ತಂದೆ ಯಾರು ಅಂತ ನಾವು ವಿಚಾರ ಮಾಡಿದಾಗ, ತಂದೆ ಎನ್ನುವಂಥವ ಭಗವಂತ, ತಾಯಿ ಎನ್ನುವಂಥವರು ಗುರುಗಳು. ಯಾವಾಗ ಗುರುಗಳು ಶಿಷ್ಯನನ್ನು ಹೊಡೆದು ಬಡದು ಬುದ್ಧಿ ಕಲಿಸಿ ಅವನಲ್ಲಿರುವಂಥ ದುರ್ಗುಣಗಳನ್ನ ತೆಗೆದು ಸದ್ಗುಣಗಳನ್ನ ತುಂಬಿ ಆಕೆ ಹೆಂಗೆ ಎಲ್ಲ ಹೊಲಸಾಗಿದ್ದೆಲ್ಲ ತೊಳೆದು ಸ್ವಚ್ಛ ಮಾಡಿ ಪೌಡ್ರು ಹೆಂಗೆ ಹಚ್ಚಿ ಆ ಹುಡುಗನ ಸ್ವಚ್ಛ ಮಾಡ್ತಾಳೋ, ಹಂಗೆ ಗುರುಗಳು ಆ ಶಿಷ್ಯನಲ್ಲಿರುವಂತಹ ಅನಿಷ್ಟ ಬುದ್ಧಿಯನ್ನು, ದುರ್ಬುದ್ಧಿಯನ್ನು, ಗುಡಾತನ ಎಲ್ಲ ತೆಗೆದು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಯಾವಾಗ ಗುರುಗಳು ಪರಿವರ್ತನೆ ಮಾಡ್ತಾರೋ ಆವಾಗ
ಆ ತಂದೆ ಹೆಂಗೆ ಆ ಮಗುವನನ್ನು ಕರ್ಕೊಂಡು ಎತ್ಕೊಂಡು ಹಂಗೆ ಗುರುವಿನ ಕೈಯಾಗ ಸಿಕ್ಕ ನೀವೆಲ್ಲರೂ ಶುದ್ಧ ಆಗಿರುವಂಥವ್ರನ್ನ ಮ್ಯಾಲಿರುವಂಥ ಭಗವಂತ ಕೈ ಮಾಡಿ ಕರಿತಾನಂತ. ಅದಕ್ಕೆ ತಂದೆ ತಾಯಿಯನ್ನು ಗುರು ಮತ್ತು ದೇವರಿಗೆ ಹೋಲಿಸ್ತಾರೆ. ಜಿನ್ಕೋ ಮಾ ಬಾಪ್ ಮೇ ಭಗವಾನ್ ನಹಿ ದಿಖೇಗಾ, ಹಿಂದಿ ಬರ್ತೈತಿ, ಜಿನ್ಕೋ ಮಾ ಬಾಪ್ ಮೇ ಭಗವಾನ್ ನಹಿ ದಿಖೇಗಾ ಉನ್ಕೋ ಸಾರಿ ದುನಿಯಾ ಮೇ ಕಹಿ ನಹಿ ದಿಖೇಗಾ ಅಂತ ಹೇಳ್ತಾರೆ. ನಾ ಭಗವಂತನ ದರ್ಶನ ಮಾಡಕ್ಕೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಕಂಡಪಟ್ಟಿ ಮೆಟ್ಲು ಹತ್ತಿ ದೇವ್ರ ದರ್ಶನ ಮಾಡಿ ಬನ್ನಿ. ತಿರುಪತಿ 7 ಗುಡ್ಡ ದಾಟಿ ಹೋಗಿ ತಿರುಪತಿ ವೆಂಕಟರಾಮನ ದರ್ಶನ ಮಾಡಿ ಬನ್ನಿ. ಶ್ರೀಶೈಲಕ್ಕೆ ಇಲ್ಲಿಂದ ಪಾದಯಾತ್ರೆ ಹೋಗಿ ಮಲ್ಲಯ್ಯನ ಸ್ಪರ್ಶ ದರ್ಶನ ಮಾಡಿ ಬನ್ನಿ. ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ, ಕೇದಾರಕ್ಕೆ ಹೋಗಿ ಬರ್ಪನೆ ಹೋಗಿ ಕೇದಾರಲಿಂಗಕ್ಕೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ. ಹಿಂಗೆ ಮಾಡ್ರೆ ಭಗವಂತ ದೊರೆಯಂಗಿಲ್ಲ. ಯಾವ ವ್ಯಕ್ತಿಗೆ, ಯಾವ ಮನುಷ್ಯನಿಗೆ ತನ್ನ ತಾಯಿ ಮತ್ತು ತಂದೆಯಲ್ಲಿ ದೇವರನ್ನು ಕಾಣುವಂಥ ಗುಣ ಇರ್ತೈತೋ ಅಂಥವರಿಗೆ ಮಾತ್ರ ಭಗವಂತ ಒಲಿತಾನ ಅಂತ ಹೇಳ್ತಾರವ್ರು. ಸಾರಿ ದುನಿಯಾ ಮೇ ಕಹಿ ನಹಿ ದಿಖೇಗ. ಬರೇ ಮನೆಯಾಗಿರುವಂತಹ ಗುರು ಕೊಟ್ಟ ಇಷ್ಟ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಸಾಷ್ಟಾಂಗವೆರಗುವ ವೆಟ್ಟಿ ಮೂಲನ ಮೆಟ್ಟು ತೆಗೆದುಕೊಂಡು ಲೊಟಲೊಟೆ ಹೊಡಿ ಎಂದ ರಾಮನಾಥ ಅಂತ ಹೇಳ್ತಾರೆ. ಕೊಳ್ಳ ಗುರುಗಳು ಕಟ್ಟಿರುವಂಥ ಲಿಂಗ ಬಿಟ್ಟು ಹೋಗಿ ಬೇರೆ ದೊಡ್ಡ ದೊಡ್ಡ ಲಿಂಗಕ್ಕೆ ಕೇದಾರಕ್ಕೆ ಕಾಶಿಗೆ ಹೋಗ್ಕನಂದ್ರ ಮೂರ್ಖರಿಗೆ ಮೆಟ್ಲೆ ಹೊಡಿ ಅಂದ ರಾಮನಾಥ. ಹಂಗೆ ಮನೆಯೊಳಗಿರುವಂಥ ಅವ್ವ ಅಪ್ಪ ಅನ್ನುವಂಥ ದೇವ್ರನ್ನ ಬಿಟ್ಟು ನಾವು ಅಲ್ಲಿ ಹೋಗ್ಕನು ಇಲ್ಲಿ ಹೋಗ್ಕನು ಪಾದಯಾತ್ರೆ ಹೋಗ್ಕನು ದೇವ್ರ ದರ್ಶನ ಮಾಡ್ತನು ಪುಣ್ಯ ಕಳಿಸ್ಕೊತನು ನಾನು ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಡ್ತಾನಂದ್ರೆ ಆ ಮೆಟ್ಲೆ ಹೊಡಿ ಅಂದಂಗೆ ಅದು. ಮಕ್ಕಳಿಗೆ, ಪ್ರತಿಯೊಬ್ಬ ಮಕ್ಕಳಿಗೆ ತಿಳ್ಕೊಬೇಕು ಇದನ್ನು, ಸುಮ್ಮನೆ ಹೇಳೋದಲ್ಲ. ತಂದೆ ತಾಯಿಗಳಂದ್ರೆ ನಡೆದಾಡುವಂಥ ದೇವರೇ ಸರಿ, ಅವರು ಬೇರೆ ಇನ್ನೇನು ಅನ್ಕೋಬಾರ್ದು. ನಾವು ನಮ್ಮನ್ನು ಹೊಡಿತಾರ ಬಡಿತಾರ, ಯಾಕೆ ಹೊಡಿತಾರ ಯಾಕೆ ಬಡಿತಾರ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ವರ್ತಮಾನದೊಳಗೆ ಇಷ್ಟು ಕಷ್ಟದ ಪರಿಸ್ಥಿತಿ ಒಳಗದಾರ ತಂದೆ ತಾಯಿಗಳು. ಒಂದು ಉದಾಹರಣೆ, ಮೊನ್ನೆ ಸುಮಾರು ಒಂದು 6 ತಿಂಗಳ ಹಿಂದಲ್ಲ 1 ವರ್ಷದಿಂದ ರಿಸಲ್ಟ್ ಬತ್ತಲ್ಲ 10th. ಮೊನ್ನೆ 10th ರಿಸಲ್ಟ್ ಬತ್ತಾ? ಹಾಂ, ಈ ರಿಸಲ್ಟ ಹಿಂದಿನ ರಿಸಲ್ಟ್. ಆ ಹುಡುಗ ರಿಸಲ್ಟು ಕಡಿಮೆ ಮಾಡಿರ್ತಾನೆ. ಕಡಿಮೆ ಆದ್ಮೇಲೆ ಮುಂದೆ ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ತಾನೆ. ಸುಮಾರು ಒಂದು 5-6 ತಿಂಗಳು ಅಭ್ಯಾಸ ಮಾಡ್ತಾನೆ. ಮಾಡಿದ ಮೇಲೆ ಆ ಹುಡುಗ ಹಾಲ್ನಾಗ ಮನೆಯೊಳಗೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡ ಕುಂತಿರುವಂಥ ಪರಿಸ್ಥಿತಿ ಒಳಗೆ ಎಲ್ಲರೂ ಕೂಡ ಅಭ್ಯಾಸ ಮಾಡುವಂಥ ಸಂದರ್ಭ ಒಬ್ಬ ಹುಡುಗ ಅಭ್ಯಾಸ ಬಿಟ್ಟು ಫೋನ್ ತೊಗೊಂಡು ಕೂತಿರ್ತಾನೆ ತಿಕ್ಕೋತ್. ಫೋನ್ ತೊಗೊಂಡು ಕೊಟ್ಟಾಗ ತಾಯಿ ತಂದೆ ಏನು ಹೇಳ್ತಾರಂದ್ರೆ, ಏ ತಮ್ಮ 10th ಮಾರ್ಕ್ಸ್ ಕಡಿಮೆ ಬಿದ್ದವು, ಈಗರೆ ಹೋಗಿ ಒಂದಿಷ್ಟು ಚಲೋ ಅಭ್ಯಾಸ ಮಾಡು, ಇನ್ನು ಫಸ್ಟ್ ಇಯರು ಸೆಕೆಂಡ್ ಇಯರಿಗೆ ಚಲೋ ರಿಸಲ್ಟ್ ಮಾಡಪ್ಪ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ ನೋಡು. ಆ ಮಾತಿಗೆ ಮೂರ್ಖನಾಗಿರುವಂಥ ಆ ಪುತ್ರ ಏನು ಮಾಡ್ತಾನಂದ್ರೆ, 4 ಮಂದಿ ಒಳಗೆ ಅಸಹ್ಯ ಮಾಡಿರಲ್ಲ, ನನಗೆ ಹಿಂಗೆ ಹೇಳ್ತಾರಲ್ಲ ಇವರು, ನಾ ದಡ್ಡದನ್ನ ತಿಳ್ಕೊಂಡವ್ರು ಇವರು, ನಾ ರಿಸಲ್ಟ್ ಕಡಿಮೆ ಮಾಡಿ ಅಂದ್ರಲ್ಲ ಅಂತೇಳಿ ತಿಳ್ಕೊಂಡು ಎದ್ದು ಪಟ್ನ ಮೊಬೈಲ್ ಅಲ್ಲೇ ಇಟ್ಟಾನ. ಎದ್ದು ಒಳಗೆ ಹೋಗಿ ಬಾಲ ಹಾಕ್ಕೊಂಡಾನ. 5 ನಿಮಿಷ ಬಿಟ್ಟು ಸೌಂಡ್ ಬತ್ತತ್. ಏನು ಸೌಂಡ್ ಬತ್ತು? ಕುರ್ಚಿ ಬಿದ್ದದ ಸೌಂಡ್ ಬತ್ತತ್. ಏನು ಬಿತ್ತತ್ ಸೌಂಡ್ ತೆಗೆದು ಬಾಗಿಲ ತೆಗೆದು ನೋಡಕ್ಕೆ ಹೋಗ್ತಾರ, ಬಾಗಿಲು ತೆಗಿಯಂಗಿಲ್ಲ, ಒತ್ತುತ್ತಾರ, ಹೊಡಿತಾರ, ಬಡಿತಾರ, ಮತ್ತೇನೋ ತಂದು ಜಜ್ಜಿ ಬಾಗಿಲ ಮುರಿದು ಒಳಗೆ ಹೋಗ್ರ, ಒಳಗೆ ಮಗ ಶವಾಗಿ ನೇತಾಡ್ತಿರ್ತಾನಂತ. ಈಗಿನ ಪರಿಸ್ಥಿತಿ ಇದೈತಿ. 9 ತಿಂಗಳು ಹೊತ್ತು ಹೆತ್ತಿರುವಂಥ ಮಕ್ಕಳಿಗೆ 4 ಬುದ್ಧಿ ಮಾತು ಹೇಳುವಷ್ಟು ಕೂಡ ಈಗ ಸ್ವಾತಂತ್ರ್ಯ ಇಲ್ಲಾಗಿತ್ತು ತಂದೆ ತಾಯಿಗಳಿಗೆ. ಹೊರಗಿನ 100 ಮಂದಿ ಮಾತು ಕೇಳ್ತೀವಿ, ನಮ್ಮ ಮನ್ಯಾಗ ನಮ್ಮ ಅವ್ವ ಅಪ್ಪನ ಮಾತು ಕೇಳಂಗಿಲ್ಲ ನಾವು. ಯಾರೋ ಒಬ್ರು ಹೊರಗಿನವ್ರು ಹೇಳಿದ್ದನ್ನು ಎಲ್ಲ ಮಾಡ್ತೀವಿ, ಮನ್ಯಾಗ ಅವ್ವ ಅಪ್ಪ ಹೇಳಿದ್ದು ಮಾಡಂಗಿಲ್ಲ. ಶ್ರವಣ ಕುಮಾರ ತಂದೆ ತಾಯಿಗಳನ್ನ ಎಲ್ಲಿ ತೊಗೊಂಡು ಹೋದ? ತಕ್ಕಡಿ ಒಳಗೆ ಇಚ್ಕೋಬಗ್ನ ಕುಣಿಸ್ಕೊಂಡು ಅನೇಕ ವರ್ಷಗಳ ಕಾಲ ಪಾದಯಾತ್ರೆ ಮಾಡಿ ದೇವರ ದರ್ಶನ ಮಾಡಿದವ. ಅದೆಂಥ ಕಾಲಿತ್ತೊಂದು. ಏತಮ್ಮ ಇಲ್ಲೇ ಒಂದಿಟ್ಟು ಹೊಲಕ್ಕೆ ಹೋಗಿ ಬರೋಕಿದನು, ಗಾಡಿ ಮೇಲೆ ಬಿಟ್ವಾ ನನ್ನ, ಹೋಗ ನನಗೆ ಕೆಲಸ ಐತಿ, ನಡ್ಕೋತ ಹೋಗ ಅನ್ನುವಂಥ ವರ್ತಮಾನದೊಳಗೆ ನಾವೆಲ್ಲರೂ ಅದೀವ. ಪ್ರತಿಯೊಬ್ಬರು ಇದನ್ನು ಮಾಡಿರ್ತೀವಿ ತಪ್ಪು. ನಮ್ಮನ್ನು ಹಿಡ್ಕೊಂಡು ನಿಮ್ಮನ್ನು ಹಿಡ್ಕೊಂಡು ಎಲ್ಲರೂ ಈ ತಪ್ಪು ಮಾಡಕತ್ತೀವಿ ಸದ್ಯದಾಗ ವರ್ತಮಾನದೊಳಗೆ.
ತಮ್ಮ ಫೋನ್ ಹಿಡಿಬೇಡೋ, ಫೋನ್ ಭಾಳ ತೊಗೋಬೇಡೋ, ಫೋನ್ ಯೂಸ್ ಮಾಡಬೇಡೋ, ತಮ್ಮ ಫೋನ್ ಬಿಡೋತ್ ಹೇಳಿ ಆ ತಂದೆ ತಾಯಿಗಳು ಹೇಳ್ತಾರಲ್ಲ, ಆ ತಂದೆ ತಾಯಿಗಳ ಹಿಂದೆ ಮರಿಯಾಗಿ ಹೋಗಿ ಫೋನ್ ನೋಡುವಂಥವ್ರು ಎಷ್ಟೋ ಜನ ಅದೀವಿ. ರಾತ್ರಿ ಮಕ್ಕಳಾಗಿ ಫೋನ್ ಬಿಡು, ಮಕ್ಕಳು ಕಣ್ಣು ಉರಿತಾವೆ, ಕಣ್ಣು ನೂಸ್ತಾವೆ, ನಸಿಕಿನಾಗ ಬೆಳಗ್ಗೆ ಎದ್ದು ಅಭ್ಯಾಸ ಮಾಡ್ಬೇಕು, ಹಾಗಾಗಿ ಭಾಳ ತಕ ಫೋನ್ ನೋಡಬೇಡ, ಮುಚ್ಚಿಟ್ಟು ಮಕ್ಕಳು ಅಂತ ಹೇಳಿದಾಗ ಮುಸುಕು ಹಾಕೊಂಡು ಒಳಗೆ ಫೋನ್ ನೋಡುವಂಥವ್ರು ಸಮಾಜದೊಳಗೆ ಭಾಳ ಜನ ಅದೀವಿ ನಾವು. ಅದೀವಾ? ಹಾಂ, ಎಲ್ಲಿಗೆ ಬಂದೈತಿ ಪರಿಸ್ಥಿತಿ? ಆ ತಾಯಿ ಬೇಡ್ಕೊಂಡಿರುವಂಥದ್ದು ಸತ್ಯ ಐತೆ. ನಾವು ಚಂದ್ರಮ್ಮನಂಥ ಮಕ್ಕಳಾಗಿವೋ, ನಕ್ಷತ್ರಗಳಂಥ ಮಕ್ಕಳಾದೀವೋ? ಚಂದ್ರಮ್ಮನಂಥ ಮಕ್ಕಳು ಹೆಂಗೆ ಅಕ್ಕಾರ? ತಂದೆ ತಾಯಿಗಳಲ್ಲಿ ದೇವರನ್ನು ಕಾಣುವಂಥ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಇವತ್ತಿನಿಂದ ಇನ್ಮೇಲೆ ನಿಮ್ಮ ತಂದೆ ತಾಯಿಗಳು ಯಾವಾಗ ನೀವು ದಿನನಿತ್ಯ ಮನೆಯಾಗಿರ್ತೀರಿ, ಕರೆ ದಿನನಿತ್ಯ ನಮಸ್ಕಾರ ಮಾಡಂತೀವಿ, ನೀವು ಹ್ಞೂ ಅಂತೀರಿ, ಹೋಗಿ 4 ದಿನ ಮಾಡ್ತೀರಿ, ಶಿಬಿರ ಮುಗಿದ ಮೇಲೆ 1 ತಿಂಗಳು ಮಾಡ್ತೀರಿ, ಮುಂದೆ ಬಿಟ್ಬಿಡ್ತೀರಿ. ಇದು ಸತ್ಯ, ನಮ್ಗೆ ಗೊತ್ತೈತಿ. ಅದಕ್ಕೆ ನೀವು ದಿನ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ದಿನ ಮಾಡಿ 100ಕ್ಕೆ 100 ಒಳ್ಳೆಯದು. ನಮಸ್ಕಾರ ಯಾಕೆ ಮಾಡಬೇಕು? ಭೂ ಪ್ರದಕ್ಷಿಣ ಷಟ್ಕೇನ ಕಾಶಿ ಯಾತ್ರಾ ಯುತೆ ನವ. ಭೂ ಪ್ರದಕ್ಷಿಣ ಷಟ್ಕೇನ ಕಾಶಿ ಯಾತ್ರಾ ಯುತೆ ನವ. ಸೇತು ಸ್ನಾನ ಶತೈರ್ಯಸ್ಯ ತತ್ಫಲಂ ಮಾತೃವಂದನೆ. ಎಷ್ಟು ಅದ್ಭುತವಾಗಿರುವಂಥ ಶ್ಲೋಕ ಅಂದ್ರೆ ಅದನ್ನು ಒಂದು ಸಾರಿ ಅರ್ಥ ಮಾಡ್ಕೊಂಡ್ರೆ ಮುಗಿದೋಯ್ತು. ನಾವು ಎಷ್ಟು ತಪ್ಪು ಮಾಡಾಕತ್ತೀವಿ ಇನ್ನತಕ್ಕ ಅಂತ ಹೇಳಿ ಗೊತ್ತಾಗ್ಬಿಡ್ತೈತಿ. ಭೂ ಪ್ರದಕ್ಷಿಣ ಷಟ್ಕೇನ, ಭೂಮಿಯನ್ನು 6 ಸಾರಿ ಪ್ರದಕ್ಷಿಣೆ ಮಾಡಿದಾಗ ಎಷ್ಟು ಪುಣ್ಯ ಬರ್ತೈತಿಯೋ ನೋಡ್ರಿ. ಬರೇ ನಾವು ಒಂದು ಗುಡಿಗೆ ಹೋಗಿ 9 ಪ್ರದಕ್ಷಿಣೆ ಮಾಡ್ತೀವಿ, 5 ಪ್ರದಕ್ಷಿಣೆ ಮಾಡ್ತೀವಿ, ನಾ ದೇವ್ರಿಗೆ ಹೋಗಿ 5 ಪ್ರದಕ್ಷಿಣೆ ಹಾಕಿ ಬನ್ನಿಪ್ಪ, ನನಗೆ ಭಾಳ ಪುಣ್ಯ ಬರ್ತದೆ ಅಂತ ಹೇಳಿ ಮನಸ್ಸಿನಾಗ ಸಂತೋಷ ಪಡ್ತೀವಿ ನಾವು. ಆದ್ರೆ ಇಡೀ ಭೂಮಂಡಲದೊಳಗೆ ಕೋಟ್ಯಾಂತರ ದೇವಸ್ಥಾನಗಳದಾವ, ಗೊತ್ತೈತಿ? ಕೋಟ್ಯಾಂತರ ದೇವಸ್ಥಾನಗಳದಾವ. ಹಾಗಾಗಿ ನಾವು ಬರೀ ಒಂದು ಗುಡಿಗೆ ಹೋಗಿ ನಮಸ್ಕಾರ ಮಾಡಿದೀವಿ ಅಂದ್ರೆ ಎಷ್ಟು ಪುಣ್ಯ ಬರ್ತೈತಿ ಅಂದ್ರೆ, ಇಡೀ ಭೂಮಂಡಲವನ್ನು ನಾವು ಪ್ರದಕ್ಷಿಣೆ ಮಾಡಿದೀವಿ ಅಂದ್ರೆ ಭೂಮಂಡಲದೊಳಗಿರುವಂಥ ಕೋಟ್ಯಾಂತರ ಗುಡಿಗಳಿಗೆ ಪ್ರದಕ್ಷಿಣೆ ಮಾಡಿರುವಂಥ ಪುಣ್ಯ ಬರ್ತೈತಿ. ಹಂಗೆ 6 ಸಾರಿ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಿದ್ರೆ ಎಷ್ಟು ನಮಗೆ ಪುಣ್ಯ ಬರ್ತೈತೋ. ಭೂ ಪ್ರದಕ್ಷಿಣ ಷಟ್ಕೇನ ಕಾಶಿ ಯಾತ್ರಾ ಯುತೆ ನವ. 9 ಸಾರಿ ನಾವು ಕಾಶಿ ಯಾತ್ರೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ, ಭಕ್ತಿ ಶ್ರದ್ಧೆಯಿಂದ 9 ಸಾರಿ ನಾವು ಕಾಶಿ ಯಾತ್ರೆ ಮಾಡಿದರೆ ಎಷ್ಟು ಪುಣ್ಯ ಬರ್ತೈತಿ? ಆ ಪುಣ್ಯದ ಫಲ. 6 ಸಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದರೆ ಎಷ್ಟು ಪುಣ್ಯ ಬರ್ತೈತಿಯೋ ಆ ಪುಣ್ಯದ ಫಲ. ಸೇತು ಸ್ನಾನ ಶತೈರ್ಯಸ್ಯ, 100 ಸಾರಿ ಪುಣ್ಯ ನದಿ ತೀರ್ಥಗಳ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರ್ತೈತೋ. ಪ್ರಯಾಗರಾಜಕ್ಕೆ ಹೋಗಿ 100 ಸಾರಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರ್ತೈತೋ ಗೊತ್ತಾಯ್ತು? 9 ಸಾರಿ ಕಾಶಿ ಯಾತ್ರೆ ಮಾಡಿದರೆ ಬರುವಂಥ ಪುಣ್ಯ, 6 ಸಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದರೆ ಬರುವಂಥ ಪುಣ್ಯ, 100 ಸಾರಿ ಪುಣ್ಯ ನದಿ ತೀರ್ಥಗಳ ಸ್ನಾನ ಮಾಡಿದರೆ ಬರುವಂಥ ಪುಣ್ಯ. ತತ್ಫಲಂ ಮಾತೃವಂದನೆ. ಈ ಎಲ್ಲದರ ಫಲ ಎಲ್ಲಿ ಸಿಗ್ತೈತಾರೆ? ಬರೇ ನಿಮ್ಮ ಅವ್ಗೆ ಹೋಗಿ 1 ಸಾರಿ ಹನಿ ಹೆಚ್ಚು ನಮಸ್ಕಾರ ಮಾಡ್ರು, ಇಷ್ಟೆಲ್ಲ ಪುಣ್ಯ ಬಂದ್ಬಿಡುತ್ತೆ ಹೇಳ್ಬಿಟ್ಟು. ಕಾಶಿಗೆ ಹೋಗೋದು ಚಲೋನೋ, ಕಾಶಿ ಯಾತ್ರೆ ಮಾಡೋದು ಚಲೋನೋ, ಭೂಮಿ ಪ್ರದಕ್ಷಿಣೆ ಮಾಡೋದು ಚಲೋನೋ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇದಕ್ಕೆ ಹೋಗಿ ಪುಣ್ಯ ನದಿ ಸ್ನಾನ ಮಾಡೋದು ಚಲೋನೋ, ಏನು ಮನ್ಯಾಗಿರುವಂಥ ತಾಯಿಗೆ ಶ್ರದ್ಧೆಯಿಂದ ನಮಸ್ಕಾರ ಮಾಡೋದು ಚಲೋನೋ? ನೀವೇ ನಿರ್ಧಾರ ಮಾಡೋದು. ಮನೆ ಒಳಗಿರುವಂಥ ತಾಯಿಗೆ ನಮಸ್ಕಾರ ಮಾಡಿದಾಗ ಇಷ್ಟೆಲ್ಲ ಪುಣ್ಯ ಸಿಗ್ತಾವ ಅಂದ ಬಳಿಕ ನಾವು ಅದನ್ನು ಬಿಡತ್ತೀವಿ, ಇತರನ್ನ 100 ಮಾಡಕತ್ತೀವ. ಅದಕ್ಕೆ ಇನ್ನು ಮೇಲೆ ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ ನಮ್ಮ ಮುಂದೆ ಕುಂತು ಇವತ್ತು ನಿರ್ಧಾರ ಮಾಡ್ಬೇಕು. ನೀವು ದಿನನಿತ್ಯ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ನಮಗೆ. ದಿನನಿತ್ಯ ಮಾಡ್ತೀರಿಲ್ಲ ಬಿಡ್ತಿರೋ ಗೊತ್ತಿಲ್ಲ. ಹ್ಞೂ ಅಂತೀರಿ, ಒಂದಿಷ್ಟು ದಿನ ಮಾಡ್ತೀರಿ, ಮಾಡೋರು ಭಾಳ ಬೆಸ್ಟ್ ಮಾಡ್ರಿ. ದಿನ ಆಗಂಗಿಲ್ಲ ಅಂದಾಗ ಕನಿಷ್ಠ ಪಕ್ಷ ನೀವು ಎಲ್ಲಾದರೂ ಊರಿಗೆ ಹೊಂಟಾಗ, ಊರಿಂದ ಹೊಳೆ ಬಂದ ಮೇಲೆ ಎಲ್ಲಿಯಾದರೂ ಬೇರೆ ಕಡೆ ಶುಭ ಕಾರ್ಯಕ್ಕೆ ಹೊಂಟಾಗ, ಅದರಿಂದ ಬಂದ ಮೇಲೆ ಹಿಂಗೆ ತಾಯಿ ಮತ್ತು ನಿಮಗೆ ಯಾವಾಗ ಹೆಚ್ಚಿನ ಸಮಯದಲ್ಲಿ ನಿಮಗೆ ಭೇಟಿ ಆಕೈತೋ ಆವಾಗಾದರೂ ತಂದೆ ತಾಯಿ ನಮಸ್ಕಾರ ಮಾಡುವಂಥ ಪದ್ಧತಿಯನ್ನು ರೂಢಿ ಮಾಡ್ಕೊಳ್ಬೇಕು. ಮಾಡ್ಕೊತೀರಿ?
ಇಷ್ಟು ದಿನ ನಿಮ್ಮವ್ವ ಅಪ್ಪ ನೀವು 15 ದಿವಸ ಆಯ್ತು ಬಂದು 20 ದಿವಸ ಆಯ್ತು, 20 ದಿನದೊಳಗೆ ನಿಮ್ಮವ್ವ ಅಪ್ಪ 10 ಸರಿ ಬಂದು ಹೋಗ್ಯಾರ. ಬಂದು ಹೋಗಿರುವಂಥ ತಂದೆ ತಾಯಿಗೆ ಯಾರೇ ನಮಸ್ಕಾರ ಮಾಡಿ ಕಳಿಸಿರಿ ಕೈ ಎತ್ತಿರಿ. ಶಾಬಾಷ್. ಇವ್ರಿಗೆ ನಾವು 100ಕ್ಕೆ 100 ಮಾರ್ಕ್ಸ್ ಕೊಡ್ತೀವಿ, ಬಿಡ್ರಿ. ಇನ್ನು ಮೇಲೆ ಹಿಂದೆ ಹೋಗಿದ್ದು ಬಿಡ್ರಿ, ಹಿಂದಿಂದ ಡಿಲೀಟ್, ವಾಶ್ಔಟ್ ಅದು ಹೋಗಲಿ. ಇನ್ಮೇಲೆ ನಮ್ಮನ್ನು ಕರೆಯೋಕೆ ನಾಳೆ ನಿಮ್ಮವ್ವ ಬರ್ತಾಳ, ನಿಮ್ಮ ಅಪ್ಪ ಬರ್ತಾನ, ನಿಮ್ಮ ಅಜ್ಜಿ ಬರ್ತಾಳ, ನಿಮ್ಗಿಂತ ವಯಸ್ಸಿನಾಗ ದೊಡ್ಡವ್ರು ಯಾರೋ ಬಂದರು, ಬಂದ ತಕ್ಷಣ ಅವ್ರಿಗೆ ಕಾಲಿಗೆ ಬೀಳ್ರಿ, ಅವ್ರಿಗೆ ಹಂಡೆ ಹಾಲು ಕೊಡೋದಷ್ಟು ಸಂತೋಷ ಆಕೈತಿ. ಇನ್ನು ನಿಮ್ಮಿಂದ ಏನೂ ಬಯಸಂಗಿಲ್ಲ ಅವ್ರು. ಒಲ್ಲೆ 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 ಅನ್ನುವಂಥ ಮಗನ್ನ, ನಾವು ಹೋಗೋದು ಒಲ್ಲೆ ಅಂತ ಹೇಳಿ ಅಳ್ಕೋದು ಕೂತಿರುವಂಥ ಮಗಳನ್ನ ತಂದು ನಾವು ಇಲ್ಲಿ ಏನು 1 ತಿಂಗಳು ಶಿಬಿರಕ್ಕೆ ಬಿಟ್ಟಿವಲ್ಲ, ಶಿಬಿರಕ್ಕೆ ಬಿಟ್ಟಾಗ ಹೋಗಿರುವಂಥ ನಮಗೆ ಬೆಟ್ಟ ಆಗಕ್ಕೆ ಹೋಗ್ಬೇಕಂದಿರುವಂಥ ನಮಗೆ ಹೋದ ತಕ್ಷಣ ನಮ್ಮ ಮಗಳು ಬಂದು ನಮ್ಮ ಕಾಲಿಗೆ ಬೀಳಾಕತ್ತಾರಂದ್ರೆ ಅವ್ರ ಜೀವನದಾಗ ಇನ್ನೇನು ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ, ಈ ಒಂದು ಸಂಸ್ಕಾರ ಕಲ್ತಾರಲ್ಲ ಸಾಕು ಅಂತ ಹೇಳಿ ಆ ತಂದೆ ತಾಯಿಗಳು ಭಾವನೆ ಮಾಡ್ಕೊಂಡ್ಬಿಡ್ತಾರೆ. ಮುಗೀತು. ನೀವು ಇನ್ನೇನು ಕಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟು ಸಂತೋಷ ಆಕೈತಿಲ್ಲ, ಇಷ್ಟು ಆನಂದ ಆಕೈತಿಲ್ಲ. ನಮ್ಮಲ್ಲಿ ಆಗಿರುವಂಥ ಒಂದೊಂದು ಬದಲಾವಣೆಗಳು ದೊಡ್ಡ ದೊಡ್ಡ ಪರಿಣಾಮವನ್ನು ಬೀರ್ತಾವೆ. ಒಂದು ಸಣ್ಣ ಪರಿಣಾಮ, ಸಣ್ಣ ಕೆಲಸ ದೊಡ್ಡ ಪರಿಣಾಮ ಬೀರ್ತೈತಿ. ಅದು ನಿಮ್ಮವ್ವ ಅಪ್ಪ ಗೌರವವನ್ನು ತಂದು ಕೊಡ್ತೈತಿ. ನಿಮ್ಮವ್ವ ಅಪ್ಪ ಇಲ್ಲಿ ನಿಮಗೆ ಭೇಟಿ ಆಗಕ್ಕೆ ಒಬ್ಬರ ಬಂದಿರಂಗಿಲ್ಲ, ಅವ್ರ ಜೊತೆಗೆ 4 ಮಂದಿನ ಕರ್ಕೊಂಡ್ಬಂದಿರ್ತಾರೆ. ನೀವು ಇಲ್ಲಿಂದ ಊರಿಗೆ ಹೋದ್ಮೇಲೆ ಅಲ್ಲಿ ಒಬ್ಬರ ನಿಮ್ಮವ್ವ ಅಪ್ಪ ಇರಂಗಿಲ್ಲ, ಓಣ್ಯಾಗ ನಿಮ್ಮವ್ವ ಅಪ್ಪನ ಜೊತೆಗೆ ಅನೇಕ ಜನ ಇರ್ತಾರೆ. ನೀವು ಇಲ್ಲಿಂದ ಪಾಠಶಾಲೆಯಿಂದ ಹೋದ್ಮೇಲೆ ಹೋಗಿ ಬಡ ಊರಿಗೆ ಹೋದ ಕೂಡಲೇ ಬ್ಯಾಗ್ ನೆಲಕ್ಕಿಟ್ಟು ಮನ್ಯಾಗ ನಿಮ್ಮ ಆಯಿಗಿರ್ತಾಳ, ಅಜ್ಜಿ ಇರ್ತಾಳ, ಅಜ್ಜ ಇರ್ತಾನ, ಅಪ್ಪ ಇರ್ತಾನ, ಅವು ಇರ್ತಾನೆ, ನಿಮ್ಗೆ ದೊಡ್ಡವ್ರು ಇರ್ತಾರೆ. ಹೋಗಿ ಬಡ ಒಂದು ಸಾರಿ ಎಲ್ಲರಿಗೆ ಕಾಲು ಬಿದ್ದು ಬಿಡ್ರಿ. ಅವ್ರಿಗಿಂತ ಆನಂದ ಇನ್ನು ಸ್ವರ್ಗಕ್ಕೂ ಹೋಗೋದ ಬೇಡಪ್ಪ ಭಗವಂತ, ನಾನು ಇಲ್ಲೇ ಜೀವ ಹೋದ್ರೆ ಸಾಕು ಅನ್ಕೊಂಡ್ಬಿಡ್ತಾರೆ. ಇಂಥ ಮಕ್ಕಳನ್ನ ನೋಡಿ ಆ ತಾಯಿ ಕೇಳಿರುವಂಥದ್ದು ಸಾರ್ಥಕ ಅನಿಸ್ತೈತಿ. ಚಂದ್ರಾಮನಂಥ ಮಕ್ಕಳು ಬೇಕಂದದ್ದಕ್ಕೆ ಆಕೆಗೆ ಸಾರ್ಥಕ ಅನಿಸ್ಬಿಡ್ತೈತಿ. ಸಾಕಪ್ಪ, ಇಂಥ ಮಕ್ಕಳನ್ನ ಪಡೆದೇವಲ್ಲ ನಾವೇ ಧನ್ಯರು. ಹಡದ ಅವ್ವ ಅಪ್ಪನ ವೃದ್ಧಾಶ್ರಮಕ್ಕೆ ಕಳಿಸೋರು ಈ ಸದ್ಯದಾಗ ಹೋದಾರ, ನಿಮ್ಗೆ ಗೊತ್ತೈತಿ. ಹಡದ ಅವ್ವ ಅಪ್ಪನ ವೃದ್ಧಾಶ್ರಮಕ್ಕೆ ಕಳಿಸೋರು ಭಾಳ ಮಂದಿ ಅದಾರ. ಹಡದ ಅವ್ವ ಅಪ್ಪನ ಎಲ್ಲೋ ಒಂದು ಕಡೆ ಮನೆ ಮಾಡಿ ಬಾಡಿಗೆ ಮಾಡಿ ತಿಂಗಳ ಇಷ್ಟು ರೊಕ್ಕ ಕೊಡ್ತು ನೀವು ಜೀವನ ನೋಡ್ಕೋರಿ ಅನ್ನುವಂಥ ಮಕ್ಕಳು ಎಷ್ಟೋ ಜನ ಅದಾರ. ಈಗ ನಮ್ಮ ಕೈಯಿಂದ ಮಾಡಕ್ಕೆ ನಿಗಂಗಿಲ್ಲ, ಒಂದು ಆಳು ಇಡ್ತನೋ ನಿಂಗೆ ಹೆಂಗೆ ಬೇಕು ಹಂಗೆ ಎಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿ ಒಂದು ಆಳಿಗೆ ಪಗಾರ ಕೊಟ್ಟು ಅವ್ವ ಅಪ್ಪನ ವ್ಯವಸ್ಥೆ ಮಾಡಕ್ಕೆ ಇಡ್ತಾರೆ. ಅಂಥ ಮಕ್ಕಳು ಜಗತ್ತಿನಾಗ ಭಾಳ ಅದಾರ. ಈಗ ನಮ್ಮದು ನಮಗೆ ಹೆಚ್ಚಾಗೈತಿ, ನಿಮ್ಮದೇಲಿ ಕಾಳಜಿ ಮಾಡೋನು, ನಿಮ್ಮದೇಲಿ ವ್ಯವಸ್ಥೆ ಮಾಡೋನು, ನಮ್ಮದು ನಮಗೆ ಹೆಚ್ಚಾಗೈತಿ, ನೀವು ಹೆಂಗೆ ಬದುಕು ಸಾಯ್ತಾರೆ ಸಾಯ್ರ ಅನ್ನುವಂಥ ಮಕ್ಕಳು ಈ ಜಗತ್ತಿನಾಗ ಅದಾರ. ಅಂಥವ್ರೆಲ್ಲರೊಳಗೆ ನಾವು ಯಾವ ಕ್ಯಾಟಗಿರಿಗೆ ಸೇರ್ತೀವಿ, ಅಂಥವ್ರೊಳಗೆ ನಾವು ಯಾವ ಗುಂಪಿಗೆ ಸೇರಬೇಕು ಅನ್ನುವಂಥ ನಿರ್ಧಾರವನ್ನು ನೀವು ಇವತ್ತೇ ಮಾಡಬೇಕು. ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ. ಒಂದು ಪ್ರಸಂಗ, ಒಬ್ಬ ತಾಯಿ ಮಗು ಹುಟ್ಟಿ 6 ತಿಂಗಳಿಗೆ ತಂದೆ ತೀರ್ಕೊಳ್ತಾನ. ತಂದೆ ತೀರ್ಕೊಂಡ ಮೇಲೆ ಆ ಮಗನನ್ನು ಕಷ್ಟಪಟ್ಟು ಬೆಳೆಸ್ತಾಳ. ಮನೆಯೊಳಗೆ ದುಡ್ಡು ಇರಲಾರ್ದಕ್ಕೆ ಮಂದಿ ಮನೆ ಕಸ ಮುಸ್ರಿ ಮಾಡ್ತಾಳ, ಬಾಂಡೆ ತಿಕ್ತಾಳ, ಇನ್ನೊಬ್ಬರು ಹೊಲಕ್ಕೆ ಹೋಗಿ ದುಡಿತಾಳ. ಬಂದಿರುವಂಥ ಆ ಪಗಾರ ತಗೊಂಡು ತನ್ನ ಮಗನಿಗೆ ಚಲೋ ಬಟ್ಟೆ ಕೊಡಿಸ್ತಾಳ, ಚಲೋ ಊಟಕ್ಕೆ ಹಾಕ್ತಾಳ, ಚಲೋ ಶಾಲೆಗೂ ಕೂಡ ಕಳಿಸ್ತಾಳ ತಾಯಿ. ಇಷ್ಟು ತಕ ಅವ್ರಿಗೆ ಗೊತ್ತಿರ್ತೈತಲ್ಲ, ನಿಮ್ಮ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ನಿಮ್ಮ ತಂದೆ ತಾಯಿಗೆ ಗೊತ್ತಿರ್ತಾವೆ. ನಿಮಗೆ ಯಾವ ಕಲರ್ ಇಷ್ಟ, ನೀವು ಹೆಂಗಿದ್ರೆ ಚೆಂದ ಕಾಣಿಸ್ತೀರಿ, ನಿಮಗೆ ಚಪ್ಪಲಿ ಯಾವ ಥರ ಇಷ್ಟ ಆಕ್ಕವ, ನಿಮ್ಗೆ ಅಂಗಿ ಯಾವ ಥರ ಇಷ್ಟ ಆಕ್ಕವ, ನಿಮಗೆ ಬಳಿ ಯಾವ ಥರ ಇಷ್ಟ ಆಕ್ಕವ, ನಿಮ್ಮ ಎಲ್ಲ ಹಿಸ್ಟ್ರಿ ನಿಮ್ಮ ಅವ್ವ ಅಪ್ಪಗೆ ಗೊತ್ತಿರ್ತೈತಿ. ನಿಮಗೆ ಯಾರಿಗಾರೆ ನಮ್ಮ ಅವ್ವಗೆ ಈ ಕಲರ್ ಇಷ್ಟ, ನಮ್ಮ ಅವ್ವಗೆ ಈ ತಿಂಡಿ ಇಷ್ಟ, ನಮ್ಮ ಅವ್ವಗೆ ಹಿಂಗೆ ಇದ್ರೆ ಭಾಳ ಇಷ್ಟ ಅನ್ನೋದು ಯಾರಿಗೆ ಗೊತ್ತೈತಿ? ಭಾಳ ಮಂದಿ ಗೊತ್ತಿರಂಗಿಲ್ಲ. ಇಷ್ಟ 100ಕ್ಕೆ 90% ಅಷ್ಟು, 10% ಅಷ್ಟೇ. ಇನ್ನು 90% ಎಲ್ಲ ಈ ಕ್ಯಾಟಗರಿ ಇದೆ, ಬಿಡ್ರಿ. ನಾವು ಏನು ಮಾಡಬೇಕಾಗಿತ್ತಂದ್ರೆ, ತಂದೆ ತಾಯಿಗಳಿಗೆ ಏನು ತಮ್ಮ ಮಕ್ಕಳು ಹೆಂಗೆ ಬೇಕು ಅಂಥೇಳಿ ಅವ್ರು ಚಿಂತನೆ ಮಾಡಿರ್ತಾರಲ್ಲ, ಹಂಗೆ ನಾವು ಬೆಳೆದ್ರೆ ಸಾಕು ಅಷ್ಟೇ. ಇನ್ನೇನು ನಮ್ಮ ತಂದೆ ತಾಯಿ ಕೊಡೋದು ಬೇಕಾಗಿಲ್ಲ. ನಾವು
ನಮ್ಮ ಅವ್ವ ಅಪ್ಪಗೆ ಏನರೇ ದೊಡ್ಡ ಕೀರ್ತಿ ತಂದು ಕೊಡಬೇಕು, ನಮ್ಮ ಅವ್ವ ಅಪ್ಪ ಕೋಟಿಗಟ್ಟಲೆ ರೊಕ್ಕ ಗಳಿಸಿ ತಂದು ಕೊಡಬೇಕು, ನಮ್ಮ ಅವ್ವ ಅಪ್ಪಗೆ ದೊಡ್ಡದು ಏನಾರು ಗಿಫ್ಟ್ ಕೊಡಬೇಕು ಅಂತ ಹೇಳಿ ನೀವು ಆಸೆ ಪಟ್ಟರೆ ಅದಲ್ಲ. ಅದೆಲ್ಲ ಮಾಡ್ತಿರೋ ಬಿಡ್ತಿರೋ ಬೇರೆ ಸೈಡ್. ಆದ್ರೆ ನಮ್ಮ ಹಡೆದಿರುವಂಥ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ಬರಲಾರ್ದಂಗೆ ನೀವು ಸಾಹಿತ್ಯಕ ಜೀವನ ನಡೆಸಿರಿ ಅಂದ್ರೆ ಅದೋ ಕೊಡುವಂಥ ನಿಮ್ಮ ತಂದೆ ತಾಯಿ ಕೊಡುವಂಥ ದೊಡ್ಡ ಗಿಫ್ಟ್. ಅಂಥ ಸಂದರ್ಭದೊಳಗೆ ತನ್ನ ಗಂಡನ ಕಳ್ಕೊಂಡಿರುವಂಥ ಆ ಹೆಣ್ಣು ಮಗಳು ಪಡಬಾರ್ದು ಕಷ್ಟಪಟ್ಟು ಅನೇಕ ಕಷ್ಟಗಳನ್ನ ಅನುಭವಿಸಿ ತನ್ನ ಮಗನ ಜೋಪಾನ ಮಾಡ್ತಾಳ, ಚಲೋ ಸಾಲಿ ಕಳಿಸ್ತಾಳ, ಚಲೋ ನೌಕರಿ ಹತ್ತೈತಿ. ನೌಕರಿ ಹತ್ತಿದ ಮೇಲೆ ವಯಸ್ಸಿಗೆ ಬಂದಿರುವಂಥ ಮಗಗೆ ಒಂದು ಚಲೋ ಹುಡುಗಿನ ನೋಡಿ ಮದುವೆ ಮಾಡ್ಬೇಕಂತ ಹೇಳಿ ಆ ಕಡೆ ಈ ಕಡೆ ಹೆಣ್ಣು ನೋಡ್ತಾಳ. ಹೆಣ್ಣು ನೋಡಕ್ಕೆ ಹೋಗೋಟಿಗೆ ಒಂದು ಹೆಣ್ಣು ಗಟ್ಟಿ ಆಕೈತಿ. ಮದುವೆ ಮಾಡ್ಬೇಕಂದ್ರೆ ಆ ತಾಯಿಗೆ ಮದುವೆ ಮಾಡಕ್ಕೆ ರೊಕ್ಕ ಇರಂಗಿಲ್ಲ. ಊರು ಸಾವುಕಾರಿಗೆ ಹೋಗಿ, ಸಾವುಕಾರ ನಿಮ್ಮ ಮನೆ ಒಳಗೆ ನಾ 3 ವರ್ಷ ಜೀತ ಇರ್ತನು, ನನ್ನ ಮಗುವಿಗೆ ಮದುವೆ ಮಾಡುವಷ್ಟು ರೊಕ್ಕ ಕೊಡ್ರಿ ನನಗಂತ ಹೇಳಿ ಆ ಸಾವುಕಾರಿಗೆ ಬೇಡ್ಕೋತಾಳ. ಸಾವುಕಾರಿಗೆ ಬೇಡ್ಕೊಂಡಾಗ ಆ ಸಾವುಕಾರು ಕರುಣಾಮಿಯಾಗಿರುವಂಥವ್ನು ಇರೋದ್ರಿಂದ, ಹಾಯ್ ತಾಯಿ ನಿನ್ನ ಕಷ್ಟ ನನಗೆ ಅರ್ಥ ಆಕೈತಿ, ನೀನು ನಮ್ಮ ಮನ್ಯಾಗ ಜೀತ ಮಾಡೋದು ಬೇಡವ, ನಿನ್ನ ಕೈಲಿಂದ ಆದಂಗೆ ಕೊಟ್ಟು ಮುಟ್ಟಿಸು ಅಂಥೇಳಿ ಬೇಕಾದಷ್ಟು ರೊಕ್ಕವನ್ನು ಆ ತಾಯಿಗೆ ಕೊಡ್ತಾನ. ಆಕೆ ಆ ರೊಕ್ಕ ತಗೊಂಡು ಹೋಗಿ ಮಗನಿಗೆ ಮದುವೆ ಮಾಡ್ತಾಳೆ. ಚಲೋ ಸೊಸೆ ಅದಾಳ ಅಂಥೇಳಿ ಆಕೆ ತಿಳಿದಿರ್ತಾಳೆ. ಅಕ್ಕಿ ತಿಳಿದಿರ್ತಾಳೆ. ನೀವೆಲ್ಲರೂ 70-80 ಜನ ಅದಿರಿ. ನೀವು ನನ್ನ ಮಾತು ಕೇಳ್ತೀನಂದ್ರೆ, ನೀವು ಜೀವನದೊಳಗೆ ಒಂದಿಷ್ಟು ಚಲೋ ಉದ್ಧಾರ ಹಾಕಿವಂದ್ರೆ ತಾಯಿ ಮನೆಗೆ ಗಂಡನ ಮನೆಗೆ ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡೂ ಮನೆಗೆ ಕೀರ್ತಿ ತರುವಂಥ ಹೆಣ್ಮಕ್ಕಳು ನೀವು ಆಗಬೇಕಾಗಿತ್ತು ಅಂದ್ರೆ ಒಂದು ತಲೆ ಒಳಗೆ ಇಂಥದ್ದು ನೆನಪಿಟ್ಕೋಬೇಕಲ್ಲ. ಗಂಡನ ಮನೆಗೆ ಹೋದ ಮೇಲೆ ಆ ತಂದೆ ಮತ್ತು ಮಕ್ಕಳನ್ನು, ತಾಯಿ ಮಕ್ಕಳನ್ನು ಬ್ಯಾರೆ ಮಾಡುವಂಥ ಕೆಲಸ ನೀವು ದಯಮಾಡಿ ಮಾಡಕ್ಕೆ ಹೋಗ್ಬೇಡ್ರಿ, ಹೊಟ್ಟೆ ಮಾಡಕ್ಕೆ ಹೋಗ್ಬೇಡ್ರಿ. 2025ನೇ ವರ್ಷದ ವೈದಿಕ ಸಂಸ್ಕಾರ ಶಿಬಿರದೊಳಗೆ ಬಂದಿರುವಂಥ 75 ಹೆಣ್ಣು ಹುಡುಗಿಯರು ಯಾರೂ ಗಂಡನ ಮನೆಗೆ ಹೋದ ಮೇಲೆ ತಂದೆ ತಾಯಿ ಮತ್ತು ಮಗನನ್ನು ದೂರ ಮಾಡಿಲ್ಲ ಅನ್ನುವಂಥದ್ದು ಒಂದು ಸುದ್ದಿ ನಮ್ಮ ಕಿವಿಗೆ ಬಿದ್ದರೆ ಸಾಕು, ಈ ಶಿಬಿರ ಮಾಡಿದ್ದಕ್ಕೆ ಸಾರ್ಥಕ ಆಗಿಬಿಡ್ತು. ರೆಡಿ? ಎಲ್ಲರೂ ರೆಡಿ ಇದ್ದೀರಿ? 100%? ಸಾಕು. ಆದ್ರೆ ಆ ಹುಡುಗಗೆ ಇಂಥಕ್ಕೆ ಗಂಟು ಬಿದ್ದಲಲ್ಲ ಹಣಮವ್ವ. ಕಷ್ಟಪಟ್ಟು ಸಾಲ ಮಾಡಿ ಜೀತ ಮಾಡ್ತಂತ ತಿಳ್ಕೊಂಡು ಎಲ್ಲ ಬೇಡ್ಕೊಂಡು ರೊಕ್ಕ ಇಸ್ಕೊಂಡು ಮದುವೆ ಮಾಡಿದ್ರೆ ಆಕೆ ಇಂಥ ಸೊಸಿ ಗಂಟು ಬಿದ್ದಲ್ಲ. ಮದುವೆ ಆಗಿ 4 ತಿಂಗಳಾಗಿದ್ದಿಲ್ಲ, ಆಕೆ ಮನೆ ಒಳಗೆ ಜಗಳ ಮಾಡೋದು. ಆ ಸೊಸಿ ತನ್ನ ಗಂಡನ ಅವ್ಗೆ ಅಂದ್ರೆ ಅತ್ತಿಗೆ ಊಟ ಕೊಡ್ಲಂಗಿಲ್ಲ, ಆಕೆಗೆಲ್ಲ ಕೆಲಸ ಹಚ್ಚೋದು, ಹಳಸಿದ್ದ ಊಟಕ್ಕೆ ಹಾಕೋದು, ಹಿಂದೆ ಮುಂದೆ ಬರೀ ಬೈಕೋತ್ ತಿರುಗಾಡೋದು, ಹೊರಗೆ ಮಲಗಕ್ಕೆ ಹೇಳೋದು, ಕಸ ಹೊಡ್ಯಕ್ಕೆ ಹಚ್ಚೋದು, ಎಲ್ಲ ಕೆಲಸ ಮಾಡಿ ಹಿಂಗೆ ತಾಯಿಗಿಂತ ಹೆಚ್ಚಾಗಿರುವಂಥ ಆ ಅತ್ತಿನ ಕಸದ ಕಡಿ ಮಾಡಿಬಿಟ್ಲಕಿ ಸೊಸಿ. ಇದನ್ನೆಲ್ಲ ನೋಡ್ತಿದ್ಲು. ಆದ್ರೆ ತಾಯಿ ಮಗನ ಮುಖ ನೋಡಿ ಸುಮ್ಮನೆ ಇರ್ತಿತ್ತು ಕಳ್ಳ. ಹಿಂಗೆ ತಮ್ಮ ನೀನು ಹೆಂಡ್ತಿ ಹಿಂಗೆ ಮಾಡಾಕತ್ತಾಳೋ ಅಂತ ಹೇಳಿ ಆ ತನ್ನ ಮಗಗೆ ಹೇಳಿದ್ರೆ, ನನ್ನ ಮಗ ಎಲ್ಲಿ ಹೆಂಡತಿ ಜೋಳಿ ಜಗಳ ಮಾಡಿ ಅವ್ರ ಸಂಸಾರದೊಳಗೆ ನಾವು ಹುಳಿ ಹಿಂಡಿದಾಗ ಆಕೈತೆ ತಿಳ್ಕೊಂಡು ಆ ಸೊಸಿ ಎಷ್ಟ ಕಷ್ಟ ಕೊಟ್ಟರು ಸಹಿತ ಅದನ್ನು ಸಹಿಸ್ಕೊಂಡು ತಾಯಿ ಜೀವನ ಮಾಡಕತ್ತಿದ್ರು 4-5 ತಿಂಗಳು. ಅದಕ್ಕೂ ಮಿತಿಯೇ ಇಲ್ಲ. ಅಷ್ಟು ಈಗಿತ್ತ ಸಹಿಸ್ಕೊಂಡು ಸಹಿತ ಆ ಸೊಸಿಗೆ ಕರುಣೆ ಬರಲಿಲ್ಲ. ಸೊಸಿ ಒಂದು ದಿನ ಇಂಥ ನಿರ್ಧಾರ ಮಾಡಲಲ್ಲ, ಗಂಡ ಡ್ಯೂಟಿಗೆ ಹೋಗಿ ಬರೋದ್ರೊಳಗೆ ಅಡುಗೆ ಮಾಡಿಲ್ಲ, ಚಹಾ ಮಾಡಿಲ್ಲ, ಬಂದಿರುವಂಥ ಗಂಡಗೆ ನೀರು ತೊಗೊಂಡು ಬಂದಿಲ್ಲ, ಹಾದಿ ಮೇಲೆ ಕುಂತು ಬಿಟ್ಟಾಳ. ಗಂಡ ಬಂದ, ಯಾಕ ಏನಾತದ್ ಕೇಳ್ತಾನ. ಹೆಣ್ಮಕ್ಳು ಸಿಟ್ಟು ಬತ್ತು ಅಂದ್ರೆ ಅವ್ರೊಳಗೆ 9 ದೇವಿ ನವರಾತ್ರಿ ಅವತಾರಗಳು ಬಂದಕ್ಕವು. ಪ್ರಥಮ ಶೈಲಪುತ್ರಿ ಚ, ದ್ವಿತೀಯ ಬ್ರಹ್ಮಚಾರಿಣಿ, ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಿ, ಪಂಚಮ ಸ್ಕಂದ ಮಾತೇತಿ, ಷಷ್ಠ ಕಾತ್ಯಾಯಿನೀತಿ ಚ, ಸಪ್ತಮ ಕಾಲರಾತ್ರಿ ಚ ಮಹಾಗೌರೀತಿ ಚ ಅಷ್ಟಮಂ. ಅದರೊಳಗೆ ಯಾವುದು ಬರ್ತದ್ದು ಇಲ್ಲ ಗೊತ್ತಿಲ್ಲ. ಸಪ್ತಮ ಕಾಳರಾತ್ರಿ ಚ, ಕಾಳಿಕ ಬಂದೇ ಬರ್ತಾಳೆ. ಕಾಳಿಕ ಬಂದಿದ್ಲು. ಬಂದು ಏನಾತ ಈಕಿನ ಹಿಂಗೆ ಕುಂತಿ ಅಂತ ಕೇಳ್ದ. ಕಣ್ಣು ಕೆಂಪು ಮಾಡ್ಲಿ ಗುರ್ರ ಮಾಡತ್ಲಿಕ್ಕೆ. ಈ ಮನ್ಯಾಗ ನಾ ಇರಬೇಕು, ಇಲ್ಲಕ ನಿಮ್ಮ ಅವು ಇರಬೇಕು, ಒಂದೇ ಮಾತು ಹೇಳ್ತಾಳಕ್ಕೆ. ಎಷ್ಟು ಕಠಿಣ ಇರ್ಬೇಕಂದ್ರೆ ಮನಸ್ಸು.
ತನಗೂ ಒಬ್ಬ ತಾಯಿ ಇದಾಳ ಅನ್ನೋದನ್ನು ಮರೆತು ಬಿಟ್ಟಿದ್ಲಕ್ಕೆ. ನಮ್ಮ ಅವ್ವ ಅಪ್ಪಗೆ ನಾವು ಹಂಗೆ ಮಾಡ್ತೀವಿ. ಭಾಳ ಜನ ಹೆಣ್ಮಕ್ಳು ವರ್ತಮಾನದೊಳಗೆ ಈ ಸದ್ದ ಮಾಡುವಂಥ ತಪ್ಪುಗಳು ಏನದಾವ ಅದನ್ನು ಹೇಳ್ತೀವಿ. ನೀವೆಲ್ಲ ತಲೆಗಿಟ್ಕೊರಿ, ನೀವು ಮುಂದೆ ಆ ತಪ್ಪು ಮಾಡಬೇಡ್ರಿ. ಮದುವೆಯಾಗಿ ಗಂಡನ ಮನೆಗೆ ಹೋದ ಮೇಲೆ ತನ್ನ ತವ್ರ ಮನೆ ಕಡೆ ಯಾರೇ ಬಂದರು, ತನ್ನ ತವ್ರ ಮನೆಯೊಳಗಿಂದ ಯಾರು ಬಂದರು, ಅವ್ವ ಅಪ್ಪ ಯಾರೇ ಬಂದರು, ಚಲೋ ಚಹಾ ಮಾಡಿಕೊಡೋದು, ಏಲಕ್ಕಿ ಹಾಕಿ ಚಲೋ ಟೇಸ್ಟಾಗಿ ಚಹಾ ಕುದಿಸಿ ಮಾಡಿಕೊಡೋದು. ಅದ ಗಂಡನ ಕಡೆ ಯಾರೇ ಬೀಗರು ಬಂದ್ರಂದ್ರೆ ಒಂದು ಹಾಲು ಹಾಕಿ ಒಂದು ಅರ್ಧ ಕಪ್ ಹಾಲು ಹಾಕೋದು, 4 ಕಪ್ ನೀರು ಹಾಕೋದು, ಅಳಿಗಾಡಿಸಿ ಅರ್ಧಂಬರ್ಧ ಚಹಾ ಪುಡಿ ಸಕ್ಕರೆ ಹಾಕಿ ಕೊಟ್ಬಿಡೋದು. ಯಾಕಂದ್ರೆ ಅವು ಇನ್ನೊಮ್ಮೆ ಬರಬಾರ್ದು ನೋಡು. ಹಾಂ, ತನ್ನ ಕಡೆ ತನ್ನ ಅವ್ವ ಅಪ್ಪನ ಕಡೆ ತನ್ನ ಸಂಬಂಧಿಕರು ತನಗೆ ಬೇಕಾಗಿರುವಂಥವ್ರು ಯಾರೇ ಬಂದರೆ ಬರ್ರಿ ಕುಂಡ್ರಿ ಆರಾಮದ್ರಿ, ಚಹಾ ಬೇಕು ನಾಷ್ಟ ಬೇಕು ಎಲ್ಲ ಮಾಡಿ ವ್ಯವಸ್ಥೆ ಮಾಡ್ತೀರಿ. ಅದ ಗಂಡನ ಮನೆ ಕಡೆ ಯಾರೋ ಬೀಗರು ಬಂದ್ರೆ ಸೊಂಡಿ ಮುಸುಡಿ ವಂಕ ಮಾಡ್ಕೊಂಡು ಗುರ್ಸತ್ ಹೇಳ್ಕೊಂಡಿರ್ತೀವಿ. ಒಳಗೆ ಬಾಂಡೆ ಒಗದಾಡ್ದು, ಧನ ಸೌಂಡ್ ಮಾಡೋದು, ಚೆಂದಂಗೆ ಮಾತಾಡೋಂಗಿಲ್ಲ, ಗುರ್ರು ಅನ್ನೋದು. ಮೋತಿ ವಂಕ ಮಾಡ್ಕೊಂಡು ಇಲ್ಯಾಕೆ ಬಂದ್ರಿ, ಯಾವಾಗ ಹೋಗಾರ, ಬನ್ನಿರಿ ಕೊಳ್ಳಿರಿ ಹದುಳ ವಿದ್ದೀರಿ ಎಂದೊಡೆ ನೆಲ ನಿಮ್ಮ ಐಶ್ವರ್ಯ ಹಾರಿ ಹೋಗುವುದೇ, ಬನ್ನಿ ಕೊಳ್ಳಿರಿ ಅಂದರೆ ನಿಮ್ಮ ನೆಲ ತೂತು ಬೀಳ್ತೈತೆ ಅಂತ ಕೇಳ್ತಾರ ಅವ್ರು. ಹಂಗೆ ಒಬ್ಬ ಸೊಸಿ ಒಬ್ಬ ಹೆಣ್ಣಿನಿಂದನ ಒಂದು ಮನೆ ಬೆಳಗ್ತೈತಿ, ಒಬ್ಬ ಹೆಣ್ಣಿನಿಂದನ ಮನೆ ಹಾಳಾಕೈತಿ. ಗೊತ್ತೈತಿ ನಿಮ್ಗೆ? ಒಂದು ಹೆಣ್ಣಿನಿಂದನ ತಾಯಿಯಿಂದನ ಮನೆ ಬೆಳಗೋದು ಮನೆ ಹಾಳಾಗೋದು ಎರಡೂ ಅಲ್ಲೇ ಐತಿ. ಕೈಯೊಳಗೆ ಆರತಿ ಹಿಡಿತೀರಿ ನೀವೆಲ್ಲರೂ, ಕಳಸ ಹಿಡಿತೀರಾ. ಆರತಿ ಒಳಗೆ ಎಷ್ಟು ದೀಪ ಇರ್ತಾವೆ, ಆ ದೀಪದ ಹಿಂದೆ ಒಂದು ಏನಿರ್ತೈತಿ, ಕಳಸಗಿಂಡಿ ಇರ್ತೈತಿ. ಆ ದೀಪ ಎತ್ತಿರ್ತಾವೆ, ಕಳಸಗಿಂಡಿ ಎತ್ತಿರ್ತಾವೆ. ಕಳಸಗಿಂಡಿಯಾಗಿ ಎತ್ತಿರ್ತೈತಿ. ಓಕೆ, ಹೆಣ್ಮಗಳ ಕೈಯಾಗ ಆರತಿ ಕೊಡ್ತಾರೆ. ಗಣಮಗಳಿಗೆ ಯಾರು ಆರತಿ ಕೊಟ್ಟಾರು? ಯಾರ್ದಾರ ನಿಮ್ಮ ಅಣ್ತಂಬ್ರ ಮದುವೆ ಇದ್ದಾಗ ಗಣಮಗಳಿದ್ದ ದಂಡಿ ಬಾಶಿಂಗ ದಂಡಿ ಕಟ್ಟಿ ಕೈಯಾಗ ಆರತಿ ಹಿಡಿಟ್ಟು ಕೊಟ್ಟಾರ ಯಾರಿಗಾರೆ? ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾರ? ಯಾಕೆ ಹೆಣ್ಮಕ್ಳಿಗೆ ಕೊಡ್ತಾರ? ಅದು ಮದುವೆ ಆಗಿರುವಂಥ ಹೆಣ್ಮಗಳಿಗೆ ಯಾಕೆ ಹೆಚ್ಚು ಆರತಿ ತಟ್ಟಿ ಕೊಡ್ತಾರಂದ್ರೆ ಹಿಡ್ಕೊಳಕ್ಕೆ ಅದರಲ್ಲಿ ಒಂದು ಮಹಾ ತತ್ವ ಅಡಗೈತಿ. ಎಷ್ಟು ಆ ದೀಪಗಳು ಇರ್ತಾವಲ್ಲಿ, ಆರತಿ ತಟ್ಟೆ ಒಳಗೆ ಎಷ್ಟು ದೀಪ ಇರ್ತಾವು, ಅದ್ರ ಹಿಂದೊಂದು ಏನಿರ್ತೈತಿ, ಕಳಸಗಿಂಡಿ ಇರ್ತೈತಿ. ಇಂಥ ಒಂದು ತತ್ವ ಅಡಗೈತಲ್ಲ, ನೀವೆಲ್ಲರೂ ನೆನಪಿಟ್ಕೋಬೇಕು. ಒಂದು ದೀಪ ಅದ್ರ ಪಕ್ಕಕ್ಕೆ ಮತ್ತೊಂದು ದೀಪ ಎಂದರೆ ಎರಡು ದೀಪಗಳು ಆ ದಂಡಿಗೊಂದು ಈ ದಂಡಿಗೊಂದಿತ್ತು. ನೋಡು ಕಳಸಗಿಂಡಿ ಇಟ್ಟಾರಣ ಇಲ್ಲ, ಎರಡೂ ದೀಪಗಳನ್ನ ಜೋಡಿಸಿಡ್ತಾರ, ಎರಡೂ ದೀಪಗಳನ್ನ ಹಚ್ತಾರ. ಒಂದು ದೀಪ ತಾಯಿ ಮನೆ, ಇನ್ನೊಂದು ದೀಪ ಗಂಡನ ಮನೆ. ಒಂದು ದೀಪ ತಾಯಿ ಮನೆ, ಒಂದು ದೀಪ ಗಂಡನ ಮನೆ. ಆ ದೀಪಕ್ಕೆ ಹಚ್ಚಿರುವಂತಹ ಜ್ಯೋತಿ ಅದು ಹೆಂಗೆ ಬೆಳಗ್ತಿರ್ತೈತಿ ಅಂದ್ರೆ, ಇದು ನಾ ಹೆಚ್ಚತ್ತು ಇದು ಬೆಳಗ್ತಿರ್ತೈತಿ, ಇದು ನಾ ಹೆಚ್ಚತ್ತು ಇದು ಬೆಳಗ್ತಿರ್ತೈತಿ. ಉರಿತಿರ್ತಾವ ದೀಪ. ಅವು ಎಷ್ಟು ತಕ ಉರಿತಿರ್ತಾವಂದ್ರೆ ಹಿಂದೊಂದು ಕಳಸ ಗಿಂಡಿ ಇರ್ತೈತಿಲ್ಲ, ಆ ಕಳಸ ಗಿಂಡಿ ಎತ್ತರಕ್ಕೆ ಹೋಗ್ಬೇಕಂತ ಇವು ಹಾರಾಡ್ತಿರ್ತಾವೆ ದೀಪಗಳು. ಹೌದಾ? ಹಚ್ಚಿರುವಂಥ ದೀಪಗಳು ಮ್ಯಾಲೆ ಹೋಗ್ತಿರ್ತಾವಿಲ್ಲ. ಯಾಕಂದ್ರೆ ನಾನು ಗಂಡನ ಮನೆಯಾಗ ಆಗಿರ್ಬೋದು, ನನ್ನ ತಾಯಿ ಮನೆ ಒಳಗೆ ಆಗಿರ್ಬೋದು, ನನ್ನ ಗಂಡನ ಮನೆ ಮತ್ತು ತಾಯಿ ಮನೆಯ ತವರು ಮನೆ ಮತ್ತು ಗಂಡನ ಮನೆ ಎರಡರ ಕೀರ್ತಿಯನ್ನು ಕಳಸದ ಎತ್ತರಕ್ಕೆ ಬೆಳೆಸ್ತೀನಿ ಅನ್ನುವಂತಹ ತತ್ವವನ್ನು ಹಿಡ್ಕೊಂಡಾಳ ಆ ಹೆಣ್ಮಗಳು ಅಂತೇಳಿ ಅರ್ಥ. ಗಂಡನ ಮನೆ ಮತ್ತು ತವರು ಮನೆ ಎರಡರ ಒಂದು ಸಂಸ್ಕಾರದಿಂದ ಎರಡರ ಕೀರ್ತಿಯನ್ನು ಆಕಾಶದ ಎತ್ತರಕ್ಕೆ ಒಯ್ತೀನಿ ಅನ್ನುವಂತಹ ಪ್ರತೀಕದೊಂದಿಗೆ ಆ ಆರತಿ ಕಳಸ ಹಿಡ್ಕೋತಾರೆ. ಹಂಗೆ ಆ ಹೆಣ್ಮಗಳಿಗೆ ಇಂತಹ ಭಾವನೆ ಇರಲಿಲ್ಲ. ತಾಯಿ ತನ್ನ ತಾಯಿಯನ್ನು ಇಷ್ಟು ಕಷ್ಟ ಕೊಡಕತ್ತಾಳಂತ ಹೇಳಿ ಆ ಒಬ್ಬ ವ್ಯಕ್ತಿ ಆಕೆ ಗಂಡನೂ ವಿಚಾರ ಮಾಡಲಿಲ್ಲ. ಸೊಸಿ ಇಂಥಕ್ಕೆ ಗಂಟು ಬಿದ್ದಾಳಲ್ಲ, ನಾನು ಇರಬೇಕು ಒಂದು, ಇಲ್ಲಾಂದ್ರೆ ನಿಮ್ಮವು ಇರಬೇಕು ಒಂದು ಅಂಥೇಳಿ ನಿರ್ಧಾರಕ್ಕೆ ಬಂದುಬಿಟ್ಲು. ಹೆಣ್ಮಗಳಿಗೆ ಸಿಟ್ಟು ಬತ್ತಂದ್ರೆ ಹಿಂಗೆ ಹಾಕಿರ್ತಾರಲ್ಲ, ಒಳಗೆ ಈ ಪುಗ್ಗ ತುಂಬಿರ್ತಾರೋ, ಹವಾ ಹಾಕ್ತಾರೋ ಪುಗ್ಗ, ಹಿಂಗೆ ಉಬ್ಬಿರ್ತಾರೋ. ಸಿಟ್ಟು ಬತ್ತು ಅಂದ್ರೆ ನೋಡ್ಬೇಕು. ನಾವು ಸಣ್ಣಾಗಿದ್ದಾಗ ಒಂದು ಇದನ್ನು ಮಾಡ್ತಿದ್ವಿ, ಬೇಗ ಬೇಯ್ತಿದ್ವಿ. ಏನು ಗೊತ್ತಾನು, ಸಿಟ್ಟು ಬಂದು ನಂಗೆ ಸಿಟ್ಟು ಬಂದು ಸುಮ್ಕೊಂಡ್ರೆ ಆತಿದ್ರು ನಮ್ಮ ಅಕ್ಕದು. ಸಿಟ್ಟು ಬಂದರೆ ಹಿಟ್ಟು ಮುಕ್ಕತ್ತಿದ್ವಿ ನಾವು. ಕೇಳಿರಲ್ರಿ, ಸಿಟ್ಟು ಬಂದರೆ ಹಿಟ್ಟು ಮುಕ್ಕನ್ನೋದು. ಅದಕ್ಕೆ ಹೆಣ್ಮಕ್ಳಿಗೆ ಸಿಟ್ಟು ಬತ್ತರ ಭಾಳ ಕಡೆ ಸಿಟ್ಟು ಬರ್ತೈತೆ. ಆಕೆಗೆ ಸಿಟ್ಟು ಬಂದು ನಾ ಇರಬೇಕು, ಇಲ್ಲಕ ನಿಮ್ಮ ಮಗು ಇರಬೇಕು ಅಂದ್ಲು. ಆವಾಗ ಈ ಮೂರ್ಖ ಮಗ ಯಾರಾದ್ರೆ ಮುಂದೆ ಅವ್ರಿಗೊಂದು ಕೆಲವೊಂದು ವಿಚಾರಗಳು ಹೇಳಿದೆವು. ನಿಮ್ಮೆಲ್ಲರೂ ಏನೊಂದು ವಿಚಾರ ಹೇಳ್ತೀವಿ ನಾವು, ನೀವು ನೆನಪಿಟ್ಕೋರಿ.
ಖರೆ ಖರೆ ಚಂದ್ರಮನಂತ ಮಕ್ಕಳಾಗವ್ರು ಇದ್ರಂದ್ರೆ. ನೀವು ವಯಸ್ಸಿಗೆ ಬಂದ ಮೇಲೆ, ನಿಮಗೆ ಮದುವೆ ಆದಮೇಲೆ ಒಂದು ವೇಳೆ ನಿಮ್ಮ ಹೆಂಡತಿ ನಿಮ್ಮ ಅವ್ವನ ಬಿಟ್ಟು ಹೊರಗೆ ಹಾಕು, ನಿಮ್ಮ ಅವ್ವಾಗ ಬೇರೆ ಮನೆ ಮಾಡಿಡು, ನಿಮ್ಮ ಅವ್ವಾಗ ಬೇರೆ ಮನೆ ಆಗಿಡು, ನಾವು ಬೇರೆ ಆಗೋಣ ಅಂತ ಹೇಳಿ ನಿಮ್ಮ ಹೆಂಡತಿ ಎಲ್ಲರೂ ನಿಮಗೆ ಹೇಳಿ ಅಂದರೆ ಶರದ್ನಿತ್ತ ಕಪಾಳಿಗೆ ಒಂದು ಬಿಟ್ಟು 4 ದಿನ ಎದ್ರು ಬರ್ದು ಏನೋ. ಯಾವಾಗ ಮನೆ ಹೊಡಿತಾವೆ, ಯಾವಾಗ ಅಣ್ಣತಂಬ್ರು ಬೇರೆ ಅಕ್ಕಾರ ಅಂದ್ರೆ ಮದುವೆ ಆಗೋತಕ್ಕ 2 ರಾಮಚಂದ್ರ ಹಂಗಿರ್ತಾವೆ, 2 ಲವಕುಶ ಇದ್ದಂಗೆ ಇರ್ತಾವೆ, ರಾಮ ಲಕ್ಷ್ಮಣ ಇದ್ದಂಗೆ ಇರ್ತಾವೆ. ಯಾವಾಗ ಒಂದು ಬಂದು ಒಂದಕ್ಕೆ ಹೆಂಡತಿ ಗಂಟು ಬೀಳ್ತೈತೋ ಅವಾಗ 2 ದುಶ್ಮನ್ ಹಾಕವು. ಎಲ್ಲರೂ ಹಂಗಿರಂಗಿಲ್ಲ. ಆದ್ರೆ ಕೆಲವರು ಮೂರ್ಖರಿಂದ ಹಿಂಗೆ ನಾವು ಜಗತ್ತಿನೊಳಗೆ ನೋಡಕತ್ತೀವಿ. ಒಂದು ವೇಳೆ ನಿಮ್ಮೆಲ್ಲರಿಗೂ 300 ಜನ ಇದ್ದೀರಿ, ನೀವು 300 ಮನೆ ಒಳಗೆ 300 ಜನ ಮುಂದೆ ಮದುವೆ ಆದ ಬಳಿಕ ಈ ಒಂದು ನಿರ್ಧಾರ ಗಟ್ಟಿ ತಗೋರಿ. ನಿಮ್ಮ ಹೆಂಡತಿಗಳು ನಾವು ಮನೆ ಬೇರೆ ಮಾಡೋಣ್ರಿ, ನನಗಿದು ಚಲೋ ಅನಿಸೋತು, ಬೇರೆ ಮನೆಯಾಗಿರೋನು, ಬಾಡಿಗೆ ಮನೆಯಾಗಿರೋನು, ಬೇರೆ ಸಿಟಿಯಾಗ ಹೋಗಿರೋನು ಅಂದ್ರೆ ಸರ್ದಿಟ್ಟು ಒಂದು ಗೆಬ್ಬಿಗೆ ಹೊಡಿದು ನಾಯಿ ಕುಣ್ಣಿಗತ್ಲ ಇಲ್ಲಿ ಇರಂಗೆ ಇದ್ದು ಇಲ್ಲ ಅಂದ್ರೆ ನಿನ್ನ ತವ್ರ ಮನೆ ಓಡಿ ಹೋಗೋದು ಸುಮ್ಮನೆ ನಾಯಿಗತ್ತೆ ಬಿದ್ದಿರ್ತಾಳೆ. ಹೌದಾ? ಇದನ್ನು ಮಾಡಬೇಕಾಗೈತಿ. ಅವ್ರಿಗೆ ಹೇಳುವಂಥ ಕರ್ತವ್ಯಗಳು ಅವ್ರಿಗೆ ಆದ್ರೆ ನಿಮಗಾಗಿರುವಂಥ ಕೆಲವು ಕರ್ತವ್ಯಗಳು ಅದಾವೆ ನಿಮ್ಮ ತೆಕ್. ಅದನ್ನು ನೀವು ಗಟ್ಟಿಯಾಗಿ ಪಾಲಿಸ್ರಿ ಅಂದ್ರೆ ಸಮಾಜದೊಳಗೆ ಆಗುವಂಥ ಈ ಅಲ್ಲೋಲ ಕಲ್ಲೊಳಗು ಕಡಿಮೆ ಅಕ್ಕವು. ಆದ್ರೆ ಆ ಮಗ ಇಂಥವಿದ್ದಲ್ಲ, ಅವ ಮಂಗ್ಯನ ಮಗ ಇದ್ದು, ಅದಕ್ಕೆ ಬುದ್ಧಿ ಇಲ್ಲ, ಮಣ್ಣಿಲ್ಲ, ಅಕ್ಕಲ್ಲ, ಬುದ್ಧಿ ಏನೂ ಇಲ್ಲ. ಅದಕ್ಕೆ ಮಾನ ಮರ್ಯಾದೆ ನಾಚಿಕೆ 3 ಬಿಟ್ಟವು, ಊರಿಗೆ ದೊಡ್ಡವ ನಂಗಿದ್ದವ. ಆವಾಗ ಇವು ಏನು ಮಾಡ್ದ, ಹೆಂತ ಹೇಳು ನಾ ಇರಬೇಕು, ಇಲ್ಲಿಕ್ಕೆ ನಿಮ್ಮವು ಇರಬೇಕು ಅಂದಾಗ ಅಥವಾ ನಮ್ಮವ್ವ ನಾವು ಹೊರಗೆ ಹಾಕ್ತು ನೀನ ಇರು. ಆದರೂ ಅಷ್ಟಕ್ಕರೆ ಒಪ್ಪಬೇಕಾಕಿ. ಬರೀ ಹೊರಗೆ ಹಾಕ್ತಾನಂದ್ರೆ ಸಮಾಧಾನ ಆಗಲಿಲ್ಲಕ್ಕೆ. ನಾವು ಮನೆ ಬಿಟ್ಟು ಹೊರಗೆ ಹಾಕಂದಿಲ್ಲ, ನಾ ಜೀವಂತ ಇರಬೇಕು, ಇಲ್ಲಿಕ ನಿಮ್ಮವು ಜೀವಂತ ಇರಬೇಕು. ಇಷ್ಟರ ಮಟ್ಟಿಗೆ ಬಂದು ಎಷ್ಟು ನಾಲಾಯಕ ಇರ್ಬೇಕಾಕಿಲ್ಲಕ್ಕ. ಬರೀ ಮನೆ ಬಿಟ್ಟು ಹೊರಗೆ ಹಾಕ್ತಾರ ಅನ್ಲಿಲ್ಲ ಅಂದರೂ ನಡೀಲಿಲ್ಲಕ್ಕಿಗೆ. ನಾ ಜೀವಂತ ಇರಬೇಕು, ಇಲ್ಲಿಕ ನಿಮ್ಮವು ಜೀವಂತ ಇರಬೇಕು ಅಂದಾಗ ಇಷ್ಟರ ಅವ ಹೊಟ್ಟಿಗೇನು ಸಗಣಿ ತಿಂತಿದ್ದ. ಏನು ಮಾಡ್ತಿದ್ದ ಮಗ? ಹೊಟ್ಟಿಗೇನು ಸಗಣಿ ತಿಂತಾನ, ಅನ್ನ ತಿಂತಾನ ಇಲ್ಲ. 9 ತಿಂಗಳು ಹೊಟ್ಟೆಯಾಗಿಟ್ಕೊಂಡು ಬೆಳೆಸಿರುವಂಥ ತಾಯಿನ ಕೊಲ್ಲತ್ತಾಳ ಅಂದ್ರೆ ಯಾರ ತಾಯಿನ ಕೊಲ್ಬೇಕು, ಆಕಿನ ಕೊಲ್ಬೇಕು. ಇವ ಕೊಲ್ಲತ್ ಹೇಳ್ದಕ್ಕಿನ ಕೊಲ್ಬೇಕು. ಅವ ಕರೆ ಗಣಸ್, ಅವ ಕರೆ ತಾಯಿ ಮಗ. ಅದಕ್ಕೆ ಆ ಬುದ್ಧಿ ಅವಂಗಿರಲಿಲ್ಲ. ಅವ ಏನು ಮಾಡಿದ, ಹೆಂಡತಿ ಹೇಳ್ದಂಗೆ ಕೇಳಕತ್ತ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನು ಮರಿಬಾರ್ದು ಅನ್ನುವಂಥ ವಿಚಾರ ಅವನ ಮನಸ್ಸಿನಾಗ ಬರಲಿಲ್ಲ. ತುತ್ತು ಕೊಡೋಳು ಬಂದಾಗ ಮುತ್ತು ಕೊಟ್ಟವಳನ್ನ ಮರಿಬೇಡ. ಕರೆಕ್ಟಾ? ಉಲ್ಟಾ ಹೇಳಿದೆ ನಾವು. ಎಲ್ಲಿದ್ರಿ ನೀವು? ಮತ್ತು ಈಗ ಹೇಳ್ತಿರಲ್ಲ, ಈ ಮಾತನ್ನ ಅವರು ಮರಿಬಾರ್ದು. ಹಂತಕಿಗೆ ಯಾರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಹಂಗೆ ಕಲಿಸ್ಬೇಕು. ಮುಳ್ಳಿಂದನೇ ತೆಗಿಬೇಕು. ಆದರೂ ಅವಾಗ ಅದನ್ನು ವಿಚಾರ ಬರಲಿಲ್ಲ. ಆ ಹೆಂತ ಹೇಳಿದ್ಲು, ಆಯ್ತು ರೀ ಆಯ್ತಲ್ವಾ, ಇನ್ನು ಆಕಿನ ಏನ್ರ ಮಾಡೋಣ ಅಂತ. ಏನು ಮಾಡ್ತಿ ಹೇಳಿ, ಪ್ಲ್ಯಾನ್ ಹೇಳಿ ನನಗಂದ್ರೆ ಸುಮ್ಕೊಂಡ್ರಲ್ಲ. ಎಷ್ಟು ಜಾವ ಹೆಣ್ಮಕ್ಳಿದ್ದಲ್ಲ, ಹೆಂಗೆ ಕೊಲ್ತಿ ಪ್ಲ್ಯಾನ್ ಹೇಳು. ಇನ್ನು ಹೆಂಗೆ ಅವ್ಗೆ ಗೊತ್ತಾಗಲಿಲ್ಲ. ಅವಾಗ ತಾನ ಪ್ಲ್ಯಾನ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ಕೂತಾಳೆ. ಹರ್ಯಾಣದ ಅದನ್ನ ಅಡುಗೆ ಮಾಡಿಲ್ಲ, ಕಸ ಹೊಡೆದಿಲ್ಲ, ಬಾಂಡೆ ತಿಕ್ಕಿಲ್ಲ, ಅವಾಗ ಏನೂ ಮಾಡಿಲ್ಲಕ್ಕೆ. ಹರ್ಯಾಣದ ಪಟ್ಟಾಕಿನ ಕೊಲ್ಲು ಪ್ಲ್ಯಾನ್ ಹಾಕೊಂಡು ಕೂತಳಿಕೆ. ಪ್ಲ್ಯಾನು ನಾನು ಹೇಳ್ತಾನಂದ್ಲು. ಹೇಳಂದು. ರಾತ್ರಿ ಕರೆಕ್ಟ್ 10-11 ಗಂಟೆ 12 ಗಂಟೆ ಆಕೈತಿ. ನಿಮ್ಮವ್ಗೆ ಅವಾಗ ನಿದ್ದೆ ಹತ್ತಿರ್ತೈತಿ. ಇನ್ನೇನು ಜಂಪ್ ಹಿಂಗೆ ತಗೋತಿರ್ತೈತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ನಿದ್ದೆ ಅನ್ನೋದು ಹಿಂಗಿರ್ತೈತಲ್ಲ, ನಿದ್ದೆ ಹತ್ತಿದ ಮೇಲೆ 1-2 ತಾಸು ಗಾಢ ನಿದ್ರೆ ಒಳಗೆ ಇರ್ತೈತೆ ಮನುಷ್ಯ. ನಿದ್ದೆ ಹತ್ತಿದ ಮೇಲೆ ಒಂದು 10 ನಿಮಿಷ ಬಿಟ್ಟು 2 ತಾಸಲ್ಲ ಇಂಥ ಗಾಢ ನಿದ್ರೆ ಒಳಗೆ ಇರ್ತೈತಲ್ಲ, ಅಂಥ ಸಮಯದೊಳಗೆ ಮನುಷ್ಯ ಖಬರೇ ಇರೋಂಗಿಲ್ಲ. ನಾವು ಇಲ್ಲಿ ನೋಡ್ತಿರ್ತೀವಿ, ನಿಮ್ಮ ಕ್ಯಾಮ್ರಾ ಚೆಕ್ ಮಾಡಿ ತಲೆ ಬೋಮ್ ಓದೈತೆ ನಮ್ಮದು. ಹಾಸಿಗೆ ಇರ್ತಾವ, ನೀವು ಅಲ್ಲಿ ಬಿದ್ದಿರ್ತೀರಿ ಮಕ್ಕಳು. ಒಬ್ಬೊಬ್ಬ ಹಾಸಿಗೆ ತೆಲಿಗಿನ ಮೇಲೆ ಇರ್ತೈತಿ ಗೊತ್ತಿಲ್ಲ, ಒಬ್ಬನ ಚಾದರ್ ಎಲ್ಲಿರ್ತೈತಿ ಗೊತ್ತಿಲ್ಲ. ಚಾದರ ಹಾಸಿಗೆ ತೆಲಿಗಿನ ಮೇಲೆ ಹಾಳಾಗಿ ಹೋಗ್ಲಿ ಉಟ್ಕೊಂಡು ಲುಂಗಿ ಸಹಿತ ಖಬರ್ ಇರಲ್ಲ. ಎಷ್ಟೋ ಮಂದಿ ನಾವು ನೋಡಿ ಗಾಬರಿ ಆಗಿ ಮತ್ತೆ ಮ್ಯಾಲೆ ಲುಂಗಿ ಹೊಚ್ಚಿ ಹೋಕ್ಕಿವಿ ಹೊರಗೆ ಬಂದಾಗ ರಾತ್ರಿ. ಅದು
ಹಾಂ, ಪ್ಲ್ಯಾನ್ ಹಾಕಿಕೊಟ್ಲು. ಏನಿತ್ತು ಪ್ಲ್ಯಾನ್ ಏನಿತ್ತು? ರಾತ್ರಿ 10ರಿಂದ 12 ಗಂಟೆ ಒಳಗೆ ನಿಮ್ಮವ್ವ ಅಂದ್ರೆ ನಮ್ಮ ಅತ್ತಿ 9ವರೆಗೆ ಊಟ ಮಾಡ್ತಾಳೆ. 10 ಗಂಟೆ ತನಕ ಆ ಕಡೆ ಈ ಕಡೆ ಉಳ್ಳಾಡ್ತಾಳೆ. 10-15 ಸುಮಾರು ಆಕೆಗೆ ನಿದ್ದೆ ಹತ್ತೈತಿ. 1 ತಾಸು ಬಿಡೋದು. 11-11:30 ಸುಮಾರು ನಾ ಹೇಳ್ತ ನಂಗೆ ಮಾಡ್ಬೇಕಂದ್ಲಕ್ಕಿ. ಏನು ಹೇಳ್ತಾಳೆ ತಿಮಗು? ನಮ್ಮ ಮನೆಯಿಂದ 1.5 ಕಿಲೋಮೀಟ್ರ್ ದೂರ ಅಥವಾ 1 ಕಿಲೋಮೀಟ್ರ್ ದೂರ. ಈಗ ಈ ಊರಿನಂಗೆ ಇಲ್ಲಿ ಹೊಳಿ, ಇಲ್ಲಿ ಮಾಂಜ್ರಿ ಒಂದು ಬ್ರಿಡ್ಜ್, ಹೌದಾ? ಹಂಗೆ ಅವ್ರ ಊರಾಗಿತ್ತು. ಆಕೆ ಏನು ಮಾಡ್ತಾಳಂದ್ರೆ 10:30 ಅಂದ್ರೆ 11:30 ತನಕ ಸುಮ್ಮಿರ್ರಿ. ಕರೆಕ್ಟ್ 11:30ಗೆ ಒಂದು ಚಾದರ್ ತಗೋರಿ. ಚಾದರ್ ತಗೊಂಡು ಆಕೆ ಬಾಯಾಗ ಒಂದೆರಡು ಅರ್ವಿ ತುಂಬ್ರಿ. ಆಕಿನ ಚಾದರದೊಳಗೆ ಗಂಟು ಕಟ್ರಿ. ಹೆಗಲಿಗೆ ಚಾದರ್ ಹಚ್ಕೊಂಡು ಬ್ರಿಡ್ಜ್ ತಕ ಒಯ್ಯಿರಿ. ಬ್ರಿಡ್ಜ್ ಒಳಗೆ ಹೋಗಿ ಒಗದು ಸೀದಾ ಮನೆಗೆ ಬಂದುಬಿಡ್ರಿ. ಯಾರು ಹೇಳ್ರಿ ಪ್ಲ್ಯಾನ್? ಸೊಸಿ. ಯಾರಿಗೆ ಹೇಳು? ಗಂಡಗೆ ಹೇಳ್ತಾಳ. ಹೇಳಿದಿಲ್ಲ ಮಗ ನೀವು. ಯಾರ ಮಗ? ಹಾಂ, ಅವ ಏನು ಮಾಡಿದ? ಹೆಂತ ಹೇಳಿರು ಅಂತದಕ್ಕೆ ಹ್ಞೂ ನಂದು ಬಾಯಿ ಕಿಸ್ಕೊಂಡ. ಇದನ್ನೆಲ್ಲ ಏನು ಮಾಡ್ತಿತ್ತಂದ್ರೆ ಆಕೆ ತಾಯಿ ಕರಳ ಗಂಡ ಹೆಂಡತಿ ಅಲ್ಲಿ ಒಳಗೆ ಕೂತು ಮಾತಾಡ್ತಿದ್ರೆ ಪಡಸಲೆ ಕೂತಿದ್ದೆಲ್ಲ ಕೇಳತ್ತಿಳಕಿ ತಾಯಿ. ಆಕೆ ಮನಸ್ಸಿಗೆ ಹೆಂಗೆ ಅನಿಸಿರ್ಬಾರ್ದು. ಸೊಸಿ ಏನೋ ಹೊರಗಿಂದ ಬಂದಾಳ, ಆಕಿಗಂತೂ ಕಳ್ಳಿಲ್ಲ. ಆಕೆ ಏನೋ ಆತಾಳ, ಆಕೆ ಹಾಳಾಗಿ ಹೋಗ್ಲಿ ಅಂತ ಹೇಳಿ ಆಕೆ ತಲೆ ಕೆಡ್ಸೋದು ಬಿಟ್ರೆ 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು 9 ತಿಂಗಳು 9 ದಿನ ಆದಮೇಲೆ ಡೆಲಿವರಿ ಆಗಲ್ದಕ್ಕೆ ಸಿಜರಿನ್ ಮಾಡಿ ಹೊಟ್ಟೆ ಹರಿದು ಮಗನ ಹಡ್ದ್ನಿ. ಅಂಥ ಮಗ ತಂದೆನ ಕಳ್ಕೊಂಡ ಮೇಲೆ ಅನೇಕ ಕಷ್ಟಪಟ್ಟವನನ್ನು ಬೆಳೆಸಿನಿ. ಅನೇಕ ಜನರ ಕಡೆ ಸಾಲ ಸೋಲ ಮಾಡಿ ಮದುವೆ ಮಾಡಿನಿ. ಮಗ ಸೊಸಿ ನನ್ನ ಚೆಂದಾಗಿ ನೋಡ್ಕೋತಾರ, ಚಲೋ ಒಳ್ಳೇದಾಗಿ ಕಾಪಾಡ್ತಾರ ಅಂಥೇಳಿ ನನ್ನ ಮಗ ಸೊಸಿ ಹಾಳಾಗಿ ಹೋಗೋಳಕ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ್ದನ್ನು ಕಣ್ಣಾರೆ ನೋಡಿರುವಂಥ ಮಗನೂ ನಾನು ಕೊಲ್ಲಾಕ ನಿಂತಾನಲ್ಲ ಭಗವಂತ, ಇನ್ನು ನಾ ಜೀವಂತ ಇದ್ದರೆ ಏನು ಉಪಯೋಗ ಅಂದಾಗೆ. ಜೀವಂತ ಇದ್ದರೆ ಏನು ಉಪಯೋಗ? ತಾಯಿ ಅವ್ರಿಗೆ ಹೇಳಿದ್ದನ್ನು ಕೇಳಿಸ್ಕೊಂಡಿಡ್ಲು. ಅದಕ್ಕೇನೂ ಆಕಿ ಪ್ರತ್ಯುತ್ತರ ಕೊಡಲಿಲ್ಲ. ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಆಗಲಿಲ್ಲ. ದಿನನಿತ್ಯದಂಗೆ ಊಟ ಮಾಡಿದ್ಲು. 9 ಊಟ ಮಾಡಲು 10 ತನಕ ಹೊಳ್ಳಾಡಿ ಮನೆ ಹೊರಗೆ ಬ್ಯಾಸಿಗೆ ದಿನ ಆಗಿರೋದ್ರಿಂದ ಮನೆ ಹೊರಗೆ ಹೊರಸಲಿದ್ದು. ಆವಾಗಿನ ಕಾಲಕ್ಕೆ ಹೊರಸಲ ಹಾಕೊಂಡು ಮಕ್ಕೊಂಡಿದ್ರು ಕಾಟ ಮೇಲೆ. ಕರೆಕ್ಟ್ 11:30 ಆಯಿತು. ಇಬ್ಬರು ಕೂಡ ಹೋದರು. ಒಬ್ಬಾಕಿ ಮೂಗು ಹಿಡಿದ್ಲು, ಇವು ಬಡ ಬಾಯಾಗ ಅರಿವಿ ತುಂಬಿದ. ಬಡ ಎತ್ತಿ ಆ ಚಾದರದೊಳಗೆ ಹಾಕಿರು. ಚಾದರ ಗಂಟು ಕಟ್ಟರು. ಚಾದರ ತೊಗೊಂಡು ಹೆಗಲಿಗೆ ಹಚ್ಕೊಂಡ 9 ತಿಂಗಳ ಹೊತ್ತು ಕಷ್ಟಪಟ್ಟು ಬೆಳೆಸಿರುವಂಥ ತಾಯಿನ ಹೆಗಲಿಗೆ ಹಚ್ಕೊಂಡು ಎಲ್ಲಿ ಹೊಂಟ? ಕೊಲ್ಲಕ್ಕೆ ಹೊಂಟ. ಬ್ರಿಡ್ಜ್ ಕಡೆ ಹೊಂಟ. ಹೋಗಿ ಹೊಳ್ಯಾಗ ಹೋಗಿಬೇಕಂತ ಹೇಳಿ ಹೊಂಟ. ಹೋಗುವಾಗ ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಅಷ್ಟೇ ಇತ್ತು. ಹೋಗುವಾಗ ವಜ್ಜೆ ಆಕೈತೆ ಅಂತ ಹೇಳಿ ಏನು ಮಾಡ್ತಿದ್ದ? ಆಕೆ ಎಲ್ಲ ಎಚ್ಚರ ಇದ್ಲು. ಇವದೆಲ್ಲ ಮಾತು ಕೇಳಿದ್ಲು. ಹೆಂಗೆ ನಿದ್ದೆ ಹತ್ತೈತಿ? ಸಾಯೋರ್ಗೆ ಯಾರಿಗೆ ನಿದ್ದೆ ಹತ್ತೈತೆ? ಅದರೊಳಗೂ ಬರೇ ಸಾಯಕ್ಕೆಲ್ಲಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಹೊತ್ತು ಬೆಳೆಸಿರುವಂಥ ಮಗನ ನಾನು ಕೊಲ್ಲಾಕ ನಿಂತಾನಂದ್ರೆ ಹೆಂಗೆ ನಿದ್ದೆ ಹತ್ತೈತಿ? ಜಗತ್ತಿನಾಗ ಯಾರಿಗೆ ನಿದ್ದೆ ಹತ್ತೈತಿ? ಸಾಧ್ಯತೆ? ನಿದ್ದೆ ಹತ್ತಿರಲಿಲ್ಲ. ಆದರೂ ಆಕೆ ಏನು ಒದರಲಿಲ್ಲ, ಚೀರಲಿಲ್ಲ, ಬಡ್ಕೋಲಿಲ್ಲ. ನನ್ನ ಮಗ ನಾನು ಕೊಲ್ಲಾಕೊಂಡ ಅಂತ ಹೇಳಿ ಭಾಳ ಬಡ್ಕೊಂಡು ಯಾರು ಮಂದಿನ ಕೊಡಿಸ್ಲಿಲ್ಲ. ಇವೆಷ್ಟೆಲ್ಲ ಮಾಡ್ತಿದ್ದೆಲ್ಲ ಗೊತ್ತೈತೆ ಆಕೆಗೆ. ಸುಮ್ಮನೆ ಕೂತಿದ್ಲು. ಇಂಥ ಮಗನ್ನ ಇಂಥ ಪರಿಸ್ಥಿತಿ ನೋಡಕತ್ತೇನಿಲ್ಲ, ಇನ್ನು ನಿನ್ನ ಜೀವನದಾಗ ಇದ್ದರೆ ಏನು ಉಪಯೋಗ ಅಂದ್ಲಕ್ಕೆ ಗಪ್ಪ ಕೂತಿದ್ದು. ಒಂದಿಷ್ಟು ಹೊಕ್ಕಿದ್ದ, ಒಂದು 100 ಹೆಜ್ಜೆ ಹೊಕ್ಕಿದ್ದ, ವಜ್ಜೆ ಹಾಕಿತ್ತು. ಒಂದಿಟ್ಟು ಇಳಿಸ್ತಿದ್ದ, ಒಂದಿಟ್ಟು ನಿಂದಿರ್ತಿದ್ದ, ಆ ಕಡೆ ಕಡೆಗೆ ಮೈ ಮುರು ಕೂತಿದ್ದ, ಮತ್ತೆ ಹೊತ್ಕೋತಿದ್ದ, ಮತ್ತೆ ಹೊಕ್ಕಿದ್ದ. ಇಲ್ಲಿಂದ 1.5 ಕಿಲೋಮೀಟ್ರ್ ಒಂದು ಅರ್ಧ ಗಂಟೆ ಒಳಗೆ ಒಂದು 12 ಸರಿ ತನ್ನ ತಾಯಿನ ವಜ್ಜೆಯಾಗಿ ಇಳಿಸಿದ. ಇನ್ನೇನು ನದಿ ಬಂತು, ಬ್ರಿಡ್ಜ್ ಮೇಲೆ ಹತ್ತಿದ. ಆಕೆ ಹೇಳಿ ಕಳಿಸಿದ್ಲು. ಯಾರು? ಹೆಂಡತಿ. ಏನು ಹೇಳಿ ಕಳಿಸಿದ್ಲು ಗೊತ್ತಲ್ಲ? ಇನ್ನೊಂದು, ಆ ಗಂಟು ಕಟ್ಟಿದ ಮೇಲೆ ಹೆಗಲಿಗೆ ಹಚ್ಚಿದ ಮೇಲೆ ಕಿವ್ಯಾಗ ಹೇಳಿದ್ಲಕ್ಕಿ, ರೀ
ದಂಡ್ಯಾಗ ಒಗಿಬೇಡ್ರಿ, ಒಂದಿಷ್ಟು ಗುಮ್ಮು ನೀರಾಗ ಒಗಿರಿ ಅಂತ ಹೇಳ್ತಾರೆ. ಒಂದಿಷ್ಟು ಗುಮ್ಮು ನೀರಾಗ ಹೋಗೋದು ಬರ್ರಿ. ಇಲ್ಲೇ ಎಲ್ಲರ ದಂಡ್ಯಾಗ ಉಸುಕ್ನಾಗ ಬಿದ್ಲಾರ ಬದಿಕ್ ಮತ್ತೆ ಬಂದು ನಮ್ಗೆ ನಮ್ಮ ಹೆಣಕ್ಕೆ ಮೂಲ ಹಾಕಿ ನಮಗೆ ಮತ್ತೆ ಆಕಿ ಸೇವಾ ಕೈಕಾಲು ಮುರ್ಕೊಂಡ್ ಬಂದಿರ ಆಕಿ ಮತ್ತೆ ಸೇವೆ ಮಾಡೋದು ಹೆಚ್ಚಾಗಿತ್ತು. ಒಂದಿಷ್ಟು ಗುಮ್ಮು ನೀರಾಗ ಹೋಗಿದ್ರಿ. ಹಿಂಗೆ ಜಾಗಕ್ಕೆ ಒಗಿಬೇಕಲ್ಲ, ಒಗದ್ರೆ ಹೊಳೆ ಬರಬಾರ್ದಕ್ಕಿ, ಒಗದ್ರೆ ಜೀವನ ನಿಂದಿರಬಾರ್ದಕ್ಕಿ, ಕ್ಷಣಕ್ಕೆ ಸತ್ತು ಹೋಗ್ಬೇಕು ಅಂಥ ಜಾಗಕ್ಕೆ ಹೋಗಿರಿ ಅಂತ ಕಿವ್ಯಾಗ ಹೇಳಿ ಕಳಿಸಿದ್ಲು. ಹೋದ 8 ಸರಿ ಇಳಿಸ್ಕೊಂಡ ಹೊತ್ಕೊಂಡ ಹೋಗಿ ಬ್ರಿಡ್ಜ್ ಮೇಲೆ ನಿಂತ. ಬ್ರಿಡ್ಜ್ ಮೇಲೆ ನಿಂತು ಹಿಂಗೆ ಒಗಿಬೇಕಂತಾನ ಆ ಭಗವಂತ ಮಂಗ್ಯನ ಮಗಗೆ ಒಂದು ಸಾರಿ ಅವಾಗರೇ ಬುದ್ಧಿ ಭೇಟಿ ಆಗ್ಬೇಕಾ, ಅವಾಗರೇ ಅವ್ನು ಒಂದು ಕ್ಷಣ ಹಿಂಗೆ ಮನಸ್ಸಿನಾಗ ಹಿಂಗೆ ಬಂದು ಹಾದು ಹೋಗ್ಬೇಕು. ನನ್ನ ತಾಯಿ ಇಷ್ಟು ಬೆಳೆಸ್ಯಾಳ ಅನ್ನೋದು ಹಿಂಗೆ ಬಂದು ಹಿಂಗೆ ಹೋಗುತ್ತಂದ್ರೆ ಆ ಮನುಷ್ಯ ತಪ್ಪು ಮಾಡ್ತಿದ್ದಿದ್ದಿಲ್ಲ. ಹೋದ ನಾನು ಹೆಂಡ್ತಿ ಇನ್ನೊಂದಿಷ್ಟು ಮುಂದೆ ಹೆಚ್ಚು ನೀರಿದ್ದಲ್ಲಿ ಹೋಗಿ ಅಂದಾಳ ಹೇಳಿ ಮತ್ತೊಂದಿಷ್ಟು ಮುಂದೆ ಹೋದ ಆ ಬ್ರಿಡ್ಜ್ ಮೇಲೆ. ಮತ್ತೆ ಹೇಳಿದ್ಲಕ್ಕಿ ಒಟ್ಟು ಹೊಳೆ ಬರಬಾರ್ದು, ಹೋಗಿದ್ರೆ ಜೀವನ ಉಳಿಬಾರ್ದಕ್ಕಿ ಅತ್ತಂದು ಮತ್ತೆ ನೆನಪು ಮಾಡ್ಕೊಂಡ. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಧಡಿಮ್ ಅಂತ ಹೇಳಿ ತಾಯಿ ಒಗದ ಬಿಟ್ಟ. ಒಗದ ಇಂಥ ಪರಿಸ್ಥಿತಿ ಬಂತಲ್ಲ. ಆಕಿದ ಟೈಮ್ ಚಲೋ, ಯಾರದು? ತಾಯಿದು. ಯಾವುದೋ ಒಬ್ಬ ಮೀನಿನ ಜಾಳಿಗೆ ಹಾಕಿದ್ದ, ಹೋಗಿ ಮೀನಿನ ಜಾಳಿಗೆಯಾಗಿ ತಾಯಿ ಬಿದ್ಲು. ಜಾಳಿಗೆಯಾಗಿ ಬಿದ್ಲು. ಹಂಗಟ್ಟು ನೋಡಿಕೊಂಡು ಅದನ್ನು ಜಾಳಿಗೆ ಹಿಡ್ಕೊಂಡು ನಡ್ಕೋತ ದಂಡಿಗೆ ಬಂದ್ಲು. ಆ ಸಮಯ ಎಷ್ಟಾಗಿತ್ತಂದ್ರೆ 12:30 ಆಗಿತ್ತು. ನೀವು 11:00 ಹೋಗಿದ್ದ, 12 ಗಂಟೆಗೆ ಹೋಗಿ ಕರೆಕ್ಟ್ ಆಕಿನ ಒಗದ. ಅಷ್ಟರೊಳಗೆ ಹಿಂಗಟ್ಟಾಗಿ ಪಾಸಾಗಿ ಅದನ್ನ ಜಾಳಿಗೆ ಹಿಡ್ಕೊಂಡು ದಂಡಿಗೆ ಬರೋಕ ಕರೆಕ್ಟ್ ಟೈಮ್ ಎಷ್ಟಾಗಿತ್ತು? 12 ಗಂಟೆ ಆಗಿತ್ತು. 12 ಗಂಟೆಗೆ ಹೆಂಗೋ ಜೀವ ಬದುಕ್ತು, ಇನ್ನೇನು ಸಾಯ್ಬೇಕಾಗಿತ್ತು, ಮತ್ತ್ಯಾಕೆ ಬದುಕಿ ಬನ್ನಿ ಅಂಥೇಳಿ. ಯಾವುದೋ ಮನುಷ್ಯ ಸಾಯ್ತಾನಂದ್ರೆ ಸರಳವಾಗಿ ಸಾಯಕ್ಕೆ ಒಪ್ಕೊಳಂಗಿಲ್ಲ ಯಾರು. ಎಷ್ಟು ಕಷ್ಟ ಐತೆ ಅಂದರೂ ಸಹಜವಾಗಿ ಸಾಯ್ಬೇಕಂತ ಒಪ್ಕೊಳಂಗಿಲ್ಲ. ಆಕಿಗೆ ಅಷ್ಟು ನೋವಾಗಿದ್ರು ಸಹಿತ ಒಗದ ಮೇಲೆ ಯಾವುದೋ ಒಂದು ಇದಕ್ಕಾಗಿ ಆಕಿ ಬದುಕಿ ಬಂದ್ಲು ಹೊಳಿ ದಾಟಿ ಹೊರಗೆ ಬಂದ್ಲು. ಆ ಬ್ರಿಡ್ಜಿಂದ ಸ್ವಲ್ಪ ದೂರ ಬರ್ತಾಳ. ಅಲ್ಲಿ ಒಂದು ಹನುಮಪ್ಪನ ಗುಡಿ ಇತ್ತು ಊರು ಹೊರಗೆ. ಹನುಮಪ್ಪನ ಗುಡಿ ಒಳಗೆ ಮೈ ಎಲ್ಲ ತೋದಿ ತಿಕ್ಕಿದು. ವಯಸ್ಸು 80-85 ಆಗಿತ್ತು. ವಯಸ್ಸಾಗಿರೋದ್ರಿಂದ ಆ ತೊಯ್ದಿರುವಂಥ ಮೈಗೆ ನಡುಕು ಹುಟ್ಟ ಆಯ್ತು, ಥಂಡಿ ಹತ್ತು. ಚಳಿಗೆ ಹೋಗಿ ಏನು ಮಾಡ್ತಾಳೆ ಆಕಿ ತಾಯಿ ಅಂದ್ರೆ, ಹೋಗಿ ಹನುಮಪ್ಪನ ಗುಡಿಯಾಗ ಹನುಮಪ್ಪನ ಮೂರ್ತಿ ಇತ್ತು. ಹನುಮಪ್ಪನ ಮೂರ್ತಿ ಮುಂದಿನ ಕಡೆ ಬಾಜು ಮಕ್ಕೊಂಡು ನಡ್ಕೋತ ಮಕ್ಕೊಂಡ್ಬಿಟ್ಟಿದ್ಲು. ಟೈಮ್ ಎಷ್ಟಾಗಿತ್ತು ಅವಾಗ? 12 ಗಂಟೆಯಿಂದ ನಡ್ಕೋತ ಇಲ್ಲಿ ಹನುಮಪ್ಪನ ಗುಡಿಗೆ ಬರೋಕೆ 12:30 ಆಗಿತ್ತು. ಜಗತ್ತಿನೊಳಗೆ ಒಬ್ಬರಿಗೆ ಈ ಟೈಮ್ಗೆ ಎಚ್ಚರಕೈತಿ. ಜಗತ್ತಿನೊಳಗೆ ಇಂಥವ್ರು ಇರ್ತಾರಲ್ಲ, ಆ ಟೈಮ್ 12ರಿಂದ 1:30-2 ತನಕ ಟೈಮ್ ಯಾರ್ದು? ಇದು ಕಳ್ಳರ ಟೈಮ್. ಇದು ಗೊತ್ತೈತಿ? ಎಲ್ಲರದು ಒಂದೊಂದು ಟೈಮ್ ಇರ್ತೈತಿ. ನಶಿಗಿನಾಗ 4ರಿಂದ 5:30 ಒಳಗೆ ಹೇಳುವಂಥವ್ರು ಒಳ್ಳೆ ಸಂಸ್ಕಾರವಂತರು, ಅವ್ರ ಟೈಮ್ ಅದು. 8ರಿಂದ 9 ಮೇಲೆ ಹೇಳುವವರು ಎಲ್ಲರೂ ಸೂರ್ಯಪುತ್ರವರು. ಸೂರ್ಯಪುತ್ರ ಅಂತ ಯಾಕಂದ್ರೆ ಗೊತ್ತಾನ? ಸೂರ್ಯಪುತ್ರ ಮತ್ತು ಸೂರ್ಯಪುತ್ರಿ 7 ನಂತರ 7:30 ನಂತರ ಹೇಳೋರು, 7 ಸುಮಾರು ಹೇಳೋರೆಲ್ಲ ಅವ್ರವ್ರು ಸೂರ್ಯಪುತ್ರರುಗಳ. ಯಾಕೆ ಸೂರ್ಯಪುತ್ರ? ಸೂರ್ಯ ಹುಟ್ಟಿದ ಮೇಲೆ ಯಾರು ಹೇಳ್ತಾರೋ ಅವರೆಲ್ಲರೂ ಸೂರ್ಯಪುತ್ರರು. 12:30 ಆಗಿತ್ತು. ಬಂದು ತಾಯಿ ಚಳಿ ಆಕೈತೆ ಅಂತ ಹೇಳಿ ಗೂಡುಗಾಲು ಹಾಕ್ಕೊಂಡು ನಡ್ಕೋತ ಹನುಮಪ್ಪನ ಗುಡಿ ಮುಂದೆ ಬಂದ. ಹನುಮಪ್ಪನ ಗುಡಿ ಗರ್ಭಗುಡಿ ಒಳಗೆ ಹೋಗಿ ಮಕ್ಕೊಂಡು ಬಿಟ್ಲಿಕ್ಕೆ. ಅದೇ ಟೈಮ್ಗೂ ಒಂದಿಷ್ಟು ಜನ ಕಳ್ಳರು ಏನು ಮಾಡಿದ್ರಂದ್ರೆ, ಆ ಊರೊಳಗೆ ದರೋಡಿ ಮಾಡಿ ಅನೇಕ ರೊಕ್ಕ, ರೂಪಾಯಿ, ಬಂಗಾರ ಎಲ್ಲ ತೊಗೊಂಡು ಆ ಹನುಮಪ್ಪನ ಮೂರ್ತಿ ಹಿಂದಿನಗಡೆ ಕೂತವ್ರು ಲೆಕ್ಕ ಹಾಕೋ ಇಬ್ಬರಿದ್ರು ಪಾಲ ಹಚ್ಕೊಳಕತ್ತಿದ್ರು. ಅವ್ರು ಮೊದಲೇ ಹೋಗಿದ್ರು ಅವರು. ಆದ್ರೆ ಅವ್ರು ಹೋಗಿ ಪಾಲ ಹಚ್ಕೊಳ್ಳುವಾಗ ನನಗಿಷ್ಟ ನಿನಗಿಷ್ಟ ಅಂತ ಹೇಳಿ ಮಾಡೋದ್ರೊಳಗೆ ಈಗ ಹೋಗಿ ಅಲ್ಲಿ ಮಕ್ಕೊಂಡು ಬಿಟ್ಲಿ. ಹೋಗುವಾಗ ಮಕ್ಕೊಂಡಾಳ. ಮಕ್ಕೊಂಡ ಮೇಲೆ ನಡ್ಗ ಹತ್ಲಿಕ್ಕೆ ಗಡಬಡಿಗೆ ಒಟ್ಟು ನಡ್ಗ ಹತ್ತು. ಅವು ಎರಡು ಹಿಂದೆ ಕೂತದ ಗಾಬರಿ. ಅದು ಪಾಲ ಹಚ್ಕೊಳಕತ್ತಿರಲ್ಲ ಅವರು. ಕಳ್ಳರು ಪಾಲ ಹಚ್ಕೊಳತ್ತಿರಲ್ಲ. ಗಾಬರಿ ಆಗಿ ಏನು ಮಾಡ್ತಾರಂದ್ರೆ, ನಮ್ಮನ್ನು ಯಾರು ನೋಡ್ಯಾರಲಿತ್ತ, ನಾವು ತುಡುಗು ಮಾಡಿದ್ದು ಯಾರೋ ನೋಡ್ಯಾರ, ನಮ್ಮನ್ನು ಹಿಡಿಯಾಕೆ ಬರ್ತಾರೋ, ಇವ್ರು ಪೊಲೀಸು ಕೊಡ್ತಾರೋ, ಸಿಕ್ಕಿವು ಅಂದರೆ ನಮ್ಮ ಜೀವನ ನರಕ ಆಗಿಬಿಡ್ತೈತಿ. ಅದಕ್ಕೆ ಈ ಸಂಪತ್ತು ನಮಗೆ ಬ್ಯಾಡ ಕರೆ ಇಲ್ಲಿ ಫಸ್ಟ್ ಹ್ಯಾಂಗರೆ ಮಾಡಿ ಜಾಗ ಖಾಲಿ ಮಾಡಿ ತಪ್ಪಿಸೋಣ ಅಂತ ವಿಚಾರ ಮಾಡಿರೋರು.
ಅವರಿಬ್ಬರು ತಂದಿರುವಂಥ ತುರುಗು ಮಾಡಿರುವಂಥ ಎಲ್ಲ ಸಂಪತ್ತು ಅಲ್ಲೇ ಖಬರಿಗೆಟ್ಟು ಬಿಟ್ಟು ಹೋಗಿ ಗಾಬರಿಸ್ತಾನು ಜೀವ ಉಳಿದ್ರೆ ಸಾಕತಿ ಅಡ್ಡು ಓಡಿ ಹೋಗ್ಬಿಟ್ಟು ಕಳ್ಳರು. ಅವ್ರು ತಂದಿರುವಂಥ ರೊಕ್ಕ, ರೂಪಾಯಿ, ಬಂಗಾರ, ನಕ್ಲೆಸ್, ಚೈನ, ಚಾರ್ ಎಲ್ಲ ಅಲ್ಲೇ ಇದ್ದು. ಐತಿಕಿಗೆ ಹಂಗೆ ಸುಮಾರು 4 ಗಂಟೆ ಸುಮಾರು ಎಚ್ಚರ ಆಯ್ತು. ಐತಿ 4 ಗಂಟೆ ಸುಮಾರು ಹೆಣ್ಮಕ್ಳಿಗೆ ವಯಸ್ಸಾದವು ಅಂದ್ರೆ ಮುದುಕಿಯಾರಿಗೆ ಇನ್ನಿದ್ದು ಹತ್ತಂಗಿಲ್ಲವು. ಈಗ ನಮ್ಮ ಆಯುನ ಹಂಗೆ ರಾತ್ರಿ ತಿರುಗಾಡ್ತಿರ್ತಾಳೆ. 4 ಗಂಟೆ ಆದ್ರೆ ಮಕ್ಕೊಂಡು ಹಂಗೆ ತಿರುಗಾಡ್ತಿರ್ತಾಳೆ, ವಾಕಿಂಗ್ ಮಾಡ್ತಿರ್ತಾಳೆ. ನಾವು ಕ್ಯಾಮ್ರಾದಾಗ ನೋಡ್ತಿರ್ತೀವಿ. ಯಾಕೀ ಕರೆಕ್ಟ್ 4 ಗಂಟೆಗೆ ಎಚ್ಚರ ಆಯ್ತು. ಹಿಂಗೆ ಹೇಳಿದ್ರು ಕಣ್ ತೆಗೆದು ನೋಡ್ತಾ ಹನುಮಪ್ಪ ಇದ್ದ. ಅವಾಗ ರಾತ್ರಿ ತಂಡ್ಯಾಗ ಎಲ್ಲಿ ಬಂದನೋ ಏನು ಗೊತ್ತಿದ್ದಿಲ್ಲ ಆಕಿ. ಹಿಂಗೆ ಕಣ್ ತೆಗೆದು ನೋಡ್ತಾಳ, ಹನುಮಪ್ಪ ಇದ್ದ. ಭಗವಂತ ನಾನು ಉಳಿಸಿದಪ್ಪ ಯಪ್ಪ ಅತ್ತದ ಕಾಲು ಬಿದ್ಲು. ಹೆಂಗೋ ತಪ್ಪುಗಾಟ ಆಗಿ ಏನೋ ಪುನರ್ಜನ್ಮ ಆಗಿ ಉಳಿದು ಬಂದೇನಿ. ಹನುಮಪ್ಪಗೆ ಒಂದು ಪ್ರದಕ್ಷಿಣೆ ಹಾಕೊಳತ್ ಹಿಂಗೆ ಸುತ್ತ ಹೊಡಿಬೇಕತ್. ಹಿಂದೆ ಹಾದ್ಲು ಕೆಳಗ ಬಂಗಾರ, ಬೆಳ್ಳಿ, ನಕ್ಲೇಸ, ಕಾಲುಂಗ್ರ, ಬೋರ್ಮಾಳ ಏನು ಸಿಕ್ಕುದು ಎಲ್ಲ ರೊಕ್ಕ ರೂಪಾಯಿ ಎಲ್ಲ ಭಾಳ ಇತ್ತು. ಅವಾಗ ತಾಯಿ ಕರಳು ಅನ್ನೋದು ನೋಡಿಬಿಟ್ಕೋರಿ. ತಾಯಿ ಕಳ್ಳು ಇಂಥದ್ದು ಇರ್ತೈತಿಲ್ಲ. ಅವಾಗೂ ನನ್ನ ಮಗ ನನ್ನ ಕೊಲ್ಲಕ್ಕೆ ಬಂದು ಇಲ್ಲಿ ಒಗದು ಹೋಗ್ಯಾನಂತ ಹೇಳಿ ಅಷ್ಟೆಲ್ಲ ಗೊತ್ತಿದ್ರು ಸಹಿತ ಆ ಎಲ್ಲ ಸಂಪತ್ತು ನೋಡಿ ಕೂಡಲೇ ಆಕೆಗೆ ಏನು ನೆನಪು ಬರ್ತಾನಂದ್ರೆ, ನನ್ನ ಮಗ ಕಷ್ಟದೊಳಗದಾನ, ಇದೆಲ್ಲ ಸಂಪತ್ತು ಹೋಗಿ ನನ್ನ ಮಗಕ್ಕೆ ಕೊಟ್ಟನಿ ಅಂದ್ರೆ ಅವ ತನ್ನ ಮಕ್ಕಳು ಮೊಮ್ಮಕ್ಕಳೊಂದಿಗೆ ತನ್ನ ಜೀವನವನ್ನು ಸಂಪೂರ್ಣವಾಗಿ ಚಲೋ ರೀತಿಯಿಂದ ಅನುಭವಿಸ್ತಾನ, ಕಳಿತಾನ ತಿಳ್ಕೊಂಡು ಅದೆಲ್ಲ ಬಂಗಾರ ಬೆಳ್ಳಿ ಗೊಳೆ ಮಾಡ್ಕೊಂಡು ಏನು ಮಾಡ್ಲು, ಗಂಟು ಕಟ್ಕೊಂಡ್ಲು. ಗಂಟು ಕಟ್ಟಿ ಬಾಗಲಾಗಿ ಇಟ್ಕೊಂಡ್ಲು. ಅದೆಲ್ಲ ಬೆಳ್ಳಿ ಬಂಗಾರ ಗಂಟು ಕಟ್ಟಿ ಬಗಲಾಗಿ ಇಟ್ಕೊಂಡು ಹೊಕ್ಕಳ. ಎಲ್ಲಿ ತಕ ಹೊಕ್ಕಳ? ಮನೆಗೆ ಹೋಗಿ ಸುಮಾರು 5 ಗಂಟೆ ಆಗಿತ್ತು. ಆ ಹನುಮಪ್ಪನ ಗುಡಿಯಿಂದ ಮನೆಗೆ ಹೋಗಕ್ಕೆ 5 ಗಂಟೆ ಆಗಿತ್ತು. ಮನೆ ಮುಂದೆ ಹೋಗಿ ನಿಂದಿರ್ತಾಳ. ನಿಂತು ಒಂದು ಕ್ಷಣ ಬಾಗಲ ಬಿಡಿಬೇಕಂತ ಹಿಂಗೆ ಕೈ ಮಾಡ್ತಾಳ, ವಿಚಾರ ಮಾಡ್ತಾಳೆ. ನನ್ನ ಮಗ ನಾನು ಹೋಗಿ ಕೊಲ್ಬೇಕಂತ ಹೇಳಿ ಒಗದು ಬಂದಾನ, ಇನ್ನು ಹೆಂಗೆ ಮಾಡಲಿ? ಕೊಲ್ಬೇಕಂತ ಹೇಳಿ ನಾನು ಇಲ್ಲಿ ಬಿಟ್ಟು ಹೋಗ್ಯಾನ, ಇನ್ನು ನಾ ಹೊಳ್ಳೆ ಬಂತ ಅವನ ಮನೆಗೆ ಬನ್ನೆಲ್ಲ, ಇನ್ನು ಹೆಂಗೆ ಅಂತ ಹೇಳಿ ತಿಳ್ಕೊತಾಳೆ. ಆದರೂ ಅವ ಕೊಂದ್ರೆ ಕೊಲ್ವಾಲಕ್ಕ ಇಷ್ಟೆಲ್ಲ ಬಂಗಾರ ಸಿಕ್ಕೈತಲ್ಲ, ನನ್ನ ಮಗುಗೆ ಅದನ್ನೆಲ್ಲ ಬಂಗಾರ ಕೊಟ್ಟರೆ ಹೋಗ್ಬೇಕು ಅಂತ ಹೇಳಿ ಇಷ್ಟು ತಕ್ಕ ವಿಚಾರ ಮಾಡ್ತಾಳೆ ತಾಯಿ. ಜಗತ್ತಿನೊಳಗೆ ಹಿಂಗೆ ವಿಚಾರ ಮಾಡೋರು ಬೇರೆ ಎಲ್ಲಿ ಸಿಗಂಗಿಲ್ಲ. ಅವನು ಬಿಟ್ರೆ ಯಾರೋ ಒಬ್ಬರು ಸಿಗಂಗಿಲ್ಲ. ಸುಮ್ಮನೆ ಹೊಂಟಿನಿ ಕಾಲು ತುಳ್ದಾನ ಅಂತೇಳಿ ಗೆಬ್ಬಿ ಹೊಡೆಯೋರು ಭಾಳ ಮಂದಿ ಇದೀವಿ ನಾವು. ಇವತ್ತು ಮಧ್ಯಾಹ್ನ ಒಂದು ಘಟನೆ ಆಯ್ತು. ಯಾವ ಬೆಳಗಿನ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಎದ್ದು ಹೊಂಟಿರ್ತಾ ಹಿಂಗೆ ಟವಲ್ ಹಿಂಗೆ ಜಾಡಿಸಿ ಹಿಂಗೆ ಹಾಕೊಳ್ಳೋದ್ರೊಳಗೆ ಆ ಟವಲ್ ಅವ್ನು ಮೋತಿ ಬಿಡ್ದೈತಿ. ನನಗೆ ಮುದ್ದಮ್ಮಿ ಟವಲ್ ಬಡಿಸಿನಿ ಅಂತ ಹೇಳಿ ಇವು ಗಬ್ಬಿ ಒಂದು ಬಿಟ್ಟನು. 3 ಬಾಳು ಬಿದ್ದವು. ಇಂಥ ಪರಿಸ್ಥಿತಿ ಒಳಗೆ ಅವಟ್ಟಲ್ಲಿ ಎಲ್ಲರೂ ಅವರದ್ರಿ, ಇನ್ನೊಬ್ರದ್ದು ಹೇಳಕ್ಕೆ ಹೋಗ್ಬೇಡ್ರಿ. ಅಂಥ ಪರಿಸ್ಥಿತಿ ಒಳಗೆ ಜೀವ ತೆಗಿಬೇಕಂತ ಹೇಳಿ ಕೊಲ್ಬೇಕಂತ ಹೇಳಿ ಕರ್ಕೊಂಡು ಹೋಗಿ ತಾಯಿನ ಒಗೆದು ಬಂದಾನಲ್ಲ, ಅಂಥ ಟೈಮ್ನಾಗೂ ಮಗನ ನೆನಪಕ್ಕನ. ಅಂಥ ಟೈಮ್ನಾಗೂ ಅಷ್ಟು ಸಂಪತ್ತು ಸಿಕ್ಕರು ಅದನ್ನೆಲ್ಲ ಮಗಗೆ ಕೊಡಬೇಕು, ಮಗ ಉಪಕಾರ ಮಾಡ್ಬೇಕಂತ ಹೇಳಿ ಆಕೆ ತಾಯಿ ವಿಚಾರ ಮಾಡ್ತಾಳಂದ್ರೆ ಆಕಿದು ಮನಸ್ಸು ಎಂಥದಿರಬೇಕು. ಬಂದು ಮನೆ ಮುಂದೆ ಬಂದು ಹಿಂಗೆ ಆ ಕಡೆ ಕರ್ಕೊಂಡು ಹೋಗು. ಮನೆ ಮುಂದೆ ಬಂದು ಬಾಗಲ ಬಿಡಿದ್ಲು. ಇವು ಅವ್ವ ನಮ್ಮ ಅವ್ವನ ಹೋಗಿ ಒಗೆದು ಬಂದೀನಿ, ಇನ್ನು ನಮಗೆ ಕಿರಿಕಿರಿ ಇಲ್ಲ, ಇನ್ನು ನಾವು ಆರಾಮಿರ್ಬೋದು ಅಂತ ಹೇಳಿ ಗಂಡ ಹೆಂಡತಿ 2 ಸುತ್ತು ಬಿದ್ದಿದ್ದೆವು. ಬಂದು ಬಾಗಿಲು ಸಪ್ಪಳಾತು, ಟಕ್ ಟಕ್. ಈ ಟೈಮ್ಗೆ ಯಾರು ಬರ್ತಾರೆ ತುಗ? ನಮ್ಮನ್ಯಾಗ ಆಕೆ ಹೋಗ್ಬೇಕು ನಶಿನಾಗ ಬಾಗಲ ಬಿಡಕ್ಕೆ ಮುದುಕಿದ್ದು, ಆಕೆನೂ ಹೋಗ್ಯಾಳ, ಇನ್ಯಾರು ಬರ್ತಾರೆ ತುಗ ಅಂತ ಹೇಳಿ ಮತ್ತೆ ಮಕ್ಕೊಂಡು ಗೊರಕೆ ಹೊಡೆಯತ್ತು. ಮತ್ತೆ ಟಕ್ ಟಕ್ ಎದ್ದು ಹೋಗಿ ಹಿಂಗೆ ಮಗಾನ ಹೇಳ್ತಾನೆ. ಅದಕ್ಕೂ ಮಗಾನ ಎದ್ದು ಹಿಂಗೆ ಹೋಗಿ ಬಾಗಲ ತೆಗಿತಾನ. ಖಬರ್ ಹಾರಿ ಹೋಗಿ ಹೆಂಡತಿ ಅಂತ ಓಡೋಕಿದ್ದು. ಯವ್ವ ದೇವ್ ಬರ್ತದೆ ಹೇಳಿ ಹೋಗಿ ಟ್ಯಾಂಕೆ ಬೀಳ್ತೈತಿ. ಹೋಗಿ ಹೆಂಡತಿ ತೆಕ್ಕಿ ಬಿದ್ದ. ಆಕೆ ಶರ್ಗ ಮೋತಿ ಮುಚ್ಕೊಳಕತ್ತ. ಏನಾತ್ರಿ ಹಿಂಗ್ಯಾಕದಾಳ? ದೇವ್ ಬಂದೈತಿ. ಅದಕ್ಕೆ ಗಾಬರಿ ಆಯ್ತು. ಎಲ್ಲಿ ಬಂದೈತಿ? ನಮ್ಮ ಅವ್ವ ದೇವ್ ಆಗಿ ಬಂದಾಳು. ಏನು ಇದಕ್ಕೆ ನಾವು ಹೊಳ್ಯಾಗ ಒಗದು ಬಂದು ಇಟ್ಲವು ಹೆಂಗೆ ದೇವಾಗಕ್ಕ ಸತ್ ಮೇಲೆ ಮನುಷ್ಯ ದೇವ್ ಆಗ್ಬೇಕಾದ್ರೆ ಕನಿಷ್ಠ ಒಂದು 3 ತಿಂಗಳಾರೆ ಬೇಕಾಗ್ತೈತಿ, ಕನಿಷ್ಠ 30 ದಿನಾರೇ ಬೇಕಾಗ್ತೈತಿ. ಇಟ್ಲವು ಹೆಂಗೆ ದೇವ್ ಹಾಕೈತಿ ಹೇಳಿ ಹಾಕಂದ್ಲು. ಇಲ್ಲಿ ಬಂದೈತಿ ನೋಡಿ ಅಲ್ಲಿ ಹೊರಗೆ. ಆಯ್ತು ಇಬ್ಬರು ಕೂಡಿ ಗಡ ಮಾಡ್ಕೋತ ಇಬ್ಬರು ಕೈ ಹಿಡ್ಕೊಂಡು ತೆಕ್ ಬಿಡ್ಕೊಂಡು ಹಿಂಗೆ ಹೋಗಿ ಹಿಂಗೆ ಹನಿಕೆ ಆಗ್ತಾವ. ತಲೆ ಮೇಲೆ ಗಂಟು ಹಿಡ್ಕೊಂಡು ನಿಂತಾಳೆ. ಹಿಂಗೆ ತಲೆ ಮೇಲೆ ಬಂಗಾರ ಬೆಳ್ಳಿ ಇರುವಂಥ ಗಂಟು ಹಿಡ್ಕೊಂಡು ನಿಂತು ಬಿಟ್ಟಾಳು. ಗಾಬರಿಯಾಗಿ ಹನಿಕೆ ಹಾಕೋದು ಮತ್ತು ಮರಿ ಆಗೋದು.
ಹನಿಗೆ ಹಾಕೋದು ಮತ್ತು ಮರಿ ಆಗೋದು ಮಾಡ್ತಾವೆ. ಅವಾಗ ಈಗ ತಾಯಿ ಹೇಳ್ತಾಳೆ, ತಮ್ಮ ನಾನು ಅದನ್ನು ನಾ ಸತ್ತಿಲ್ಲ ಅಂದ್ಲಿಕ್ಕೆ. ನಾ ಸತ್ತಿಲ್ಲ, ನಾನು ಅದನ್ನು ಅಂದ್ಲು. ಇಂಥ ಇಬ್ಬರು ಗಾಬರಿ ಆಗಿ, ಹೆಂಗೆ ಸಾಯ್ಲಿಲ್ಲ ನೀ, ಹೆಂಗೆ ಉಳ್ದು? ಅವೆಲ್ಲ ಬಿಡೋದ ಕತಿ, ಏನು ಮಾಡ್ತಿ ತಮ್ಮ, ಇದೊಂದಿಷ್ಟು ಸಂಪತ್ತು ಐತಿ, ಇದನ್ನ ತಗೋ ಅಂತ ಹೇಳಿ ಕೊಟ್ಲು. ಆ ಗಂಟು ಬಿಚ್ಚಿ ಒಳಗೆ ಆಕೆ ಹೊರಗೆ ಇರ್ತಾಳೆ ಅವ್ವ. ಆ ಗಂಟು ತೊಗೊಂಡು ಆಚೆ ಕಡೆ ಹೊರಸಲು ಆಚೆ ಕಡೆ ಇಟ್ಟು ಇಬ್ಬರು ಗಂಟು ಬಿಚ್ತಾರೆ. ಗಂಟು ಬಿಚ್ಚಿದ ತಕ್ಷಣ ಬಂಗಾರ ಬೆಳ್ಳಿ ಸಂಪತ್ತು, ಆ ತುಡುಗು ಮಾಡಿರುವಂಥ ಸಂಪತ್ತೆಲ್ಲ ಇತ್ತಲ್ಲ, ಅದನ್ನು ನೋಡಿ ಈಗ ಸೊಸಿಗೆ ಎಷ್ಟು ಪ್ರೀತಿ ಬತ್ತಂದ್ರೆ ಅತ್ತಿ, ಅತ್ತಿಯವರು ಬರ್ರಿ ಅಂದ್ಲಿಕ್ಕೆ. ಬರ್ರಿ ಭಯ, ಅವ್ನು ಏನು ರೀ ಎಷ್ಟು ಕಷ್ಟ ಪಾಪ, ಥಂಡಿ ಒಳಗೆ ಈ ನೆಸಿಗಿನಾಗ ಥಂಡಿ ಬಿಡ್ತಿರ್ತೈತಿ. ಈಗ ನೀವು ತಂಪು ಹಸಿ ಮೈ ಇಟ್ಕೊಂಡು ಹಂಗೆ ನಿಂತ್ರಿ, ಬರೀ ಒಳಗಿಂದ ಚಲೋ ಸೀರೆ ತಂದು ಕೊಟ್ಲು. ಒಂದು ಹೊಸ ಟವಲ್ ಒಗೆದಿಟ್ಟರು, ಮಡಿ ಟವಲ್ ಕೊಟ್ಟು ತಲೆ ಒರೆಸಿಳು. ಒಂದು ಕಪ್ ಬಿಸಿ ಹೋಗಿ ಚಹಾ ಮಾಡ್ಕೊಂಬಂದು ಕೊಟ್ಲು. ನೋಡಿ ಎಷ್ಟು ಪ್ರೀತಿ ಬತ್ತು ಅತ್ತಿ ಮೇಲೆ. ಇನ್ಕತ್ತ ಕೈಯಲ್ಲಿ ಹೋಗಿತ್ತೆ ಹನುಮೋಗಿಗೆ. ಇಂಥ ಅಷ್ಟೆಲ್ಲ ಮಾಡಿ ಚಲೋ ಬಟ್ಟೆ ಹಾಕಿ ಕೊಟ್ಲು, ಉಟ್ಕೊಂಡ್ಲು, ಒಂದಿಷ್ಟು ಚಹಾ ಮಾಡಿ ಕೊಟ್ಲು, ಕುಡಿದ್ಲು. ಅವಾಗ ಶಾಂತಾಗಿ ಇಬ್ಬರು ಇಚ್ಕೋಬೇಕು ಕೂತ್ರು. ಈಕೆ ಯವ್ವ ಅಂತ ಒಂದು ಕೈ ಹಿಡಿತಾನ, ಅತ್ತಿಯಾರ ತಿಕ್ಕಿ ಒಂದು ಕೈ ಹಿಡಿತಾಳ. ಎಲ್ಲಿ ಸಿಕ್ಕ್ರಿ ಇದೆಲ್ಲ ಸಂಪತ್ತ ಅಂತ ಕೇಳಿದು. ಸಾದ ಇರಲಿಲ್ಲ ಆಕಿ, ಜಾಬಾದಿದ್ಲಾಕಿನು. ನನ್ನ ಕೊಲ್ಲಾಕ ನಿಂತಾವಲ್ಲ ಮಕ್ಕಳು, ನಿಮ್ಗೆ ಆಟ ಕಲಿಸ್ತಾ ಬರ್ರಿ ಅಂದ್ಲಾಕಿ. ಆಯ್ಗಳು ವಯಸ್ಸಾಗಿರ್ತಾವ್ರಿಗೆ ಭಾಳ ಕೆಟ್ಟಿರ್ತಾರವ್ರು. ನಮ್ಮ ಆಯಿ ನೋಡ್ಬೇಡ, ಯಾಕೆ ಚಲೋ ಅದಲ್ಲ ನಿಮ್ಮ ಹನುಮತ್ಕೊಳ್ರಿ. ಚಲೋ ಅದ. ಚಲೋ ಯಾಕೆ ಕೆಟ್ಟಿರ್ತಾರಂದ್ರೆ ಮನಸ್ಸಿನಿಂದ ಕೆಟ್ಟಿರಂಗಿಲ್ಲ ಅವರು. ತಂದೆ ತಾಯಿ ಯಾವಾಗ ಬೈತಾರ, ಯಾವಾಗ ಕೆಟ್ಟಕ್ಕಾರ, ಯಾವಾಗ ಹೊಡಿತಾರಂದ್ರೆ ಮಕ್ಕಳಿಗೆ ಬುದ್ಧಿ ಕಲಿಸುವಂಥ ಉದ್ದೇಶ ಒಂದೇ ಇರ್ತೈತೆ ಅವ್ರಿಗೆ, ಬೇರೆ ಏನಿರ್ತೈತೆ. ಇಲ್ಲಿಗೆ ಬತ್ತು ಆಯಿ ಜಾಬಾದಿದ್ಲು. ಆಕಿನೂ ವಿಚಾರ ಮಾಡ್ಲು, ಬಾರಲ್ಲ ಮಗನ, 9 ತಿಂಗಳು ಹೊತ್ಕೊಂಡು ನಿನ್ನ ಎಷ್ಟು ಗುಳಿಗೆ ತಗೋರ, ಉಪವಾಸ ಮಾಡ, ಪತ್ತೆ ಮಾಡ, ಎಲ್ಲ ಮಾಡಿ ಕಡಿಕ ಡೆಲಿವರಿ ಆಗಾಗ ಸಿಜರಿನ್ ಮಾಡಿ ನನ್ನ ಹೊಟ್ಟೆ ಇಷ್ಟು ಒಂದು ಗೇನು ಹೊಟ್ಟೆ ಹರಿದು ನಿನ್ನ ಡೆಲಿವರಿ ಮಾಡ್ಕೊಂಡಾರ. ಅಂಥ ತಾಯಿ ನನಗೆ ಕೊಲ್ಲಾಕ ನಿಂತಿಲ್ಲ ಮಗನ, ನಿನಗೆ ಬುದ್ಧಿ ಕಲಿಸ್ನಂದಿಕ್ಕೆ ಮನಸ್ಸಿನಾಗ ಡೈರೆಕ್ಟ್ ಅನ್ನಲಿಲ್ಲ. ಆದ್ರೆ ಆ ಮಗ ಕೆಡಾಕ ಕಾರಣ ಯಾರು? ಆ ಮಗುಗೆ ಅಂಥ ಬುದ್ಧಿ ಬರೋಕೆ ಯಾರು ಕಾರಣ? ಇವನಕ್ಕಿಂತ ಮೊದಲು ಅಕ್ಕಿಗೆ ಬುದ್ಧಿ ಕಲಿಸ್ನಂತ ಹಿಂಗೆ ವಿಚಾರ ಮಾಡ್ಲಿಕ್ಕೆ. ಇಂತ ಏನು ಮಾಡ್ತಾರೆ ಗೊತ್ತಾನ? ಅಲ್ಲ ಸುಶಿ, ನೀವು ನಮ್ಮನ್ನ ಒಗಿಬೇಕು, ನಾನು ಕೊಲ್ಲಬೇಕು ಅಂತ ಹೇಳಿ ನೀವೆಲ್ಲ ವಿಚಾರ ಮಾಡಿ, ನಿಮ್ಮದು ಸರಿ ಐತಿ. ಅದು ಏನು ಮಾಡೋದು, ವಯಸ್ಸಾಯ್ತು, 60ಕ್ಕೆ 63 ಹಾರ್ತ ಬಂದಂಗೆ ನಮಗೂ ವಯಸ್ಸಾದ್ಮೇಲೆ ನಾವು ಸಿಟಿ ಮಾಡ್ತಿರ್ತೀವಿ, ಕಿರಿಕಿರಿ ಮಾಡ್ತಿರ್ತೀವಿ, ಬಂದವ್ರಿಗೆಲ್ಲ ಸಿಡಕ್ ಬುಡಕ್ ಮಾಡೋದು, ಬೇಯೋದು, ಒದರೋದು ಮಾಡ್ತಿರ್ತೀವಿ. ಆದ್ರೆ ಅದು ನಾವು ಬೇಕತ್ತು ಮಾಡೋಂಗಿಲ್ಲ, ಅದು ನಮ್ಮ ವಯಸ್ಸು ಮಾಡಿಸ್ತಿರ್ತೈತಿವ. ಅದಕ್ಕೆ ನೀನು ಒಂದಿಟ್ಟು ಸಹಕರಿಸ್ಕೊಂಡು ಹೋದ್ರೆ ಅಕ್ಕಿತ್ತು, ಕರೆ ನೀ ಕೊಂದೋಗಿ ಅಂದು, ಅದು ನಮಗೆ ಬೇಜಾರಾಯ್ತು. ಆದ್ರೆ ಆಗೋತಕ್ಕೆ ಏನೋ ಪಾಪಿ ಜೀವ ಬದುಕಿ ಹೊಳೆ ಬಂದೈತಿ, ಇನ್ಮೇಲಾರೆ ಚೆಂದಂಗಿರ್ತನು. ಆದ್ರೆ ಈ ಸಂಪತ್ತು ಎಲ್ಲಿದ್ದು ಬಂತಂತ ಹೇಳಿ ಕೇಳಿದ್ರಲ್ಲ, ಅದನ್ನು ಹೇಳ್ತಾನೆ ಕೇಳು ಅಂತ ಕೇಳ್ತಾಳೆ ಆಯ್. ಅವಾಗ ಇವರಿಬ್ಬರು ಕಣ್ಣು ಬೆಳ್ಳಗೆ ಮಾಡ್ಕೊಂಡು ಕಿವಿ ನಿಗರ್ಸ್ಕೊಂಡು ಕೇಳಕತ್ತು, ಎಲ್ಲಿದ್ದು ಬತ್ತು ಇಷ್ಟು ರೊಕ್ಕ, ಇಷ್ಟು ಬಂಗಾರ ಎಲ್ಲಿದ್ದು ಬಂತು? ಆವಾಗ ಆಯ್ ಒಂದು ಕತೆ ಹೇಳಿ, ಭಾರಿ ಇತ್ತು ಕತೆ ಅದು. ಆ ಕತೆ ಹಿಂಗೆ ಮಜಾ ಐತೆ. ಅವ್ರು ಕೊಲ್ಬೇಕು ಅಂದವ್ರಿಗೆ ಹಿಂಗೆ ನಮೋ ಆಗಿಬಿಡುತ್ತೆ ಅಂಥ ಕತೆ ಹೇಳಿ. ಹೇಳೋಣ, ನಾಳೆ ಹೇಳೋಣ, ಈಗ ಹೇಳೋಣ. ಏನು ಕತೆ ಅಂದ್ರೆ ಕೇಳ್ರಿ ತಮ್ಮ. ಸೊಸಿ, ನೀವಿಬ್ಬರು ಹಿಂಗೆ ಮಾತಾಡ್ಕೊಂಡ್ರಿ, ನಾನು ಹೊತ್ಕೊಂಡು ಹೋದ್ರಿ, ಅಲ್ಲಿ ಹೋಗಿ ಒಗದು ಬಂದು, ಓಕೆ, ಒಗದು ಬಂದ ಮೇಲೆ ಈ ಸಂಪತ್ತು ಹೆಂಗೆ ಬತ್ತು ಅನ್ನೋದು ನಿನಗೆ ಹೇಳ್ತಾನು. ಬಟ್ ಅದ್ರೊಳಗೆ ಒಂದಿಷ್ಟು, ಅದಕ್ಕಿಂತ ಮುಂಚೆ ನಿನಗೆ ಒಂದು ಮಾತು ಹೇಳ್ತಾನೆ, ಕೇಳ್ತೀಯ ಅಂತ ಕೇಳ್ತಾಳೆ. ಯಾರು? ತಾಯಿ ಆ ಮಗು ಕೇಳ್ತಾಳಂತ. ಇವ್ ಹೊತ್ಕೊಂಡು ಹೋಗುವಾಗ ಕೆಚ್ಚರ ಇದ್ಲು, ತಮ್ಮ ನನ್ನ ಇಲ್ಲಿಂದ ಮನ್ಯಾಗಿಂದ 10ವರೆಗೆ ನೀವು ಹೊತ್ಕೊಂಡು ಗಂಟೆ ಕಟ್ಕೊಂಡು ಹೊಳಿಗೆ ಹೋಗಿ ನಿಂದ್ರಿಸೋಳಗೆ ಎಷ್ಟೊತ್ತಾದ ಟೈಮ? 10 11 ಆಯ್ತು. ಆ ಟೈಮ್ದೊಳಗೆ ನೀನು ನನ್ನ ಮನೆಯಿಂದ ಹೊಳಿಗೆ ಒಯ್ಯತಕ್ಕ, ಬ್ರಿಡ್ಜಿಗೆ ಒಯ್ಯತಕ್ಕ ಎಷ್ಟು ಸಾರಿ ಇಳಿಸಿಟ್ಟು ವಜ್ಜೆಯಾಗಿ, ಹೌದಾ? ವಜ್ಜೆಯಾಗಿ ಅಲ್ಲಿ ಇಡ್ತಿದ್ದ. ಆಮೇಲೆ ಒಂದು 2 ನಿಮಿಷ ನಿಂತು ಮೈ ಹಾರು ಮಾಡ್ಕೊಂಡು ಮತ್ತೆ ಹೊತ್ಕೊಂಡು ಹೋಗಿದ್ದ. 2 ಸಾರಿ ಇಳಿಸಿಟ್ಟಿತ್ತಮ್ಮ, ಒಂದು 8 10 12 ಸಾರಿ ಇಳಿಸಿನವ, ವಜ್ಜೆ ಹಾಕಿತ್ತು, ಮತ್ತೆ ಏನು ಮಾಡಿ ಇಳಿಸಿನೇ ತಂದವ. ಅವಾಗ ತಾಯಿ ಹೇಳ್ತಾಳ, ತಮ್ಮ ನೀನು ನನ್ನ ಹೊಟ್ಟೆ ಒಳಗೆ 9 ತಿಂಗಳಿದ್ದಿ, ನೀ ಬರೀ ಅರ್ಧ ತಾಸು 1.5 ಕಿಲೋಮೀಟ್ರ್ ಹೊಟ್ಕೊಂಡು ಹೋಗಾಗ ನಾನು 10 12 ಸಾರಿ ಇಳಿಸಿದೆಯಲ್ಲ,
ನೀ ನನ್ನ ಹೊಟ್ಟೆ ಒಳಗೆ 9 ತಿಂಗಳ ಕಂಟಿನ್ಯೂ ಆಗಿದ್ದಿ, ನಿನಗೆ ವಜ್ಜೆ ಆಗೈತೆ ಅಂತೇಳಿ 10 ಸಾರಿ 12 ಸಾರಿ ನೀ ಇಳಿಸಿಟ್ಟು ಹೋದೆಪ್ಪ. ನನಗೆ ಒಂದು ವೇಳೆ ಹೊಟ್ಟ್ಯಾಗ ನನಗೆ ಮಗ ವಜ್ಜೆ ಆಗ್ಯಾನಂತ 1 ಸಾರಿ ನಾ ಇಳಿಸಿಟ್ಟಿನಿ ಅಂದ್ರೆ ನೀ ಈ ಭೂಮಿ ಮ್ಯಾಗ ಇರ್ತಿದ್ದೇನ ಅಂತೇಳಿ ಒಂದು ಪ್ರಶ್ನೆ ಆಗ್ತಾಳೆ ತಾಯಿ. ನೀ ಈ ಭೂಮಿ ಮೇಲೆ ಇರ್ತಿದ್ದೇನೋ ಅಂತ ಹೇಳಿ ಕೇಳಿದಾಗ ಒಂದಿಷ್ಟು ಪ್ರಾಯಶ್ಚಿತ್ತ ಆಯಿತು. ಪ್ರಾಯಶ್ಚಿತ್ತ ಆಗಿ ತಪ್ಪಾತು ಅಂತ ಹೇಳಿ ಕಾಲು ಬಿದ್ದು, ಯವ್ವ ನಾ ಹಿಂಗೆ ಮಾಡಬಾರ್ದಾಗಿತ್ತು. ಕೆಟ್ಟ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ, ಅಟ್ಟ ಮೇಲೆ ಒಲಿ ಉರಿದ್ರೆ ಏನು ಪ್ರಯೋಜನ. ಹುಗ್ಗೆಲ್ಲ ತಯಾರಾದ ಮೇಲೆ ಒಲಿ ಹತ್ತಿ ಏನು ಉಪಯೋಗ. ಕೆಟ್ಟ ಹಾಳಾಗಿ ಹೋದ್ಮೇಲೆ ಎಲ್ಲರ ಕಡೆ ಕೆಟ್ಟ ಚೀತು ಉಗಿಸ್ಕೊಂಡು ಬೇಯಿಸ್ಕೊಂಡ ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ ಆಗು. ಆವಾಗ ಬುದ್ಧಿ ಬತ್ತು, ಆದರೂ ಪರವಾಗಿಲ್ಲ ಅಂತ ಹೇಳಿ ಯಾಕೆ ಆಯಿ ಒಂದು ಏನು ಮಾಡಲಿ ಅಂದರೆ ಈಗ ಕತೆ ಶುರು ಮಾಡ್ತಾವೆ. ಆಯಿ ಹೇಳಿರುವಂಥ ಕತೆ ಇದು ಭಾರಿ ಮಜಾ ಐತಿ. ತಮ್ಮ ನೀನು ನಾನು ಹೊತ್ಕೊಂಡು ಹೋದಿ, ಅಲ್ಲೇನು ಹಿಂಗೇನು ಹೊಳ್ಯಾಗ ಹೋಗಿದ್ಲೆ, ಅಲ್ಲಿ ಹೊಳ್ಯಾಗ ಹೋಗಿದ್ ನೀ ಎಂಥ ಜಾಗಕ್ಕೆ ಹೋಗಿದ್ದು ಗೊತ್ತಿಲ್ಲ, ಏನು ಅಲ್ಲಿ ಹೋಗಿ ಏನು ಹೊಳ್ಯಾಗ ಬಿದ್ದಿನ್ಲೆ, ಅಲ್ಲಿ ಬರೀ ರೊಕ್ಕ ಬೆಳ್ಳಿ ಬಂಗಾರ ಎಲ್ಲ ಇವತ್ತು ತುಂಬ್ಯಾವು ಮರಯ್ಯ. ನನಗೊಂದು 80 ವರ್ಷ ಆಗ್ಯಾವ, ಹಾಗಾಗಿ ನನಗೆ ಹೊತ್ಕೊಂಡು ಭಾಳ ಬರೋಕ್ಕಾಗಲಿ, ಅದಕ್ಕೆ ಎಲ್ಲ ಎಷ್ಟು ಸಾಧ್ಯ ಐತೆ ಅಷ್ಟು ಬಳ್ಕೊಂಡು ಇಷ್ಟು ತಂದೆ ನೋಡು ಅಂದ್ಲಿಕ್ಕೆ. ನೀ ಏನು ಹೋಗೋದಿಲ್ಲ ಆ ಜಾಗದ ಇನ್ನೂ ಭಾಳ ಅದಾವ, ಕಂಡಪಟ್ಟು ಇನ್ನೂ ಚೀಲಗಟ್ಲೆ ಅದಾವೆ ಮರಯಲ್ಲಿ. ನನಗೆ ವಯಸ್ಸಿದ್ಲೆ ಅಜ್ಜಿ, ನನಗೆ ಹೊತ್ಕೊಂಬರಕ್ಕೆ ಬರೋಂಗಿಲ್ಲ, ಇನ್ನೂ ಭಾಳ ತರಬೇಕಂತ ಆಸೆ ಇತ್ತು, ಖರೆ ನಂಗೆ ಎಷ್ಟು ನೆಗುತ್ತಾವೆ ಅಷ್ಟು ತಂದೇನಪ್ಪ, ಮತ್ತು ಇನ್ನೂ ಭಾಳ ಅದಾವ ಅಲ್ಲಿ ಅಂದಕ್ಕೆ. ಇನ್ನೂ ಭಾಳ ಅದಾವ ಒಂದು ಕೂಡಲೇ ಇವೆಡ್ಡಕ್ಕೂ ಅನಿಸ್ತೀವಿ. ಆಯ್ತ ನಾನು ಇನ್ನೊಮ್ಮೆ ಹೋಗಿ ತರ್ತೀನಪ್ಪ, ಮತ್ತು ಇನ್ನೂ ಭಾಳ ಅದಾವ ಖರೆ ಇನ್ನೊಮ್ಮೆ ತಮ್ಮ ನಾನು ಹೋಗಿ ಇನ್ನೊಮ್ಮೆ ಎಷ್ಟು ಹಾಕೋ ಅಷ್ಟು ಮತ್ತೆ ಹೊತ್ಕೊಂಬರ್ತನೋ ಅಂತ ಹೇಳಿಕಿ ಮುದುಕಿ ಹೇಳ್ತಿದ್ದು. ಅವಾಗ ಸೊಸಿ ಅಂದ್ರು ನೋಡು. ಸೊಸಿ ಏನು ಅನ್ಬೇಕು ಗೊತ್ತು ಹೇಳು, ಅತ್ತಿಯವ್ರು ನೀವು ಬೇಡಗಪ್ಪ ಸುಮ್ಕೊಂಡ್ರು ನೀವು. ಆಕೆ ಏನು ವಿಚಾರ ಮಾಡಿದಳು, ಈಕಿಗೆ ಆಯಿಗೆ 85 ವಯಸ್ಸಾಗ್ಯಾವು, ಈಕಿ ಇನ್ನೊಮ್ಮೆ ಹೋದ್ರು ಭಾಳ ಆದ್ರೆ ಈಗ ಎರಡು ತಂದ ಆಟ ತರಕೀಕಿ. ನಮ್ಮ ಅವ್ವ ಇನ್ನೂ 50 ವರ್ಷ ಐತಿ ನಮ್ಮ ಅವ್ಗೆ ಅಂದ್ಲಕ್ಕಿ. ಯಾರಿಗೆ? ಸೊಸಿ ಅವ್ವ. ಆಕಿ ಅತ್ತಿಯವ್ರ ನೀವು 85 ವಯಸ್ಸು ಭಾಳ ಆಗೈತಿ ನಿಮ್ಗೆ, ನೀವು ಯಾಕೆ ತ್ರಾಸು ತೊಗೋತೀರಿ, ನಮ್ಮ ಅವ್ವ ಇನ್ನೂ ಸ್ವಲ್ಪ ಹೆಂಗದ, ಆಕೆ ಇನ್ನೂ 55 ವಯಸ್ಸು, ಆಕಿನ ಕಳ್ಸೋಣ ಗಪ್ರಿ ಅಂದಕ್ಕಿ. ಹೌದಲ್ಲಿ ಹತ್ತಿಕ್ಕೆ ಮುದುಕಿ. ಆಕಿಗೆ ಏನು ಬೇಕಾಗಿತ್ತು, ಅದ ಬೇಕಾಗಿತ್ತು. ಈಕಿಗೆ ಬುದ್ಧಿ ಕಲಿಸ್ಬೇಕು, ಕಿವಿ ಹಿಂಡಿ ಅಂತೇಳಿ ವಿಚಾರ ಮಾಡಿದ್ಲಕ್ಕೆ. ಕಿವಿ ಹಿಂಡಿ ಬುದ್ಧಿ ಕಲಿಸ್ಬೇಕಂತ ವಿಚಾರ ಮಾಡಿದಾಗ ನೋಡುವ ಮತ್ತು ನಿನಗೆ ಹೆಂಗೆ ಚಲೋ ಅನಿಸ್ತೈತೆ ಹಂಗೆ ಮಾಡುವ ಅಂದ್ಲು. ಇಲ್ಲಿ ಗಪ್ರಿ ನೀವು ಹತ್ತಿರ ಸಂಕೊಂಡ್ರು ಅಂದ್ಲು. ಮರ್ದಿವ್ ಸರಿಯಾಗೈತೆ ಫೋನ್ ಹಚ್ಚಿ, ಯವ್ವ ಇಲ್ಲಿ ಬಾಯಲ್ಲಿ ಬಾಯಲ್ಲಿ ಭಾರಿ ಒಂದು ಆಫರ್ ಐತಿ ಬಾಯಲ್ಲಿ ಅಂದ್ಲು. ಇದು ಗಾಬರಿಸಿ ಬತ್ತು, ನನ್ನ ಮಗಳು ಇಷ್ಟು ಚಂದ ಕರೆಯಾಕತ್ತಾಳೆ ಏನೈತೆ ಏನೋ ಅಂತೇಳಿ ಗಾಬರಿಸಿ ಬಂದ್ಲು. ಕರೆಕ್ಟ್ ಯವ್ವ ಹಿಂಗೈತಿ, ಹಿಂಗೆ ಆಗೈತಿ ನಿನ್ನ ಘಟನೆ, ಹಾಗಾಗಿ ಇವತ್ತು ನೀವು ಹೋಗ್ಬೇಕು. ಯಾಕಂದ್ರೆ ನಿನ್ನ ನಮ್ಮ ಅತ್ತಿ ಭಾಳ ವಯಸ್ಸಾಗೈತೆ ಅತ್ತಿಯವ್ರಿಗೆ, ನೀವು ಅತ್ತಿಯವ್ರಿಗೆ ನಾವು ಭಾಳ ಕಷ್ಟ ಈಗ ರೀ ಹಾಕಾಗತ್ಲಿ ಈಗ ಅತ್ತಿಗೆ. ಮೊದಲು ಏನಂದಿಳು, ನಿಮ್ಮ ಅವ್ವ ಇರಬೇಕು ಇಲ್ಲಿಕ ನಾ ಇರಬೇಕು ಅಂದಕ್ಕಿ ಅತ್ತಿಯವ್ರ ಅಂಥೇಳಿ ಈ ಮಟ್ಟಕ್ಕೆ ಬಂದ್ಲಿಗೆ. ಅತ್ತಿಯವ್ರ ನೀವು ಬ್ಯಾಡ್ರಿ, ನಮ್ಮ ಅತ್ತಿಯವ್ರಿಗೆ ಹಿಂಗೆ ಆಗೈತಿ, ವಯಸ್ಸು ಭಾಳ ಆಗೈತಿ, ಅದಕ್ಕೆ ಬೇಡವ ನೀನು ಹೋಗಿ ಬಾ ಅಂದ್ಲಿಕ್ಕೆ. ಆತಂತ. ಇದು ಪಾಪ ಮಳ್ಳ ಇದಕ್ಕೇನು ಗೊತ್ತಿಲ್ಲ ಮನ್ನಿಲ್ಲ, ಇವರು ಹಿಂದೆ ಆಗಿದ್ದು ಕರಾಮತ್ ಆಕಿಗೇನು ಗೊತ್ತು, ಹಿಂಗಾಗೈತಿ. ಅದು ಹೊಳ್ಯಾಗ ಭಾಳ ಇನ್ನೂ ಸಂಪತ್ತು ಭಾಳ ಐತತ್ತ, ನಮ್ಮ ಅತ್ತಿ ಭಾಳ ತೊಗೊಂಬಂದಾರ ನಿನ್ನೆ, ಅದಕ್ಕೆ ಸ್ವಲ್ಪ ಆಕಿಗೆ ವಯಸ್ಸಾಗೈತಿ, ಭಾಳ ಹೊತ್ಕೊಂಡದ್ದು ಬರೋಕೆ ಬರೋಂಗಿಲ್ಲ, ಅದಕ್ಕೆ ಆಕೆ ಒಂದು ಇಟ್ಟ ತಂದು ಎಷ್ಟು ನೆಗದೈತೆ ಅಷ್ಟು ತಂದಾಳ ಪಾಪ. ಆಕಿದೇನು ತಪ್ಪಲ್ಲ, ಅದಕ್ಕೆ ನೀವು ಯಾವ ನಾಳೆ ಹೋಗಂದ್ಲಿಕ್ಕೆ ಚಲೋ 2 ಹಿರಿಯ ಗೊಬ್ಬರ ಚೀಲ ಕೊಟ್ಲು. ಹೊಲ್ದಾಗ ಗೊಬ್ಬರ ಹಾಕಿದ್ದು ಹಿರಿಯ ಗೊಬ್ಬರ ಚೀಲ ಗೊತ್ತದಾವಿಲ್ಲ, 2 ಗೊಬ್ಬರ ಚೀಲ ಹೊಸವು. ಅದು ಹೊಸವು ಅಂದ್ರೆ ಹಳಿವು ಕೊಟ್ಟಿವಿ ಅಂದ್ರೆ ಮತ್ತೆ ಇಲ್ಲಿ ಹಾದ್ಯಾಗ ಬರಾಗ ಅದಕ್ಕೆ ಹರಿದು ಗೀಸಿ ಅದು ಪಿಸಿಕಿ ಅದೆಲ್ಲರ ಬಿದ್ದಿತ್ತು ಬಂಗಾರ ಅಂತ ಹೇಳಿ ತಿಳ್ಕೊಂಡು ಚಲೋ 2 ಹಿರಿಯ ಗೊಬ್ಬರ ಚೀಲ ಚಲೋ ಗೊಬ್ಬರ ಅದು ಪಾಕೆಟ್ ತರಕ್ಕೆ ಹಚ್ಚಿಡು. ಹರಿಯಾಗ ಹೋಗಿ ಗಂಡ ಅದಕ್ಕೆ ಹೊಲಕ್ಕೆ ಹಾಕೋದಿರ್ಲಿಕ್ಕೂ ತಂದು 1-2 ಪಾಕೆಟು ಹಿರಿಯ ಗೊಬ್ಬರ ತಂದವು. ತಂದ ನೀಟಾಗಿ ಅದನ್ನು ಬಿಚ್ಚಿ ಅದನ್ನು ಗೊಬ್ಬರ ಸುಮ್ಮ ಅಲ್ಲೇ ಸೈಡ್ ಸುರಿಬಿಟ್ರು. 2 ಚಲೋ ಗೊಬ್ಬರ ಚೀಲ ತಯಾರು ಮಾಡಿಟ್ಲಿಕ್ಕೆ ಯಾರು? ಸೊಸಿ. ಸಂಜೆಗೆ ಅವ್ರವು ಕತೆ ಹೇಳಕ್ಕೆ ಹತ್ಲಿಕ್ಕೆ ಯವ್ವ ಕರೆಕ್ಟ್ 10 ನಮ್ಮ ಆಯಿ ನಮ್ಮ ಅತ್ತೆ ಎಲ್ಲಿ ಮಕ್ಕೊಂಡಿದ್ದಲ್ಲ ಅಲ್ಲೇ ಹೋಗಿ ಕರೆಕ್ಟ್ 10 ಇವ್ರು ಬರ್ತಾರೆ. ಬಂದೇನು ಮಾಡ್ತಾರೆ, ಬಾಯಾಗ ಅರಿವು ತುಂಬುತ್ತಾರೋ. ನಾ ಮೂಗು ಹಿಡಿತನು, ಇವ್ರು ಅರಿವಿ ತುಂಬುತ್ತಾರು. ಸುಮ್ಮನೆ ಇರ್ಬೇಕಾ ನೀ ಅಂದಳಕ್ಕೆ, ಮತ್ತೆ ಸೌಂಡ್ ಮಾಡೋಂಗಿಲ್ಲ, ಸೌಂಡ್ ಮಾಡಿ ಮಂದಿ ಹೇಳ್ತೈತಿ. ಆಯ್ತು ಅಂದ್ಲು. 10 ಆಯಿತು. ಈಗ ಹೋಗಿ ಮೂಗು ಹಿಡಿದ್ಲು, ಬಾಯಾಗ ಬಸ ಅರಿವಿ ತುಂಬಲಿ. ಬಾಯಿ ಉಸುಲ್ತಾರ್ಲಕ್ಕೆ ಹಿಂಗೆ ಮಾಡ್ತಿತ್ತು. ಹಂಗೆ ಅದು ಇಂತ ಎತ್ತಿ ತೆಗೆದು ಭಾಳ ಕೆಳಗೆ ಚಾದರ್ದ ಹಾಕಿ ಗಂಟು ಬಿಗಿದ್ರು.
ಬಿಗದು ಹಿಂಗೆ ಹೊಳ್ಳಿ ಹೆಗಲಿಗೆ ಹೆಚ್ಚಿದ. ಹೆಗಲು ಹೆಚ್ಚಿ ಮೇಲೆ ಹೇಂತ ಏನು ಹೇಳ್ತಾನೆ, ಮತ್ತೊಂದು ಕರೆದ, ರೀ ಒಂದು ಇಟ್ಟ ಗುಮ್ಮಿಗೆ ಹೋಗಿ ಹಾಂ ಆಯ್ತಲ್ಲ ಹೋಗೋದು ಬರ್ತಾಳ. ರೀ ಮೊನ್ನೆ ನಿಮ್ಮ ಅವ್ವನ ಎಲ್ಲಿ ಹೋಗಿದ್ರಲ್ಲ ಅಲ್ಲೇ ಹೋಗಿರ. ಒಂದು ಇಟ್ಟು ಹೆಚ್ಚು ಕಡಿಮೆ ಆಗಬಾರ್ದ, ಮತ್ತು ಅದೇ ಜಾಗಕ್ಕೆ ಬಿಡ್ಬೇಕು ಆಕಿನೂ ಹೋಗಿ. ಹೋಗೋದು ಬರ್ತಾನೆ ತಗೋನಿ ಅಂದ ನೀವು. ಅದಕ್ಕೆ ಹೋಗಿ ಎಲ್ಲಿದ್ದು ಅಲ್ಲೇ ಹಾಂ ನಮ್ಮ ಅವ್ವನ ಮನೆ ಇಲ್ಲಿ ತೊಗ್ದೀನಿ. ಅವ ಏನು ಗಂಡಗೊಬ್ರು ಏನು ವಿಚಾರ ಮಾಡಿದ, ಹೋಗ್ಯಾಕೆ ಹೋಗಿದ್ಲಿಕ್ಕೆ ಬಂದಿದ್ಲು. ಮರುದಿವ್ಸ ಅವ ಮೀನಿನ ಜಾರಿಗೆ ತೊಗೊಂಡು ತೊಗೊಂಡು ಹೋಗಿಬಿಟ್ಟಿದ್ದವ. ಅಲ್ಲೇ ಹಾಕಿಟ್ಟಿರ್ತಾನೆ ಮೀನಿನ ಜಾರಿಗೆ ಆಟ ಹೋದ. ಹಾಂ ಇಲ್ಲಿ ಹೀಗೆ ಹಾಕಿದ. ಅವಾಗೂ ಏನು ಕಾಣಿಸ್ತೈತಿ ಅಂತೇಳಿ ಅದೇನು ಕಾಣಲಿಲ್ಲ, ಒಳಗೆ ಬೇಳಿ ಬಂಗ್ರೆ ಏನು ಕಾಣಲಿಲ್ಲ. ಆದರೂ ಹೋಗಿ ವಿಚಾರ ಮಾಡಿದ. ಆಕೆ ಮನ್ಯಾಗ ಕೂತಾಳು. ಯಾರು? ಸೊಸಿ. ಚಹಾ ಮಾಡಿಟ್ಟಾಳು, ವರ್ಷಕ್ಕೊಂದು ಟವಲ್ ರೆಡಿ ಇಟ್ಟಾಳು, ಒಂದು ಚಲೋ ಸೀರೆನೂ ಇಟ್ಟಾಳ. ಯಾಕಂದ್ರೆ ನಮ್ಮವ್ವ ತೋರಿಸ್ಕೊಂಡು ಬರ್ತಾಳೆ. ಹಾಂ ತಂಡಿ ಹೆತ್ತು ನಡುಗೆ ಬರ್ತಿರ್ತಾಳೆ. ಅದಕ್ಕೆ ಚಹಾ ಮಾಡ್ಯಾಳು, ಒಂದು ಚಲೋ ಟವಲ್ ಇಟ್ಟಾಳ, ಕಾಟನ್ ಒರ್ಸಾಕ ತಲೆ ಒರ್ಸಾಕ ಕಾಟನ್ ಟವಲ್ ಬೇಕಂತೇಳಿ. ಒಂದು ಉಟ್ಕೊಳಕ್ಕೆ ಸೀರೆನೂ ಇಟ್ಟಾಳ. ಇಟ್ಟು ಕುರ್ಚಿ ಮೇಲೆ ಕೂತಾಳೆ ಖಾಲಿ ಕಾಯ್ಕೋತ. ಇವು ಹೋಗಿ ಎಲ್ಲಿ ಅವ್ರ ಅವನು ಓದಿದ್ದು ಅಲ್ಲಿ ಹೋಗಿ ಕರೆಕ್ಟ್ ಜಾಗಕ್ಕೆ ನಿಂತ. ಹೋಗಿ ಧಡಮ್ ಮತ್ತು ಹೋಗೋದು ಬಿಡ್ತ. ಜೈ ಮಂಗಲಂ ಜೈ ನಮ್ಮಪ್ಪ ವೆಂಕಟರಮಣ ಗೋವಿಂದ ಹೋಗೇ ಬಿಡ್ತ. ಅಲ್ಲೆಲ್ಲಿ ಬರ್ತೈತಿ ಜಾಳಿಗಿಲ್ಲ, ಅಲ್ಲಿ ಮೀನಿನ ಜಾಳಿಗೆ. ಇಂಥವು ಅಲ್ಲೇ ನಿಂತು ನೋಡ್ತಾನೆ. ಮೊನ್ನೆ ನಾನು ನಿಂತು ನೋಡಿಲ್ಲ, ನಮ್ಮ ಅವ್ಗೆ ಹೋಗೋದು ಕೂಡಲೇ ಹೆಂಗೆ ಬಂದೆ, ನಾನು ಹಂಗೆ ಹೋಗ್ಬೇಕಂದೆವು. ನಾವು ನಿಂತು ನೋಡ್ಕೋತ್ಕೊಂಡು ಬೇಡ, ಹಿಂದೆ ತಿರುಗಿ ಬೆಸೈತಿ ನೋಡಬೇಡ ನಾನು ಹೆಂಡ್ತಿ. ಅದಕ್ಕೆ ಹೋಗೋದ ಸೀದಾ ಮನೆಗೆ ಬಂದೆವು. ಇಂಥ ಮನೆಗೆ ಬಂದ 12 ಆಗಿತ್ತು ಟೈಮ. ಮೊನ್ನೆ ನಮ್ಮ ಅತ್ತೆ ಎಷ್ಟೊತ್ತಿಗೆ ಬಂದಳು, 12ಕ್ಕೆ ಹೋಗಿದ್ರೆ ಕರೆಕ್ಟ್ 4:00-4:15 ಅಂದ್ರೆ ಬಂದು ಬಾಗಲ ಬಡಿಸಿಳು. ಇವಕ್ಕೆ ಬೆಳತಕ್ಕ ನಿದ್ದೆ ಹತ್ತಿಲ್ಲ. ನಮ್ಮವ್ವ ಅವಾಗ ಬರ್ತಾಳೆ, ಅವಾಗ ಬರ್ತಾಳೆ. ಯಾವುದಾರ ಬೆಕ್ಕು ಬಂದು ಬಾಗಲಕ್ಕೆದ್ರು ಹೊಡಗ್ನ ಹೋಗಿ ಬಾಗಲ ತೆಗಿವು. ಒಂದು ಇಟ್ಟು ಚಪ್ಪಳ ಆಯ್ತು, ನಮ್ಮ ಅವ್ವನ ಬಂದಾಳೆ ಏನೋ ಹೋಗಿ ಬಾಗಲ ತೆಗಿವು. ಟೈಮ 4 ಆಯ್ತು. 4 ಆಗಿ 15 ನಿಮಿಷ ಆಯ್ತು. ಹೊಟ್ಟೆ ಎದ್ದ ಕೂತೀವಿ ಕಾಟ ಮೇಲೆ. ಮಕ್ಕಳು ಈ ಸದ್ದ ಬರ್ತಾಗಪ್ಪ ಹಿಂಗೆ ಕೂತು ತುದಿಗಲ್ಲಿ ಕೂತು. 4 ಆಗಿತ್ತು, 4:15 ಆಯ್ತು, ಬರಲಿಲ್ಲ. 5 ಆಯ್ತು, ಬರಲಿಲ್ಲ. ಒಳಗೆ ಬೆಡ್ರೂಮ್ನಾಗಿಂದ ಬಂದು ಹೊರಗೆ ಹಾಲ್ನಾಕ ಸೋಫಾ ಮೇಲೆ ಕೂತು. ನಮ್ಮವ್ವ ಬರ್ತಾಳೆ, ಲಘು ತೆಗಿಬೇಕತ್ತಿ. 5:15 ಆಯ್ತು, ಬರಲಿಲ್ಲ. 6 ಆಯ್ತು, ಬರಲಿಲ್ಲ. 7 ಆಯ್ತು, ಬರಲಿಲ್ಲ. 8 ಆಯ್ತು, 9 ಆಯ್ತು, 10 ಆಯ್ತು. ಅವ್ರ ಅಪ್ಪ ಫೋನ್ ಹಚ್ಚಿದ, ತಂಗಿ ನಿಮ್ಮ ಅವು ಇನ್ನೂ ಬಂದಿಲ್ಲ ಊರಿಗೆ, ಕಳಿಸಿ ಇಲ್ಲೋ. ಯಾರ? ಆ ಸೊಸಿ ಅಪ್ಪ. ತಂಗಿ ನಿಮ್ಮವು ನಿನ್ನೆ ಊರಿಗೆ ಬಂದಿದ್ಲು, ಮತ್ತು ಏನು ಕೆಲಸ ಮುಗಿಸ್ಕೊಂಡು ಇವತ್ತು ಲಘು ಕಳಿಸಿ ಬಿಡಬೇಕಿಲ್ಲ ಅಂಥೇಳಿ ಫೋನ್ ಹಚ್ಚಿದ. ಅಪ್ಪ ನಮ್ಮ ಅವನ ಒಂದು ಭಾರಿ ಇಂಪಾರ್ಟೆಂಟ್ ಕೆಲಸಕ್ಕೆ ಕಳಿಸೀನಿ ಅಂದಿಕ್ಕಿ. ಭಾರಿ ಇಂಪಾರ್ಟೆಂಟ್ ಐತದ, ನೀ ಗಪ್ಪಿರ್ನಿ ಬಂದು ಬಳಕ ನೋಡೋಕ್ಕೆ. ನಮ್ಮವು ಹಿಂಗೆ ಬರೋಂಗಿಲ್ಲ, ವಿಮಾನ್ಯಾಗ ಬರ್ತಾಳೆ ಅಂದ. ಏನೋ ನಮ್ಮವು ಹಿಂಗೆ ಬರೋಂಗಿಲ್ಲ, ಹಿಂಗೆ ಒಂದು ಇಟ್ಟು ತಾಳಿ ನೋಡೋಕ್ಕೆ. ಹಿಂಗೆ ಬರೋಂಗಿಲ್ಲ, ವಿಮಾನ್ಯಾಗ ಬರ್ತಾಳೆ ಅಂದಕ್ಕೆ. ಅವಾಗ ನಿಮಗೂ ತಿಳಿಲಿಲ್ಲ ಆ ಥರ ಹಿಂಗೆ ಸುಮ್ಮ ಜೋಕ್ ಮಾಡಾಕ್ತಾಳೇನೋ ಅಂತೇಳಿ ಸುಮ್ಕೊಂಡು ಆಯಿತು. ಇಂಥ ಟೈಮ್ ಆಯ್ತು, 10:15 ಆಯ್ತು, ಬರಲಿಲ್ಲ. 11 ಆಯ್ತು, ಬರಲಿಲ್ಲ. ಮಧ್ಯಾಹ್ನ ಆಯ್ತು, ಬರಲಿಲ್ಲ. ಹೋಗಿ ಆ ಕಡೆ ಈ ಕಡೆ ಹುಡುಕ್ಯಾಡಿಸ್ತಾರೆ, ಎಲ್ಲಿ ಸಿಗಲಿಲ್ಲ. ಆಯ್ತು ಆಕೆ ಏನು ಮಾಡಾಕತ್ಲಿ, ಯಾರು ಸೊಸಿ. ಆಕೆಗೆ ಹಿಂಗೆ ವಿಚಾರ ಬತ್ತು, ನಮ್ಮವು ಎಷ್ಟು ಸುಮಾರದಾಗ ನೋಡು. ನಮ್ಮ ಅಣ್ಣಗಳು ಇಬ್ಬರು ಅದಾರ. ನಾ ಈಕೆಗೆಲ್ಲ ಐಡಿಯಾ ಹೇಳೇನಿ, ನಾ ಎಲ್ಲ ಪ್ಲ್ಯಾನ್ ಹಾಕೇನಿ. ನನ್ನ ಮನೆಗೆ ತರೋದು ಬಿಟ್ಟು ನಮ್ಮ ಅಣ್ಣಗಳ ಮನೆಗೆ ಹೋಗಿರ್ಬೇಕು. ಈಕೆ ಭಾಳ ಮಾಡಿ ಅಲ್ಲೇ ಸಂಪತ್ತು ತಗೊಂಡು ಈಕೆಗೆ ಈ ತಲೆಯಾಗ ಹೊಟ್ಟೆ ಬೇನೆ ಐತಿ. ಮತ್ತು ಆಕೆ ಫೋನ್ ಹಚ್ತಾಳೆ, ಅಣ್ಣ ಅವ ಬಂದಾಳನ? ಇಲ್ಲ ತಂಗಿ ಬಂದಿಲ್ಲ ಆತು. ಇವನಂತೆಗೆ ಹೋಗಿಲ್ಲ, ಇನ್ನೊಬ್ಬನಂತೆಗೆ ಹೋಗಿರ್ಬೇಕಂತ ಹೇಳಿ ಮತ್ತು ಅವ್ಗೆ ಫೋನ್ ಹಚ್ತಾಳೆ, ಅಣ್ಣ ಮಮ್ಮಿ ಬಂದಾಳು? ಇಲ್ಲ ತಂಗಿ ಬಂದಿಲ್ಲ. ಚಿಂತೆ ಹತ್ತಿಕಿಗೆ ಅಲ್ಲಿ ಹೋಗಿಲ್ಲ, ಇಲ್ಲಿ ಹೋಗಿಲ್ಲ, ಹಾದ್ಯಾಗ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ಅಂತೇಳಿ 2 ಗಂಟೆ ಹೆಂಡತಿ ಕೂಡಿ ಬೈಕ್ ತೊಗೊಂಡು ಮಂಗೇನು ಗತ್ತೆ ತಿರುಗಾಡಿ ಹುಡುಕ್ಯಾಡಕ್ಕೆ ಹೋದು. ಅದು ಸಿಗಲಿಲ್ಲ. ಅವು ಎಲ್ಲಿದಾಳ? 1 ದಿವ್ಸ ಹುಡುಕ್ಯಾಡ್ರು, 2 ದಿವ್ಸ ಹುಡುಕ್ಯಾಡ್ರು. ಅವ್ರ ಅಪ್ಪ ಫೋನ್ ಹಚ್ತಿದ್ದ, ಬರ್ತಾಳೆ ಗಪ್ಕೊಂಡ್ರೆ. ವಿಮಾನ್ಯಾಗ ಬರೋಕ್ಕಿದಾಳ ಆಕೆ. ಎದ್ರಾಗ ಬರೋಕ್ಕಿದಾಳು? ವಿಮಾನ್ಯಾಗ ಬರೋಕ್ಕಿದಾಳ. ಹುಡುಕ್ಯಾಡ್ದು 2 ದಿವ್ಸ ಆಯ್ತು, 3 ದಿವ್ಸ ಆಯ್ತು. 3ನೇ ದಿವ್ಸಕ್ಕೆ ಅಲ್ಲಿ ಹೋಗಿ ಮುಂದೆ ಒಂದು ಕಡೆ ಹಿಂಗೆ ಹೆಣ ಡಬ್ಬು ಬಿದ್ದಿತ್ತು, ತೇಲಾಡಕತ್ತಿತ್ತು. ಪೊಲೀಸರು ಬಂದರು, ಯಾರೋ ಜನ ನೋಡಿದ್ರು, ಕಣ್ಣು ಹಿಡಿದ್ರೆ ಆಕಿನ ಮೂತಿ ನೋಡಿ ಏನು ಮಾಡ್ತಾರೆ,
ಇವ್ರ ಅಂಥೇಳಿ ಕಣ್ಣು ಹಿಡಿದು ಹೊರಗೆ ತರ್ತಾರ. ಆವಾಗ ಗೊಳೋ ಅಂಥೇಳಿ ಏನು ಸೊಸಿ ಹೋಗಿ ಅವನ ಹೆತ್ತು ಮೈ ಮೇಲೆ ಬಿದ್ದು ಬಡ್ಕೊಂಡು ಅಳ್ಳಾಕ ಶುರು ಮಾಡ್ಲು. ಈ ಸುದ್ದಿ ಅವ್ರ ಮನೆಗೆ ಗೊತ್ತಾಯ್ತು. ಅವ್ರ ಊರಿಗೆ ಆಕಿನ ತೊಗೊಂಡು ಹೋದ್ರು. ಎದ್ರಾಗ ತೊಗೊಂಡು ಹೋದ್ರೆ ಎದ್ರಾಗ ತೊಗೊಂಡು ಹೋದ್ರು ಚಿಟ್ಪಾಲಿಕೆಗೆ ವಿಮಾನ ಅಂತ ಹೇಳಿ ಕರೀತಾರೆ, ಗೊತ್ತಾ ನಿಮ್ಗೆ? ಹಾಂ, ಆ ಥರ ನಿಮ್ಮ ಕಡೆ ವಿಮಾನ ಅಂತ ಹೇಳಿ. ಅವ್ರ ಅಪ್ಪಗೆ ಏನು ಹೇಳಿದ್ಲಕ್ಕಿ? ಏನು ಹೇಳಿದ್ಲು? ಅಪ್ಪ ಒಂದಿಟ್ಟ ಸುಮ್ಮಿರು, ಒಂದಿಟ್ಟು ಲೇಟ್ ಆದ್ರೆ ಆಗ್ಲಿಕ್ಕೆ ನಮ್ಮ ಅವು ವಿಮಾನ್ಯಾಗ ಕರ್ಕೊಂಬರ್ತೀನಿ. ಕಡೆಗೆ ಏನು ಮಾಡಲು? ವಿಮಾನ್ಯಾಗ ಕರ್ಕೊಂಬಂದು. ಇದನ್ನು ಹೇಳೋದು ಯಾಕೆ ತಾತ್ಪರ್ಯ ಅಂದ್ರೆ, ಹಡ್ದ ಅವ್ವ ಅಪ್ಪನ ನಮ್ಮನ್ನು ಇಷ್ಟೆಲ್ಲ ಬೆಳೆಸಿರುವಂಥವ್ರಿಗೆ ಯಾವುದೋ ಒಬ್ಬಕ್ಕೆ ಮುತ್ತು ಕೊಡೋಕ್ಕೆ ಬಂದಳು ಅಂದಾಗ ಆಕೆನ ಕಡೆಗಣಿಸ್ಬಾರ್ದು ಅನ್ನೋಂಥ ಉದ್ದೇಶ ನೀವೆಲ್ಲರೂ ಏನು ತಿಳ್ಕೊಬೇಕು. ನಿಮ್ಗೆ ಹೇಳಿದ್ವಲ್ಲ, ಇದಕ್ಕೆಲ್ಲರೂ ನೀವು ತಯಾರಾಗಬೇಕು. ಭಾರತದ ಭವಿಷ್ಯ ಎಲ್ಲಿ ಅಡಗೈತಿ ಅಂದ್ರೆ, ಯಾರೋ IAS ಆಫೀಸರ್ ಒಳಗೈತಿ, ಯಾರೋ ದೊಡ್ಡ ವ್ಯಕ್ತಿ ಅಂತ ಐತಲ್ಲ. ಭವ್ಯ ಭಾರತದ ಭವಿಷ್ಯ ಎಲ್ಲಿ ಅಡಗೈತಿ ಅಂದ್ರೆ ನಿಮ್ಮಂಥ ಬೆಳೆಯುವಂಥ ಮಕ್ಕಳೊಳಗೆ ಅಡಗೈತೆ. ಅದನ್ನು ನಾವೆಲ್ಲರೂ ಜಾಗೃತಗೊಳಿಸೋಣ. ಅದನ್ನು ನಾವೆಲ್ಲ ಜಾಗೃತಗೊಳಿಸ್ಬೇಕು. ಇಷ್ಟೆಲ್ಲ ಕಷ್ಟಪಟ್ಟಿರುವಂಥ ನಮ್ಮ ತಂದೆ ತಾಯಿಗೆ ನಾವು ಕೊಡುವಂಥ ಬಹುಮಾನ ಏನು ಅಂದ್ರೆ, ಒಂದಿಷ್ಟು ವಯಸ್ಸಾದ ಮೇಲೆ ಬರೀ ಫೋನ್ ಹಿಡ್ಕೊಂಡು ಕುಂಡಿರ್ತೀವಿ, ಅವ್ವ ಅಪ್ಪನ ಮಾತು ಕೇಳಂಗಿಲ್ಲ, ಬರೀ ಮಂಡತನ ಮಾಡ್ಕೋತೀವಿ, ತಿರುಗಾಡ್ತೀವಿ, ಉಡಾತನ ತಿರುಗಾಡ್ತೀವಿ. ಅದಕ್ಕೆ ಹಿಂಗೆ ಎಲ್ಲೋ ಒಂದು ಶಾಲೆ ಸೂಟಿ ಇದ್ದಾಗ ಶಿಬಿರಗಳು ಹಾಕಾವತ್ತು ಹೇಳಿ ನಿಮ್ಮ ಅವ್ವ ಅಪ್ಪ ನನ್ನ ಮಗನ ನಕ್ಷತ್ರ ಮಾಡೋದು ಬೇಡ, ಅದ್ರಾಗ ಒಂದಿಟ್ಟು ತಿದ್ದಿ ತೀಳಿ ನನ್ನ ಮಗನ ಚಂದ್ರಮಗತ್ನೆ ಮಾಡೋಣ ತಂದ 2 ಪಾರ್ಶಲ ಒಗಿತಾರು. ಹೌದಾ? ವರ್ತಮಾನ ಪರಿಸ್ಥಿತಿ ಎಷ್ಟು ಕೆಟ್ಟೈತಲ್ಲ, ಭಾಳ ಜಾಗೃತಿ ಇರ್ಬೇಕು ನೀವು. ಹೆತ್ತ ಅವ್ವ ಅಪ್ಪನ ಮನಸ್ಸು ನೋಯಿಸಲಾರ್ದಂಗೆ ಇರೋದು ಭಾಳ ಕಷ್ಟ ಐತಿ. ಒಂದಿಷ್ಟು ವಯಸ್ಸು ಬತ್ತು ಅಂದ್ರೆ ಆ ಹುಡುಗಿನ ನೋಡತ್ ನೀವು, ಆ ಹುಡುಗನ ನೋಡತ್ ನೀವು. ಈಗ ವಯಸ್ಸು ಹಿಂಗೈತಲ್ಲ, ಮನೆ ಒಳಗೆ ಅವ್ವ ಅಪ್ಪ ಯಾವ ಪರಿಸ್ಥಿತಿ ಒಳಗದಾರ, ನಮ್ಮ ಪರಿಸ್ಥಿತಿ ಎಂಥದೈತಿ, ನಾವು ಯಾವ ಸ್ಥಾನದೊಳಗದೀವಿ, ನಾವು ಇಂಥ ಅನಾಹುತ ಕೆಲಸ ಮಾಡಿದರೆ ಏನಾಕ್ಕತಿ ಅನ್ನುವಂಥ ಪರಿಜ್ಞಾನ ಇಲ್ಲ ನಮ್ಮ ಯುವಕ ಯುವತಿಯರಿಗೆ. ಕಾಲೇಜ್ಗೆ ಹೋಗ್ಕವ ಯಾವುದೋ ಒಬ್ಬಕ್ಕೆ ನೋಡ್ತಾನೆ ಇವ, ಯಾವುದೋ ಒಬ್ಬಕ್ಕಿನ್ನೋ ಒಬ್ಬನ ನೋಡ್ತಾಳೆ ಆಕಿ. ಅಟ್ರಾಕ್ಷನ್, ಇದೆಲ್ಲ ಕ್ಷಣಿಕ ಸುಖ ಇವು. ಇದಕ್ಕೆ ಬಲಿಯಾಗಿ ಏನು ಮಾಡ್ತಾವಂದ್ರೆ ಅವ್ವ ಅಪ್ಪನ ಕಡೆ ವಿಚಾರ ಮಾಡೋಂಗಿಲ್ಲ. ಕ್ಷಣಿಕ ಸುಖಕ್ಕಾಗಿ, ಅಟ್ರಾಕ್ಷನ್ಗಾಗಿ, ಒಬ್ಬರ ಮೇಲಿರುವಂಥ ಅಟ್ರಾಕ್ಷನ್ ಸಲುವಾಗಿ ಮನೆಗೆ ಅವ್ವ ಅಪ್ಪನ ಬಿಟ್ಟು ಎಲ್ಲೇ ಓಡಿ ಹೋಕ್ಕವ. ಊರೊಳಗೆಲ್ಲ ಇವ್ರ ಮಗ ಓಡಿ ಹೋದ, ಇವ್ರ ಮಗಳು ಓಡಿ ಹೋದ್ಲು, ಇವ್ರ ಮಗಳು ಓಡಿ ಹೋದ್ಲು ಅಂತ ಹೇಳಿ ನಿಮ್ಮ ಅವ್ವ ಅಪ್ಪ ನಿಮ್ಗೆ ಓಡಿ ಹೋಗಿದ್ರಕ್ಕಿಂತಲೂ ಹೆಚ್ಚು ಯಾವ ಚಿಂತೆ ಮಾಡ್ತಾವಂದ್ರೆ, ಊರೊಳಗೆ ಮಂದಿ ಚುಚ್ಚು ಮಾತಾಡ್ತಾರಲ್ಲ, ಅದಕ್ಕೆ ಚಿಂತೆ ಮಾಡಿ 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 ಎಷ್ಟೋ ಜನ ತಂದೆ ತಾಯಿಗಳು ಜೀವ ಕಳ್ಕೊಳತ್ತ ವರ್ತಮಾನದೊಳಗೆ. ನೀವೆಲ್ಲರೂ ಯುವಕರಾಗಿರೋದ್ರಿಂದ, ಯುವತಿಯರಾಗಿರೋದ್ರಿಂದ ಇಷ್ಟು ಜಾಗೃತ ಆಗ್ರಿ. ಯಾರೂ ಇಂಥ ಪ್ರೀತಿ ಪ್ರೇಮದ ಬಲಿ ಒಳಗೆ ಬೀಳಕ್ಕೆ ಹೋಗಬೇಡ್ರಿ. ನೀವು ನಿಮ್ಮ ಅವ್ವ ಅಪ್ಪ ಹೆಂಗೆ ಹೇಳ್ತಾರೆ, ನಿಮ್ಮ ಕರ್ತವ್ಯ ಏನೈತಿ, ನಿಮ್ಮ ಧರ್ಮ ಏನೈತಿ, ನೀವು ಯಾವ ಸ್ಥಾನದೊಳಗೆ ಅದಿರಿ ಅನ್ನೋದನ್ನು ಮರಿಲಾರ್ದ ನಿಮ್ಮ ಧರ್ಮವನ್ನು ನೀವು ಕಾಪಾಡಿಕೊಂಡು ನಿಮ್ಮ ಅವ್ವ ಅಪ್ಪ ಹಾಕಿ ಕೊಟ್ಟಿರುವಂಥ ಚೌಕಟ್ಟಿನೊಳಗೆ ನೀವು ನಡೆದು ಬಿಟ್ರಿ ಅಂದ್ರೆ ನಿಮ್ಮ ಅವ್ವ ಅಪ್ಪಗೆ ಇದಕ್ಕಿಂತ ಹೆಚ್ಚಿಗೆ ಏನು ಕೊಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ, ತಾಯಿ ತಂದೆ ಹೇಳಿದ್ವ ಹಾಗೆ ತಾಯಿ ತಂದೆಗಳ ಮಾರ್ಗದರ್ಶನದೊಳಗೆ ತಾಯಿ ತಂದೆ ಜೀವಕ್ಕೊಂದಿಷ್ಟು ನೋವು ಆಗ್ಲಾರ್ದಂಗೆ, ತಾಯಿ ತಂದೆ ಮನಸ್ಸಿಗೆ ಒಂದಿಷ್ಟು ತಾಪ್ ಮಾಡ್ಲಾರ್ದಂಗೆ, ಅವ್ರಿಗೆ ತಾಯಿ ತಂದೆಗೆ ಕೆಟ್ಟ ಹೆಸರು ತರಲಾರ್ದಂಗೆ, ನಮ್ಮ ಮನೆತನಕ್ಕೆ ಯಾರೋ ಒಬ್ಬರು ಇಂಥವ್ರ ಮಗ ಇಂಥ ಕೆಲಸ ಮಾಡಿದೆ ಅಂತೇಳಿ ಬೆರಳು ಮಾಡಿ ತೋರಿಸ್ಲಾರ್ದಂಗೆ ನಾವು ಬದುಕಿ ಹೋಗಿಬಿಟ್ಟಿವಿ ಅಂದ್ರೆ, ನಮ್ಮನ್ನು ಹುಟ್ಟಿಸಿ ಇಷ್ಟೆಲ್ಲ ಬೆಳೆಸಿ ನಮ್ಮನ್ನು ಜಗತ್ತಿಗೆ ತಂದಿರುವಂಥ ತಂದೆ ತಾಯಿಗಳಿಗೆ ಅವ್ರಿಗೆ ಎಷ್ಟು ಆನಂದ ಆಕೈತಲ್ಲ, ಎಷ್ಟು ಆನಂದ ಆಕೈತಲ್ಲ. ಅವಾಗ ಹಿಂಗೆ ಅನಿಸ್ತೈತೆ ಅವ್ರಿಗೆ, ಭಗವಂತ ನಾನು ನನ್ನ ಮಗಳನ್ನು ಇಷ್ಟು ಚಲೋ ಬೆಳೆಸೇನಲ್ಲ, ಸಾಕಪ್ಪ, ನಾನು ಇವತ್ತ ನೀನು ಮ್ಯಾಲೆ ಕೈಲಾಸಕ್ಕೆ ಕರ್ಕೊಂಡ್ರು ಸಾಕು, ನನಗೇನು ಚಿಂತಿಲ್ಲಪ್ಪ, ನನ್ನ ಮಗಳು ಸಂಸ್ಕಾರವಂತರಾಗ್ಯಾರ ಸಾಕು ಅಂಥೇಳಿ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ, ಈ ಗುರುಕುಲಕ್ಕೆ ಬಂದು ಯಡೂರು ಪಾಠಶಾಲೆಯೊಳಗೆ ಬಂದು ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದೊಳಗೆ ಇಷ್ಟೆಲ್ಲ ಅಭ್ಯಾಸ ಮಾಡತ್ತೀವಿ ಅಂದ್ರೆ, ಇಂಥ ಸಣ್ಣ ವಿಷಯಗಳ ಮೇಲೆ ನಾವು ಗಮನ ಹರಿಸ್ಬೇಕು. ಎಲ್ಲರೂ ಮಾಡುವಂಥ ತಪ್ಪುಗಳನ್ನ ನಾವು ಮಾಡಬಾರ್ದು. ಎಲ್ಲರೂ ತಪ್ಪುಗಳನ್ನ ಮಾಡ್ತಾರಲ್ಲ ಅಂಥೇಳಿ ನಾವು ಆ ತಪ್ಪಿನ ಹಾದಿಗಳಿಗೆ ನಾವು ನಡಿಬಾರ್ದು. ನಮ್ಮ ಬುದ್ಧಿಯನ್ನು ಒಂದಿಷ್ಟು ತೀಕ್ಷ್ಣ ಮಾಡಬೇಕು, ನಮ್ಮ ವಿಚಾರ ಶಕ್ತಿಯನ್ನು ಒಂದಿಷ್ಟು ಬೆಳೆಸಬೇಕು, ನಮ್ಮಲ್ಲಿ ಮನಸ್ಸಿನಲ್ಲಿ ಬರುವಂಥ ಭಾವನೆಗಳನ್ನ ಒಂದಿಷ್ಟು ಹಿಡಿದಿಡಬೇಕು. ಆವಾಗ ಮಾತ್ರ ನಾವು ಭವ್ಯ ಭಾರತದ ಭವಿಷ್ಯತ್ತಾಗಲಿಕ್ಕೆ ಸಾಧ್ಯ ಐತಿ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ಈ ತಾಯಂದಿರ ದಿನಾಚರಣೆಗೆ
ನಿಮ್ಮೆಲ್ಲರಿಗೂ ಕೂಡ ತಂದೆ ತಾಯಿಯರ ಆಶೀರ್ವಾದ ಇರಲಿ. ನಮ್ಮೆಲ್ಲರಿಗೂ ಕೂಡ ಆದಿ ದಂಪತಿಗಳಾಗಿ ತಾಯಿ ತಂದೆಯ ರೂಪದಲ್ಲಿ ನಮ್ಮನ್ನೆಲ್ಲರೂ ಕೂಡ ಕೃತಾರ್ಥರನ್ನು ಮಾಡಿರುವಂತಹ ಆ ಪಾರ್ವತಿ ಪರಮೇಶ್ವರರಿಗೆ, ಅವರೆಲ್ಲದಕ್ಕಿಂತ ಹೆಚ್ಚಿಗೆ ಆ ಪಾರ್ವತಿ ಪರಮೇಶ್ವರ ಎಲ್ಲದಾರೋ ಹೆಂಗದಾರೋ ನಮಗೆ ಬರ್ತಾರೋ ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನಮ್ಮ ಕಣ್ಣಿಗೆ ಕಾಣುವಂಥ ಪ್ರಸ್ತುತವಾಗಿರುವಂಥ ಶ್ರೀಶೈಲ ಜಗದ್ಗುರುಗಳೇ ನಮಗೆ ಪಾರ್ವತಿ ಪರಮೇಶ್ವರ ರೂಪದೊಳಗದಾರ. ಹಾಗಾಗಿ ಅವರ ಅನುಗ್ರಹ ನಮ್ಮ ಮೇಲೆ ಇದ್ರೆ ಸಾಕು, ಜಗತ್ತಿನೊಳಗೆ ಎಲ್ಲರ ಆಶೀರ್ವಾದ ಇದ್ದಂಗೆ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಶ್ರೀಶೈಲ ಜಗದ್ಗುರು ಎಲ್ಲೇ ಇರಲಿ, ಶ್ರೀಶೈಲ ಜಗದ್ಗುರು ಯಾವುದೇ ಕಾರ್ಯಕ್ರಮದೊಳಗೆ ಇರಲಿ, ಶ್ರೀಶೈಲ ಜಗದ್ಗುರು ಎಲ್ಲಿ ಹೊರಗೆ ಶ್ರೀಶೈಲದಾಗಿದ್ರು ಸಹಿತ ಅವ್ರಿಗೆ ದಿನ ಚಿಂತೆ ಯಾರಂದ್ರೆ ನಿಂಬದ. ದಿನ ರಾತ್ರಿ ಫೋನ್ ಹಚ್ತಾರೋ, ಹುಡುಗರು ಊಟ ಚಲೋ ಮಾಡ್ಯಾವಿಲ್ಲೋ, ಹುಡುಗರು ಅಭ್ಯಾಸ ಮಾಡಕತ್ತಾರಿಲ್ಲೋ, ಹುಡುಗರಿಗೆಲ್ಲ ನೀರು ಊಟ ವ್ಯವಸ್ಥೆ ಆಗತೈತಿಲ್ಲೋ, ರೂಮ್ನಾಗೆಲ್ಲ ಗಾಳಿ ಬೆಳಕು ಚೆನ್ನಾಗಿ ಬರ್ತೈತಿ ಇಲ್ಲೋ, ಇಷ್ಟು ಕಾಳಜಿ ಮಾಡ್ತಾರಂದ್ರೆ ಅವ್ರಿಗೆ ನಿಮ್ಮಂಥ ಕೋಟ್ಯಾಂತರ ಜನ ಭಕ್ತರದಾರ ಸಮಾಜದೊಳಗೆ ಜಗತ್ತಿನೊಳಗೆ. ಅಷ್ಟೆಲ್ಲರ ಮೇಲೆ ಇರಲಾರ್ದಂಥ ಕಾಳಜಿ ಜಗದ್ಗುರುಗಳಿಗೆ ಯಾರ ಮೇಲೆ ಐತಿ ಅಂದ್ರೆ ಈ ಪಾಠಶಾಲೆ ಒಳಗೆ ಓದುವಂಥ ವಿದ್ಯಾರ್ಥಿಗಳ ಮೇಲೆ ಐತಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮೊನ್ನೆ ಒಂದು ದಿನ ಹಿಂಗೆ ಯಾವುದೋ ಅನಾಹುತವಾಗಿ ಆ ಊಟ ಮಾಡುವಂಥ ಸಂದರ್ಭ ಒಂದಿಷ್ಟು ಅನ್ನದ ಸಮಸ್ಯೆ ಆಗಿ ಹಾಗೆಲ್ಲ ಸಮಸ್ಯೆ ಆಗಿದ್ದಕ್ಕೆ ಗೊತ್ತಿದ್ದಕ್ಕೆ ಅವ್ರು ನಮಗೆಲ್ಲ ಇಷ್ಟು ಬೇದ್ರಲ್ಲ, ಈ ಅಡುಗೆ ಮಾಡೋರಿಗೆಲ್ಲ ಹಿಂಗೆ ಬೇದ್ರಲ್ಲ, ನೀವು ಏನು ಮಾಡ್ತೀರಿ, ನೀವು ದನ ಕಾಯ್ತೀರಿ ಅಂತ ಬೇದ್ರ ಅವ್ರು ಅಡುಗೆ ಮಾಡೋರಿಗೆ. ನೀನು ಅಲ್ಲಿ ಹಾಕ್ತೀರಿ, ಊಟಕ್ಕೆ ನೀಡ್ತೀರಿ ಅಂದರೆ ಗೊತ್ತಾಗಂಗಿಲ್ಲ ನಿಮಗೆ. ನಿಮ್ಮ ಮಕ್ಕಳಿದ್ದಾಗ ನೀವು ಹಿಂಗೆ ಮಾಡ್ತೀರಿ, ನೀವು ಸ್ವತಃ ನೀವು ಅಂತ ಅನ್ನ ತಿಂತೀರಿ ಅನ್ನುವಂಥ ಇಷ್ಟು ಖಡಾಖಂಡಿತವಾಗಿ ಅವ್ರು ಬೈತಾರಂದ್ರೆ ಅವ್ರಿಗೆ ನಿಮ್ಮ ಮೇಲಿರುವಂಥ ಆ ಕರಳನ್ನು ನಾವೆಲ್ಲ ಅರ್ಥ ಮಾಡ್ತೀವಿ. ಜಗತ್ತಿನೊಳಗೆ ಭಾಳ ಮಂದಿ ಸಿಗ್ತಾರೆ, ಜಗತ್ತಿನೊಳಗೆ ಭಾಳ ಮಂದಿ ಗುರುಗಳು ಸಿಗ್ತಾರೆ. ಆದರೆ ನಮಗೆ ಸಿಕ್ಕಿರುವಂಥ ಗುರುಗಳದಲ್ಲ, ನಮಗೆ ಸಿಕ್ಕಿರುವಂಥ ಗುರುಗಳು ಜಗತ್ತಿನೊಳಗೆ ಇನ್ನು ಯಾರಿಗೆ ಸಿಕ್ಕಿಲ್ಲ ಅಂಥೇಳಿ ನಮ್ಮ ಭಾವನೆ ಅನ್ನಿಸ್ತದೆ. ಅಂಥ ಗುರುಗಳು ನಮಗೆ ಸಿಕ್ಕಾರ. ಆ ಗುರುಗಳ ಅನುಗ್ರಹ ನಮಗೆ ಆಗಬೇಕು. ಗುರುಗಳು ಅಂದರೆ ಹೆಂಗಿರ್ತಾರ, ಗುರುಗಳೊಳಗೆ ಎಷ್ಟು ಪ್ರಕಾರ ಅದಾವ ಅದನ್ನು ಇನ್ನೊಮ್ಮೆ ಯಾವಾಗ್ರೆ ಹೇಳ್ತೀವಿ ನಾನು, ನೆನಪು ಮಾಡಿರಿ. ಅಂಥ ಗುರುಗಳು ಸಿಕ್ಕಿರೋದ್ರಿಂದ ನಮ್ಮೆಲ್ಲರ ಜೀವನ ಪಾವನ ಆಗತೈತಿ. ಇವತ್ತು ನಾವು ಇಲ್ಲಿ ಕೂತೀವಿ, ಇವತ್ತು ನೀವು ಅಲ್ಲಿ ಕೂತೀರಂದ್ರೆ ಇದಕ್ಕೆಲ್ಲದಕ್ಕೂ ಕಾರಣ ಶ್ರೀಶೈಲ ಜಗದ್ಗುರು. ಅದಕ್ಕೆ ನಾವು ಹೆಜ್ಜೆ ಹೆಜ್ಜೆಗೂ ಕ್ಷಣಕ್ಕೂ ಅವರನ್ನು ಮನಸ್ಸಿನೊಳಗೆ ಸ್ಮರಣೆ ಮಾಡ್ಕೊತಾನೆ ಇರಬೇಕು. ಅಷ್ಟು ಅವ್ರು ನಮಗೆ ಉಪಕಾರ ಮಾಡ್ಯಾರ. ಯಾರೋ ಹಾದಿಗೆ ಹೋಗುವಂಥ ಸಂದರ್ಭದೊಳಗೆ ತಮ್ಮ ಮಕ್ಕಳಿಗೆ ಅಷ್ಟೇ ಒಂದು ಐಸ್ ಕ್ರೀಮ್ ಕೊಡಿಸ್ತಾರೆ. ತಮ್ಮ ಜೊತೆಗಿರುವಂಥ ತಮ್ಮ ಮಕ್ಕಳಿಗೆ ಒಂದೆರಡು ಐಸ್ ಕ್ರೀಮ್ ಕೊಡಿಸ್ತಾರೆ. ಹಾದಿಯೊಳಗೆ ಹೋಗುವಂಥ ಹುಡುಗರಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಅನ್ನುವಂಥ ಬುದ್ಧಿ ಯಾರಿಗೆ ಬರೋಂಗಿಲ್ಲ. ಆದ್ರೆ ಕೇವಲ ಹಿಂಗದಾರಲ್ಲ ಜಗದ್ಗುರು, ನಮ್ಮ ಹುಡುಗರು ಅಷ್ಟೇ ಅಲ್ಲ, ಜಗತ್ತಿನಲ್ಲಿರುವಂಥ ಎಲ್ಲ ಜಂಗಮರು, ಜಗತ್ತಿನಲ್ಲೋಗಿರುವಂಥ ಎಲ್ಲ ವೀರಶೈವ ಲಿಂಗಾಯತರು, ಜಗತ್ತಿನಲ್ಲೋಗಿರುವಂಥ ಯಾವುದೇ ಜಾತಿಯವರಾಗಿದ್ದರೂ ಕೂಡ ಸಂಸ್ಕಾರವನ್ನು ಕಲಿಬೇಕು, ಸಂಸ್ಕಾರವಂತರಾಗಬೇಕು ಅನ್ನುವಂಥ ಆಸಕ್ತಿ ಇರೋರು ಎಲ್ಲರಿಗೂ ಕೂಡ ಕರೆಸಿ ಇಲ್ಲಿ ಸಂಸ್ಕಾರ ಕೊಡ್ಸಕತ್ತಾರಂದ್ರೆ ಅವರ ಒಂದು ಕಾಳಜಿ ಎಷ್ಟೈತಿ ಸಮಾಜದ ಮೇಲೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಾವು ಶ್ರೀಶೈಲ ಜಗದ್ಗುರುಗಳನ್ನು ಇಷ್ಟು ಭಕ್ತಿಯಿಂದ ಸ್ಮರಿಸ್ಬೇಕಲ್ಲ. ನೀವೆಲ್ಲರೂ ಒಂದು ಕೆಲಸ ಮಾಡಿರಿ, ನಾಳೆ ಮನೆಗೆ ಹೋದ್ಮೇಲೆ ಶ್ರೀಶೈಲ ಜಗದ್ಗುರುದೊಂದು ಚಲೋ ಫೋಟೋ ಮಾಡ್ಕೊಳ್ರಿ. ಮನೆ ಒಳಗೆ ಶ್ರೀಶೈಲ ಜಗದ್ಗುರು ಫೋಟೋ ಹಾಕೋರಿ. ದಿನನಿತ್ಯ ಅವ್ರಿಗೆ ನಮಸ್ಕಾರ ಮಾಡಿರಿ, ಅವ್ರ ಫೋಟೋಕ್ಕೆ ನಮಸ್ಕಾರ ಮಾಡಿರಿ. ಅವ್ರ ಆಶೀರ್ವಾದ ಸದಾ ಕಾಲ ನಮಗೆಲ್ಲರಿಗೂ ಇರ್ತೈತಿ. ಭಾಳ ಅದ್ಭುತವಾಗಿರುವಂತಹ ಆಶೀರ್ವಾದವನ್ನು ಮಾಡ್ತಾರವರು. ಬರೀ ನೋಡಿದ್ರೆ ಸಾಕು ಅವ್ರ ಆಶೀರ್ವಾದ ಆಕೈತಿ. ಹಾಗಾಗಿ ನಿಮ್ಮ ಮನೆಯೊಳಗೆ ಆ ಜಗದ್ಗುರು ಫೋಟೋ ಇರಲಿ. ಆ ಜಗದ್ಗುರು ದಿವ್ಯವಾಗಿರುವಂಥ ಅನುಗ್ರಹ ನೀವೆಲ್ಲರೂ ದಿನ ಅವ್ರ ದರ್ಶನ ಮಾಡಿ ತೊಗೊಳ್ಬೇಕು. ಆವಾಗ ನಾವೆಲ್ಲರೂ ಕೃತಾರ್ಥರಾಗ್ತೀವಿ. ಗೊತ್ತಾನು? ಅವ್ರ ದೃಷ್ಟಿ ನಮ್ಮ ಮ್ಯಾಲೆ ಬಿದ್ದರೆ ಸಾಕು. ನಿಮ್ಗೆ ಗೊತ್ತೈತೆ ಅವ್ರ ದೃಷ್ಟಿ ಬಿದ್ದರೆ ಹೆಂಗೆ ಆಕೈತಿ ಅನ್ನೋದು. ನಾವು ಸಣ್ಣಾಗಿದ್ದಾಗ ಹೊಲ್ದಾಗ ಕೆಲಸ ಮಾಡ್ತಿದ್ದೀವಿ. ನಮ್ಮನ್ನು 2 ದನಗಳಿದ್ವು, ಎಮ್ಮಿದ್ದು. ಗುಡ್ಡಕ್ಕೆ ಎಮ್ಮೆ ಕಾಯಕ್ಕೆ ಹೋಗಿದ್ದೀವಿ. ಗೊತ್ತೈತೆ ನಿಮ್ಗೆ? ಮಂದಿ ಹೊಲ್ದಾಗ ಕೆಲಸಕ್ಕೆ ಹೋಗಿದ್ದೀವಿ, ಕಸ ತೆಗ್ಯಾಕೆ ಹೋಗಿದ್ದೀವಿ. ಆವಾಗ ಸರ್ಕಾರಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಇಷ್ಟಿಷ್ಟು ಪತ್ರ ಕೊಡ್ತೀರಿ. ಗೊತ್ತಾಯ್ತು ನಿಮಗೆ ಯಾರಿಗಾರೆ? ಆ ಉದ್ಯೋಗ ಖಾತ್ರಿ ಯೋಜನೆಗೆ ಹೋಗಿ ನಾವು ಕೆಲಸ ಮಾಡೀವಿ. ಅಂಥ ಸಂದರ್ಭದೊಳಗೆ ಅಂಥ ಪರಿಸ್ಥಿತಿ ಒಳಗಿರುವಂಥವ್ರನ್ನ ಕರೆದು ನೀನು ಹೋಗಪ್ಪ ಶ್ರೀಶೈಲಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡು, ವೀರಶೈವ ಗುರುಕುಲದೊಳಗೆ ಒಂದಿಷ್ಟು ದಿವಸ ನೀನು ಸುಮಾರು ಒಂದು 5-6 ವರ್ಷ ಅಭ್ಯಾಸ ಮಾಡಿ ಬಾ, ನಿನಗೆಲ್ಲ ಚಲೋ ಆಕೈತಿ ಅಂತ ಹೇಳಿ ಅವತ್ತು ಭವಿಷ್ಯ ನುಡಿದಿರಿ ಈ ಶ್ರೀಶೈಲ ಜಗದ್ಗುರು. ಅವರ ಆದೇಶವನ್ನು ನಾನು ಪರಿಪಾಲಿಸಿದ್ದಕ್ಕೆ
ಅವರ ಆದೇಶವನ್ನು ನಾನು ಶಿರಸಾವಹಿಸಿ ಅದನ್ನು ಮಾಡಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ನಾವು ಇಲ್ಲಿ ಕುಂತೀವಿ. ಒಬ್ಬ ಗುರುವಿನ ಅನುಗ್ರಹ ಆಯಿತು ಅಂದ್ರೆ, ಒಂದು ಗುರುವಿನ ಆಶೀರ್ವಾದ ಆಯಿತು ಅಂದ್ರೆ ದನ ಕಾಯುವಂಥ ವ್ಯಕ್ತಿನೂ ಕೂಡ ಈಗ ನಿಮ್ಮೆಲ್ಲರಿಗೆ ಪಾಠ ಮಾಡಂಗೆ ಆಗ್ತಾರ ಅನ್ನೋದಕ್ಕೆ ಉದಾಹರಣೆ ಸದ್ಯದ ಪರಿಸ್ಥಿತಿ ಇದೆ. ಅದಕ್ಕೆ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ, ಜಗದ್ಗುರುಗಳ ಆಶೀರ್ವಾದ ನಮಗೆ ಸಿಗಬೇಕಂದ್ರೆ ಅವ್ರನ್ನ ಶ್ರದ್ಧೆಯಿಂದ ನಾವು ನಮಸ್ಕಾರ ಮಾಡಬೇಕು. ಅವ್ರ ಆದೇಶವನ್ನು, ಅವ್ರ ಉಪದೇಶವನ್ನು, ಅವ್ರು ಹೇಳಿರುವಂಥ ಮಾರ್ಗದೊಳಗೆ ನಾವು ನಡಿಬೇಕು. ಮೊನ್ನೆ ಬಂದಾಗ ಅವರು ಪ್ರವಚನ ಮಾಡ್ಯಾರ. ಆಮೇಲೆ ಕೊನೆಗೆ ಲಾಸ್ಟ್ ದಿನ ಶಿಬಿರ ಮುಗಿದ ಮೇಲೆ ಅವರು ಕೊನೆಯ ದಿನ ಕೂಡ ಅವ್ರ ಆಶೀರ್ವಾದ ಮಾಡ್ತಾರೆ. ಅವ್ರು ಕೆಲವೊಂದು ಸೂಚನೆಗಳನ್ನ ಹೇಳ್ತಾರೆ. ಮನೆಯೊಳಗೆ ಹೆಂಗೆ ಇರಬೇಕು, ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ನೀವು ನಾವು ಹೇಳಿದ್ದನ್ನು ಒಂದಿಷ್ಟು ದಿವಸ ಪಾಲನೆ ಮಾಡ್ಲಿಕ್ಕೆ ಬಿಡ್ರಿ. ನಾವು ಹೇಳಿದ್ದನ್ನು ನೀವು ಮಾಡದೇ ಇದ್ದರೂ ಪರವಾಗಿಲ್ಲ, ಮಾಡಲಿಕ್ಕೆ ನಡೀತಿದ್ಕರೆ ಶ್ರೀಶೈಲ ಜಗದ್ಗುರುಗಳು ಹೇಳಿರುವಂಥ ಪ್ರತಿ ಒಂದೊಂದು ಮಾತುಗಳನ್ನು ಕೂಡ ತಪ್ಪಲಾರ್ದ ನೀವು ಪಾಲಿಸಿರಿ ಅಂದ್ರೆ ಜೀವನದಾಗ ಉದ್ಧಾರ ಆಗಿಬಿಡುತ್ತೆ. ನೀವೆಲ್ಲರೂ ಕೂಡ ಗುರುಗಳ ಆಶೀರ್ವಾದವನ್ನು ಪಡ್ಕೊಡ್ರಿ, ಅವರ ಅನುಗ್ರಹಕ್ಕೆ ಪಾತ್ರರಾಗ್ರಿ ಎನ್ನುವಂಥ ಮಾತನ್ನು ಹೇಳಿ ನಮ್ಮ ಮಾತುಗಳನ್ನು ಮಲ್ಲಿಗೆಯ ರೂಪದಲ್ಲಿ ಶ್ರೀಶೈಲ ಜಗದ್ಗುರುಗಳ ಪಾದಗಳಿಗೆ ಅರ್ಪಿಸಿ ಅವರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನ ಅರ್ಪಿಸ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.